ಕಾರ್ಯಕ್ರಮ 34ನೇ ಕಾರ್ಯಕ್ರಮ ಉಪನಿಷತ್ ವರ್ಷ ತಿಂಗಳ ಉಪನ್ಯಾಸ ಮಾಲೆಯಲ್ಲಿ ಇವತ್ತು ಉಪನ್ಯಾಸ ನೀಡಲಿರುವವರು ಡಾಕ್ಟರ್ ರಾಹುಲ್ ರಾಜಶೇಖರ್ ಭಟ್. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಾರ್ಕಳ ಘಟಕದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ನಿತ್ಯಾನಂದ ಪೈ ಇವರು ವಹಿಸಿಕೊಂಡು ಚಂದಗಾಣಿಸಿಕೊಂಡಿದ್ದಾರೆ. ಹಾಗೆ ಸಭೆಯನ್ನು ಅಲಂಕರಿಸಲಿರುವವರು ವಿಶೇಷ ಉಪನ್ಯಾಸಕರು ಡಾಕ್ಟರ್ ರಾಹುಲ್ ರಾಜಶೇಖರ್ ಭಟ್ ಹಾಗೂ ನಮ್ಮ ಕಾರ್ಕಳದ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಮತಿ ಮಿತ್ರಪ್ರಭಾ ಹೆಗ್ಡೆ ಇವರು. ಅತಿಥಿ ಗಣ್ಯರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುವಾಗ ದೇವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವುದು ನಮ್ಮ ಸಂಪ್ರದಾಯ. ಅಂತೆಯೇ ಇಂದಿನ ಈ ಕಾರ್ಯಕ್ರಮವನ್ನು ಶಾರ್ವರಿ ಶಾನಭಾಗ್ ಇವಳು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕಿದ್ದಾಳೆ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾನ್ವಿತಾ ಯಾ ವೀಣಾವರದಂಡಮಂಡಿತಕರಾ ಯಾ ಶ್ವೇತಪದ್ಮಾಸನಾ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿರ್ ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತಿ ಭಗವತಿ ನಿಶ್ಶೇಷಜಾಡ್ಯಾಪಃ ನಿಶ್ಶೇಷಜಾಡ್ಯಾಪಃ. ಧನ್ಯವಾದಗಳು ಕುಮಾರಿ ಶಾರ್ವರಿ ಇವರಿಗೆ. ಇದೀಗ ಎಲ್ಲರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಸುಲೋಚನಾ ಬಿವಿ ಇವರು. ತಿಂಗಳ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಬಂಧುಗಳಿಗೆ ವಂದಿಸುತ್ತಾ, ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಸಂಘಟನೆಯ ಬೆಣ್ಣೆಲ್ ಖುಷಿ ನಿತ್ಯಾನಂದ ಪೈ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದು ಚಾಂದೋಗ್ಯ ಉಪನಿಷತ್ ಇದರ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ರಾಹುಲ್ ರಾಜಶೇಖರ್ ಭಟ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾರ್ಕಳ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮಿತ್ರಪ್ರಭಾ ಮೇಡಮ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಸಭೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ಜನಾರ್ದನ ವಿದ್ಯಾ ವಿಶ್ವವಿದ್ಯಾನಿಗಳು ಉಪಸ್ಥಿತರಿದ್ದಾರೆ. ಹಾಗೂ ಇನ್ನು ಅನೇಕ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಇರುವಂತಹ ಮಹಿಳೆಯರುಗಳು ಹಾಗೂ ನಮ್ಮ ಸಹೋದರಿ ಬಂಧುಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೀಡಿದಂತಹ ಕುಮಾರಿ ಶಾರ್ವರಿ ಇವಳು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನೆಲ್ಲರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಸರ್ವರನ್ನು ಸ್ವಾಗತಿಸಿದಂತಹ ಶ್ರೀಮತಿ ಸುಲೋಚನಾ ಬಿವಿ ಇವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಇವತ್ತು ವಿಶೇಷ ಉಪನ್ಯಾಸ ಮಾಲೆಯಲ್ಲಿ ಚಾಂದೋಗ್ಯ ಉಪನಿಷತ್ತಿನ ಬಗ್ಗೆ ಉಪನ್ಯಾಸ ನೀಡಲಿಕ್ಕಿರುವವರು ಶೃಂಗೇರಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ವೇದ ವಿಶೇಷ ಅಧ್ಯಯನ ಮಾಡಿದಂತಹ ಡಾಕ್ಟರ್ ರಾಹುಲ್ ರಾಜಶೇಖರ್ ಭಟ್ ಇವರು. ಇವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರನ್ನ ಕೇಳಿಕೊಳ್ತಾ ಇದ್ದೀನಿ. ಇದೀಗ ಉಪನ್ಯಾಸ ಕಾರ್ಯಕ್ರಮ. ಮೊದಲಾಗಿ
ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳಲಿಕ್ಕಿದ್ದಾರೆ ಶ್ರೀಮತಿ ಜಯಶ್ರೀ ಆದಿರಾಜ ಅಧಿಕಾರಿಯವರು. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ರಾಹುಲ್ ರಾಜಶೇಖರ್ ಭಟ್ ರವರ ಪರಿಚಯವನ್ನು ಸಭೆಗೆ ತಿಳಿಸಲು ಸಂತೋಷ ಪಡುತ್ತೇನೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಡಾಕ್ಟರ್ ರಾಹುಲ್ ರಾಜಶೇಖರ್ ಭಟ್ ಅವರು ಹರಿಹರಪುರದ ಪ್ರಬೋಧಿನಿ ಗುರುಕುಲದಲ್ಲಿ 6 ವರ್ಷಗಳ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ನಂತರ ಬೆಂಗಳೂರಿನ ವೇದ ವಿಜ್ಞಾನ ಗುರುಕುಲದಲ್ಲಿ 7 ವರ್ಷಗಳ ವಿದ್ಯಾಭ್ಯಾಸ ಪೂರೈಸಿದವರು. ವೇದ, ನ್ಯಾಯ, ಮೀಮಾಂಸಾ ವಿಷಯದಲ್ಲಿ ಅಧ್ಯಯನ ನಡೆಸಿರುವ ಇವರು ಅದ್ವೈತ ವೇದಾಂತ ಶಾಸ್ತ್ರದಲ್ಲಿ ವಿಶೇಷ ಅಧ್ಯಯನವನ್ನು ನಡೆಸಿ ಸ್ನಾತಕೋತ್ತರ ಪದವಿ, ಎಂಫಿಲ್ ಮತ್ತು PhD ಪದವಿಯನ್ನು ಪಡೆದುಕೊಂಡವರು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ತರದಲ್ಲಿ ಪ್ರಬಂಧನೆ ಮಂಡನೆ ಮಾಡಿರುವ ಇವರು ಮಾಸಿಕ ಪತ್ರಿಕೆ ಯೋಗವಾಣಿಯ ಅಂಕಣಕಾರರಾಗಿಯೂ ಪ್ರಸಿದ್ಧರು. 2022ರಲ್ಲಿ ಲಂಡನ್ನಿನ ಇಂಟರ್ನ್ಯಾಷನಲ್ ರಿಸರ್ಚ್ ಅಸೋಸಿಯೇಷನ್ ಇದರಿಂದ ಇಂಡಿಯನ್ ರಿಸರ್ಚರ್ ಅವಾರ್ಡ್ ಇವರಿಗೆ ಸಂದಿದೆ. ವೇದ ವಿಜ್ಞಾನ ಗುರುಕುಲದಲ್ಲಿ ಆಚಾರ್ಯರಾಗಿ 4 ವರ್ಷಗಳ ಕಾಲ ಮತ್ತು ಮೈತ್ರೇಯಿ ಗುರುಕುಲದಲ್ಲಿ 3 ವರ್ಷಗಳ ಕಾಲ ಆಚಾರ್ಯರಾಗಿಯೂ ಕಾರ್ಯನಿರ್ವಹಿಸಿದ್ದು, ಪ್ರಸ್ತುತ ಶೃಂಗೇರಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಉಪನ್ಯಾಸಕರ ಸಂಕ್ಷಿಪ್ತ ಪರಿಚಯವನ್ನು ಮಾಡಿದಂತಹ ಶ್ರೀಮತಿ ಜಯಶ್ರೀ ಆದಿರಾಜ ಅಜ್ರಿ ಅವರಿಗೆ ಧನ್ಯವಾದಗಳು. ಇದೀಗ ಉಪನ್ಯಾಸ ಸರ್, ಇದು ತಮಗೆ ಅವಕಾಶ. छन्दसामृषभो विश्वरूपः छन्दोभ्योऽध्यमृतात् सम्बभूव समेन्द्रो मेधया स्पृणोतु अमृतस्य देवधारणो भूयासं शरीरं मे विचर्षणं जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय ॐ शान्ति शान्ति शान्तिः. ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಅಧ್ಯಕ್ಷರಿಗೆ ಹಾಗೆ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಶ್ರೋತೃಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಒಂದು ವಿಚಾರವನ್ನು ನಾವು ಶುರು ಮಾಡೋಣ. ಮೊದಲು ಪ್ರಸ್ತಾವನೆಯಲ್ಲಿ ಹೇಳಿದಾಗೆ ಈ ಒಂದು ಸರಣಿ ಉಪನಿಷತ್ ವರ್ಷ, ಈ ಸರಣಿ ಏನಿದೆ ಅದರಲ್ಲಿ ಹಲವಾರು ಉಪನಿಷತ್ತುಗಳ ಒಂದು ವ್ಯಾಖ್ಯಾನ ಇಲ್ಲಿ ಆಗಿದೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳು ಪುನರಾವರ್ತನೆ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ವೇದದಲ್ಲಿ ಒಂದಿಷ್ಟು ವಾಕ್ಯ ಇದೆ, ಏನಂದ್ರೆ ನ ವೇದಸ್ಯ ಜ್ಯಾಮಿತ ಅಸ್ತಿ ಅಂತ, ಅಂದ್ರೆ ವೇದ ಕಾಲಸ್ಯ ಇಲ್ಲ. ಹಾಗಾಗಿ ಹೇಳಿದ್ದನ್ನೇ ಬೇರೆ ಬೇರೆ ಶೈಲಿಯಲ್ಲಿ ಹೇಳ್ತಾ ಇರುತ್ತೆ ವೇದ ಅಂತ. ಹಾಗಾಗಿ ಇಲ್ಲೂ ಕೂಡ ಉಪನಿಷತ್ತಿನ ಹಲವಾರು ಸರಣಿಗಳಾಗಿರೋದ್ರಿಂದ ಕೆಲವೊಂದಿಷ್ಟು ವಿಚಾರಗಳು ಪ್ರಾಥಮಿಕವಾಗಿರ್ತವೆ, ಇನ್ನೊಂದಿಷ್ಟು ವಿಚಾರಗಳು ಹೊಸದಾಗಿರ್ತವೆ. ಹಾಗಾಗಿ ಹಳೆಯ ವಿಚಾರಗಳನ್ನ ಸ್ಮರಿಸ್ತಾ ಹೊಸ ವಿಚಾರಗಳನ್ನು ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಇವತ್ತಿನ ಸಂಜೆ ಇನ್ನೊಂದು 50ರಿಂದ 55 ನಿಮಿಷಗಳ ಕಾಲ ನಿಮ್ಮ ಮುಂದೆ ನಾನು ಇಡ್ತೀನಿ. ಅದಾದ್ಮೇಲೆ ಒಂದಿಷ್ಟು ಪ್ರಶ್ನೋತ್ತರಕ್ಕೂ ಕೂಡ ಅವಕಾಶ ಇದೆ. ನಾವು ಉಪನಿಷತ್ತು ಅಂತ ಒಂದು ಗಮನಿಸಿದಾಗ ಈಗ ಉಪನಿಷತ್ತುಗಳು ಅಂದ್ರೆ ಏನು ಅಂತ ಕೇಳಿದ್ರೆ, ಪ್ರಾಯ ಕಠೋಪನಿಷತ್ತಿನ ಪಾಠದ ಅವಸರದಲ್ಲಿ ಹೇಳಿರ್ಬೋದು, ಉಪನಿಷತ್ ಅಂತ 3 ವಿಭಾಗ ಇದೆ. ಉಪ ಅಂದ್ರೆ ಒಂದೊಂದು ಉಪಸರ್ಗ, ಪ್ರಿಫಿಕ್ಸ್ ಅಂತ ಕರೀತೀವಿ. ಹಾಗೆ ನಿ ಇನ್ನೊಂದು ಶತ್ ಅಂತ ಇದೆ.
ಶತ್ ಅನ್ನೋದರ ಒಂದು ಮೂಲ ರೂಪ ಯಾವುದು ಅಂತ ಕೇಳಿದ್ರೆ ಸತ್ ಅಂತ. ಈಗ ಸತ್ ಅಂದ್ರೆ ನಾನೀಗ ಕನ್ನಡ ಭಾಷೆಯಲ್ಲಿ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಸತ್ ಅಂದ್ರೆ ಯಾವಾಗಲೂ ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಅದನ್ನ ನಾನು ಹೇಳ್ತಾ ಇಲ್ಲ. ಸತ್ಗೆ ಬೇರೆ ಅರ್ಥವೇ ಇದೆ ಇಲ್ಲಿ. ಏನು ಅಂತ ಕೇಳಿದ್ರೆ 3 ಅರ್ಥ ಇದೆ. ಮೊದಲನೇ ಅರ್ಥ ಏನು ಅಂತ ಕೇಳಿದ್ರೆ ನಾಶ ಮಾಡುವಂಥದ್ದು ಅಂತ, ಎರಡನೇ ಅರ್ಥ ಶಿಥಿಲೀಗೊಳಿಸುವಂಥದ್ದು ಅಂತ, ಮೂರನೇ ಅರ್ಥ ಅಲ್ಲಿಗೆ ಕೊಂಡೊಯ್ಯೋದು ಅಂತ ಅರ್ಥ. ಹೀಗೆ ಒಂದು ಧಾತುವಿಗೆ 3 ಅರ್ಥ ಇದೆ. ಈ 3 ಅರ್ಥ ಉಪನಿಷತ್ತು ಶಬ್ದಕ್ಕೆ ಬಹಳ ಅರ್ಥಪೂರ್ವಕವಾಗಿ ಅದು ಸಿಗುತ್ತೆ ನಮಗೆ. ಹೇಗೆ ಅಂತ ಕೇಳಿದ್ರೆ, ಈಗ ಉಪನಿಷತ್ತು ಅನ್ನೋ ಶಬ್ದದಲ್ಲಿ ನಾಶ ಆ ಅರ್ಥ ಯಾಕೆ ಬೇಕು? ಉಪನಿಷತ್ತು ಅನ್ನೋದು ಜ್ಞಾನಪ್ರದ, ಜ್ಞಾನವನ್ನು ಹುಡುಕ್ಬೇಕಾಗಿರುವಂಥದ್ದು, ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಉಪನಿಷತ್ತುಗಳಿರುವಂಥದ್ದು. ಹಾಗಿದ್ರೆ ನಾಶ ಅನ್ನೋ ಅರ್ಥ ಯಾಕೆ ಬೇಕು ಅಲ್ಲಿ ಅಂತ ಕೇಳಿದ್ರೆ, ನಾವಲ್ಲಿ ಏನು ಹೇಳ್ತೀವಿ ಅಂತ ಕೇಳಿದ್ರೆ ಅಜ್ಞಾನವನ್ನು ನಾಶ ಮಾಡುತ್ತೆ, ಅವಿದ್ಯೆಯನ್ನು ನಾಶ ಮಾಡುವ ಮೂಲಕ ಆ ಧಾತುವಿಗೆ ಆ ಅರ್ಥ ಬರುತ್ತೆ. ಎರಡನೇದು ಶಿಥಿಲೀಕರಣ ಅಂತ ಇದೆ. ಶಿಥಿಲೀಕರಣ ಅಂದ್ರೆ ಮೂಲದ ನಾಶ ಆಗದೇನೆ ಇರುವಂತಹ ಒಂದು ವಸ್ತುವಿನ ಕಂಪನೆ ಮಾಡುವುದು, ಅಂದ್ರೆ ಶಿಥಿಲೀಕರಣಗೊಳಿಸುವಂತದ್ದನ್ನ ಹೇಳ್ತೀವಿ. ಹಾಗಿದ್ರೆ ವೇದಾಂತ ಯಾವುದನ್ನು ಶಿಥಿಲೀಕರಣಗೊಳಿಸುತ್ತೆ ಅಂತ ಕೇಳಿದ್ರೆ, ಈ ಜಗತ್ತು ಏನು ಕಾಣ್ತಾ ಇದೆ ಇದು ವಾಸ್ತವಿಕವಾಗಿ ಇಲ್ಲ, ಇದನ್ನ ನಾವು ಹೇಳಲಿಕ್ಕೆ ಕಷ್ಟ. ಯಾಕಂದ್ರೆ ನಾವು ಅನುಭವಿಸ್ತಿರ್ಬೇಕಿದ್ರೆ ಈ ಪ್ರಪಂಚ ಮಿಥ್ಯೆ ಅಂತ ಹೇಳಿದ್ರೆ ಯಾರೂ ನಂಬಲ್ಲ ಅದನ್ನ. ಹಾಗಾಗಿ ಎಲ್ಲಿ ಕಾಣಿಸ್ತಾ ಇದೆಯೋ ಪದಾರ್ಥ ಅದು ಅಲ್ಲಿಲ್ಲ ಅಂತ ಹೇಳ್ಬೇಕು. ಉದಾಹರಣೆಗೆ ನಮಗೆ ಸಮುದ್ರದಲ್ಲಿ ಅಥವಾ ನದಿ ತೀರದಲ್ಲಿ ಕಪ್ಪೆ ಚಿಪ್ಪು ಕಾಣುತ್ತೆ. ಸೂರ್ಯನ ಪ್ರಕಾಶವೋ ಅಥವಾ ಇನ್ನೇನೋ ಬಿದ್ದಾಗ ಅದು ಹೊಳಿಬೇಕಿದ್ರೆ ನಮಗೆ ದೂರದಿಂದ ಏನ್ ಕಾಣುತ್ತೆ? ಅಲ್ಲೊಂದು ಬೆಳ್ಳಿಯ ಒಂದು ಪದಾರ್ಥ ಇದೆ. ಹಾಗಾಗಿ ಹತ್ತಿರ ಹೋಗಿ ನೋಡಿದಾಗ ಅದು ಬೆಳ್ಳಿ ಪದಾರ್ಥ ಅಲ್ಲ, ಅದು ಕಪ್ಪೆ ಚಿಪ್ಪೆ ಅಂತ. ಅದು ಯಾವಾಗ ಗೊತ್ತಾಗುತ್ತೆ? ಎಲ್ಲಿ ನಾವು ಅದನ್ನ ನೋಡ್ತೀವೋ ಅಲ್ಲೇ ಅದನ್ನ ಇದು ಅದಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲೂ ಕೂಡ ಪ್ರಪಂಚ ಏನು ಸತ್ಯದ ರೀತಿಯಲ್ಲಿ ಗೋಚರಿಸ್ತಾ ಇದೆ, ಇದು ಯಾವಾಗ ನಾಶ ಆಗುತ್ತೆ ಅಂತ ಕೇಳಿದ್ರೆ ಆತ್ಮಜ್ಞಾನ ಆದ್ಮೇಲೆ ಅಂತ. ಇದು ಪ್ರಾಯಶಃ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಅಲ್ಲಿ ಬ್ರಹ್ಮಸೂತ್ರ ಅಂತ ಒಂದು ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಅಂತ ಕರಿತೀವಿ. ಅಲ್ಲಿ ಒಂದು ಸೂತ್ರ ಬರುತ್ತೆ. ಏನು ಸೂತ್ರ ಅಂತ ಕೇಳಿದ್ರೆ, ಪ್ರಾಗ್ ಬ್ರಹ್ಮಾತ್ಮ ಜ್ಞಾನಾತ್ ಸರ್ವೇಪಿ ಸಂವ್ಯವಹಾರ ಅಥವಾ ಸರ್ವೇಷಾಂ ಸಂವ್ಯವಹಾರಾಣ ಸತ್ಯತ್ವೋಪತ್ತೇಹೇ ಅಂತ ಇದೆ. ಅಂದ್ರೆ ಯಾವ ವಾಸ್ತವಿಕ ಪ್ರಪಂಚದಲ್ಲಿ ನಾವೆಲ್ಲರೂ ಬದುಕ್ತಾ ಇದೀವೋ, ಯಾವ ಯಾವ ಸಂವ್ಯವಹಾರಗಳನ್ನ ಮಾಡ್ತಾ ಇದೀವೋ. ಸಂವ್ಯವಹಾರ ಅಂದ್ರೇನು? ನಾನು ಯಾರ್ದೋ ಒಬ್ಬ ಪುರುಷನ ಮಗ, ನಾನು ನನ್ನ ಹೆಂಡತಿಗೆ ನಾನು ಗಂಡ, ನನ್ನ ಮಗನಿಗೆ ನಾನು ತಂದೆ, ವಿದ್ಯಾಲಯದಲ್ಲಿ ನಾನೊಬ್ಬ ಗುರು, ನನ್ನ ಗುರುಗಳಿಗೆ ನಾನು ಶಿಷ್ಯ. ಹೀಗೆ ಎಷ್ಟೊಂದು ಪಾತ್ರಗಳಿವೆ. ಇದೆಲ್ಲೋದು ಸತ್ಯ ಎಲ್ಲಿವರೆಗೆ ಅಂತ ಕೇಳಿದ್ರೆ, ಆತ್ಮ ಸಾಕ್ಷಾತ್ಕಾರ ಆಗೋ ತನಕ ಇಲ್ಲಿ ಏನೇನು ನಡೀತಾ ಇದೆ ಪ್ರಪಂಚದಲ್ಲಿ ಅದೆಲ್ಲವುದೂ ಸತ್ಯವೇ. ಅದನ್ನ ಏನೋ ಮಿಥ್ಯೆ ಅಂತ ಹೇಳಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆತರ ಹೇಳಿದ್ರೆ ಹೊರಜಗತ್ತಿಲ್ಲ ಅವನ್ನ ಉನ್ಮತ್ತ ಅಂತ ಕರೀತಾರೆ. ಇದು ಏನೋ ಸಂಸ್ಕೃತ ಭಾಷ್ಯದಲ್ಲೂ ಕೂಡ ಹಾಗೆ ಇದೆ, ಉನ್ಮತ್ತಾನಾಂ ವ್ಯವಹಾರ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲಿವರೆಗೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ವೋ ಅಲ್ಲಿವರೆಗೆ ಯಾವ ಯಾವ ಪ್ರಪಂಚದ ಪದಾರ್ಥಗಳು ನಮಗೆ ಕಾಣಿಸ್ತಾ ಇದೆಯೋ ಅದೆಲ್ಲದೂ ಕೂಡ ಸತ್ಯವೇ. ಹಾಗಾಗಿ ಆತ್ಮ ಸಾಕ್ಷಾತ್ಕಾರ ತನಕ ಈ ಪ್ರಪಂಚ ಸತ್ಯವಾಗಿದ್ರೆ ಮೋಕ್ಷಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ? ಇನ್ನೊಂದು ಬ್ರಹ್ಮ ಅನ್ನುವಂಥದ್ದು ಒಂದು ಸತ್ಯದ ಅರಿವಿದ್ರೆ ತಾನೆ ನಾವು ಇಲ್ಲಿಂದ ಹೊರಗೆ ಹೋಗಿ ಬಯಸುವಂಥದ್ದು. ಹಾಗಾಗಿ ಉಪನಿಷತ್ತು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಈ ಪ್ರಪಂಚದ ಒಂದು ಅರಿವು ಏನಿದೆ ಅದನ್ನ ಶಿಥಿಲೀಗೊಳಿಸುತ್ತೆ. ಅಂದ್ರೆ ಈ ಪ್ರಪಂಚ ಇಲ್ಲ, ಇಲ್ಲಿ ಪ್ರವೃತ್ತಿ ಮಾಡಿದ್ರೆ ನಮ್ಮ ಪ್ರವೃತ್ತಿ ಹೇಗಾಗುತ್ತೆ ಅಂತ ಕೇಳಿದ್ರೆ, ಈ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತ ಒಂದು ಸಣ್ಣ ಕೀಟದ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅಂದ್ರೆ ಸುಳಿಯಲ್ಲಿ ಸಿಕ್ಕಾಕೊಂಡ ತಕ್ಷಣ ಏನಾಗುತ್ತೆ? ಸುಳಿಯ ಪ್ರಭಾವಕ್ಕೆ ಒಳಗಾಗಿ ಆ ಕೀಟ, ಒಂದು ಸಣ್ಣ ಕೀಟ ಏನ್ ಮಾಡುತ್ತೆ? ಮನುಷ್ಯರೇ ಅಲ್ಲಿ ಸಿಗಾಕೊಳ್ಬೇಕಿದ್ರೆ ಕೀಟಗಳಂತೂ ಬಹಳ ಸುಲಭವಾಗಿ ಸಿಗಾಕೊಳ್ತವೆ. ಅವು ಒಂದು ಸುಳಿಯಿಂದ ತಪ್ಪಿಸ್ಕೊಂಡ್ರೆ ಮತ್ತೊಂದು ಸುಳಿ, ಮತ್ತೊಂದು ಸುಳಿಯಿಂದ ತಪ್ಪಿಸ್ಕೊಂಡ್ರೆ ಇನ್ನೊಂದು ಸುಳಿ. ಇದನ್ನ ನಾವು ಆವರ್ತ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಆವರ್ತದಿಂದ ಇನ್ನೊಂದು ಆವರ್ತ, ಇನ್ನೊಂದು ಆವರ್ತದಿಂದ ಮತ್ತೊಂದು ಆವರ್ತ. ಇದು ಅನಾದಿ ಕಾಲದಿಂದ ಬರ್ತಾ ಇದೆ, ಅನಾದಿ ಕಾಲ ತನಕ ಮುಂದುವರಿಯುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಸುಳಿಯಿಂದ ಸುಳಿಗೆ ಹೋಗ್ತಾ ಇದ್ರೆ ಅಲ್ಲಿ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ನಾವು ಯಾವ ಸುಳಿಯಲ್ಲಿ ಇದೀವಿ ಆ ಸುಳಿಯನ್ನು ಶಿಥಿಲೀಕರಣಗೊಳಿಸಬೇಕು. ಅದಾದ್ಮೇಲೆ ತಾನ ನಾವು ಅದರಿಂದ ಹೊರಗಡೆ ಬರುವಂತದ್ದು. ಈಗ ಸುಳಿಯನ್ನ ಶಿಥಿಲೀಗೊಳಿಸ್ಬೇಕಿದ್ರೆ ನಾವು ಪ್ರಬಲರಾಗಬೇಕು, ಯಾಕೆಂದ್ರೆ ಸುಳಿ ನಮಗಿಂತ ಪ್ರಬಲ. ಹಾಗಾಗಿ ನಮ್ಮನ್ನ ಪ್ರಬಲಗೊಳಿಸಿದ ಸುಳಿಯನ್ನ ಶಿಥಿಲಗೊಳಿಸುವಂತಹ ಪ್ರಕ್ರಿಯೆಯನ್ನ ಉಪನಿಷತ್ತು ಮಾಡುತ್ತೆ. ಹಾಗಾಗಿ ನಾವು ಉಪನಿಷತ್ತನ್ನ, ಅಲ್ಲಿ ಒಂದು ವಾಕ್ಯ ಬರುತ್ತೆ, ನಾನು ಬಹಳಷ್ಟು ಕಡೆ ಇದನ್ನು ಹೇಳಿದ್ದೆ, ಅದರ ನಿಷ್ಕಾರಣದಿಂದ ನಾವು ಓದಬೇಕು.
ಇದರಿಂದ ಏನ್ ಪ್ರಯೋಜನ? ಅಥವಾ ಈಗ ಇಲ್ಲಿ ಎಲ್ರಿಗೂ ಆ ಸತ್ಯದ ಅರಿವಿದೆ, ಅಂದ್ರೆ ಉಪನಿಷತ್ತಿನ ಪಾಠದ ನಂತರ ಯಾವಿಲ್ಲ ಮೋಕ್ಷಕ್ಕೆ ಹೋಗಲ್ಲ. ಹಾಗಾಗಿ ಈ ಅರಿವು ಎಲ್ರಿಗೂ ಇದೆ. ಹಾಗಿದ್ರೆ ಯಾಕೆ ನಾವು ಓದಬೇಕು ಉಪನಿಷತ್ತನ್ನ? ನಿಷ್ಕಾರಣದಿಂದ ಓದಬೇಕು ಅಂತ ಶಂಕರಾಚಾರ್ಯರು ಅವ್ರ ಭಾಷ್ಯದಲ್ಲಿ ಹೇಳ್ತಾರೆ. ಹಾಗಾಗಿ ಏನೋ ಒಂದು ಪ್ರಯೋಜನ ಸಿಗುತ್ತೆ. ಅಥವಾ ಹೇಗೆ ನಾವು ನಮ್ಮ ತಾಯಿಯನ್ನು, ನಮ್ಮ ಮಕ್ಕಳನ್ನು ಹೇಗೆ ನಾವು ಏನೋ ಪರಿಧಿ ರಹಿತವಾಗಿ ಅವರನ್ನ ನಾವು ನೋಡ್ತೀವೋ, ಹಾಗೇನೆ ಉಪನಿಷತ್ತನ್ನು ನೋಡ್ಬೇಕು ಅಂತ ಸ್ವಯಂ ವೇದವೇ ಹೇಳುತ್ತೆ. ಹಾಗಾಗಿ ಇಲ್ಲಿ ಏನು ಪ್ರಯೋಜನ ಅನ್ನೋದಕ್ಕಿಂತ ಉಪನಿಷತ್ತನ್ನ ತಿಳ್ಕೊಳ್ತಾ ನಾನು ನನ್ನ ಜೀವನದಲ್ಲಿ ಏನೇನು ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀನಿ ಅನ್ನೋದನ್ನ ವಾಸ್ತವಿಕ ಪ್ರಪಂಚದಲ್ಲಿ ನೋಡ್ಬೇಕು. ನಮ್ಮ ರಾಜೀವ್ ಗಾಂಧಿ ಪರಿಸರ ಅಂದ್ರೆ ಶೃಂಗೇರಿಯಲ್ಲಿ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಏನಿದೆ, ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಕೆಲವೊಂದಿಷ್ಟು ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರು ಸ್ವಲ್ಪ ಚೆನ್ನಾಗಿ ವಿಚಾರವನ್ನು ತಿಳ್ಕೊಂಡಂತವ್ರು ಪ್ರಶ್ನೆಯನ್ನು ಕೇಳ್ತಾರೆ. ಏನಂದ್ರೆ ಈಗ ಉಪನಿಷತ್ ಆಗಿರ್ಲಿ, ವೇದ ಆಗಿರ್ಲಿ, ಅನಾದಿ ಕಾಲದಿಂದ ಅನುವೃತ್ತಿ ಆಗ್ತಾ ಇದೆ. ಅದೇ ವಾಕ್ಯ, ಅದೇ ಪ್ರಶ್ನೆ, ಅದೇ ಉತ್ತರ ಇಷ್ಟಿದ್ಮೇಲೆ ಇದರಿಂದ ಇನ್ನೇನು ಮುಂದೆ ಏನಿದು? ಇದನ್ನ ತಿಳ್ಕೊಳ್ಳಿಕ್ಕೆ ನಾವು ಗ್ರಂಥ ಓದ್ಬೇಕಾ? ಅದೇ ವಾಕ್ಯ. ಈಗ ನಾನು ಎಷ್ಟು ಛಂದಸ ವೃಷಭ ಅಂತ ವೇದವಾಕ್ಯ ಹೇಳಿದೆ, ಅನಾದಿ ಕಾಲದಿಂದ ಬರ್ತಾ ಇದೆ ವೇದವಾಕ್ಯ. ಈ ವೇದವಾಕ್ಯದ ಕೊನೆಯಲ್ಲಿ ಒಂದು ವಾಕ್ಯ ಇದೆ, ಶ್ರುತಮ್ಮೆ ಗೋಪಾಯ ಅಂತಿದೆ. ಅಂದ್ರೆ ಏನು? ನಾನು ಕೇಳಿಸ್ಕೊಂಡಿದ್ದನ್ನ ಈಗ ಮರೆವು ಅಥವಾ ಇನ್ಯಾವುದೋ ಕಾರಣದಿಂದ ನಾನು ಕಲಿತಿದ್ದನ್ನ ಮರಿಬಾರದು. ಹಾಗಾಗಿ ದೇವರಲ್ಲದ ಪ್ರಾರ್ಥನೆದು ಶ್ರುತಂ ಮೇ ಅಂದ್ರೆ ನಾನು ಕೇಳಿಸ್ಕೊಂಡದ್ದನ್ನ ಗೋಪಾಯ ಅಂದ್ರೆ ನನ್ನಲ್ಲೇ ರಕ್ಷಣೆ ಮಾಡುವುದನ್ನ. ಇದು ಮರೆತು ಬಿಟ್ರೆ ಮತ್ತೆ ಪ್ರಯೋಜನ ಇಲ್ಲ. ಹಾಗಾಗಿ ಅವರು ಪ್ರಶ್ನೆ ಕೇಳ್ತಾರೆ, ಅನಾದಿ ಕಾಲದಿಂದ ಬರ್ತಾನೆ ಇದೆ, ಇದು ಹೊಸದೇನಿದೆ? ಹಾಗಿದ್ರೆ ಪುಸ್ತಕದಲ್ಲಿರೋದೇ ಪ್ರಶ್ನೆ, ಪುಸ್ತಕದಲ್ಲಿರೋದೇ ಉತ್ತರ, ಅಂದ್ರೆ ಹೊಸದೇನಿದೆ ಉಪನಿಷತ್ತಲ್ಲಿ ಅಂತ ಕೇಳಿದಾಗ ಅಲ್ಲಿ ನಾವು ಹಾಗಾಗಿ ವಿಶ್ವವಿದ್ಯಾಲಯದ ಕಡೆಯಿಂದ ನಮ್ಮ ಸರ್ಕಾರದ ಕಡೆಯಿಂದಲೂ ಕೂಡ ಒಂದು ಹೊಸ ವಿಭಾಗ ಶುರುವಾಗಿದೆ, ಭಾರತೀಯ ಜ್ಞಾನ ಪರಂಪರೆ ಅಂತ. ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಧುನಿಕ ಕಾಲದಲ್ಲಿ ಉಪನಿಷತ್ತಿನ ಅವಶ್ಯಕತೆಗಳು ಏನು, ಅಥವಾ ವೇದದ ಪ್ರಸ್ತುತತೆ ಏನಿದೆ, ಎಲ್ಲಿಯವರೆಗೆ ನಾವು ಸಮಾಜದಲ್ಲಿ ಅದನ್ನ ನಾವು ಅಪ್ಲೈ ಮಾಡೋದು ಅಲ್ಲಿವರೆಗೆ ಅದರ ಏನು ಎಲ್ಲಿವರೆಗೆ ಮುಂದುವರೆದ್ರೆ ಅದು ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಒಂದಿಷ್ಟು ಜನ ಓದ್ತಾರೆ, ಒಂದಿಷ್ಟು ಜನ ಓದಲ್ಲ, ಅದು ಹಾಗೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗಾಗಿ ಈ ಸಮಾಜದಲ್ಲಿ ಈಗಿನ ಕಾಲಕ್ಕೆ ಪ್ರಸ್ತುತತೆಯನ್ನು ನಾವು ಹೇಳಬೇಕು. ಸೋಷಿಯಲ್ ಏನು ಅದನ್ನ ಅಪ್ಲಿಮೆಂಟ್ ಹೇಗೆ ಮಾಡೋದು ಅದನ್ನ ನಾವು ನೋಡ್ಬೇಕಾಗುತ್ತೆ. ಹಾಗಾಗಿ ಆ ದಿಟ್ಟಿನಲ್ಲಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಈಗ ನಾನು ವಿಷಯ ಪ್ರವೇಶವನ್ನು ಮಾಡ್ತಾ ಇದ್ದೀನಿ. ಛಾಂದೋಗ್ಯೋಪನಿಷತ್ತು ಏನಿದೆ, ಈ 10 ಉಪನಿಷತ್ತಲ್ಲಿ ಛಾಂದೋಗ್ಯೋಪನಿಷತ್ತು ಮತ್ತೆ ಬೃಹದಾರಣ್ಯಕ ಇದೆರಡು ಬಹಳ ದೊಡ್ಡದು. ಈಗ ಈಶಾವಾಸ್ಯ ಉಪನಿಷತ್ತು ಕೇವಲ 18 ಮಂತ್ರ ಇದೆ, 12 ಮಂತ್ರ ಇದೆ. ಮಾಂಡುಕ್ಯದಲ್ಲಿ 18 ಮಂತ್ರ, ಕಠೋಪನಿಷತ್ತಲ್ಲಿ ಒಂದು 120 ಮಂತ್ರ, ಹೀಗೆ 60 ಮಂತ್ರ. ಹೀಗೆ ಅಂದ್ರೆ ನಾವು ಒಂದು ಅವಧಿಯಲ್ಲಿ ಅದನ್ನಷ್ಟು ನಾವು ನೋಡ್ಬಿಡ್ಬೋದು. ಅಥವಾ ಪ್ರತಿದಿನ ಒಂದಷ್ಟು ವಾಕ್ಯಗಳನ್ನು ಓದ್ತೀವಿ ಅಂದ್ರೆ 2-3 ತಿಂಗಳಲ್ಲಿ ಒಂದೊಂದು ಉಪನಿಷತ್ತನ್ನು ನಾವು ಓದಿ ಮುಗಿಸ್ಬೋದು. ಆದ್ರೆ ಛಾಂದೋಗ್ಯದಲ್ಲಿ ಹೇಗಿದೆ ಅಂದ್ರೆ 8 ಅಧ್ಯಾಯ ಇದೆ. ಆ 8 ಅಧ್ಯಾಯದಲ್ಲಿ 154 ಖಂಡಗಳು. ಆ ಒಂದೊಂದು ಖಂಡದಲ್ಲಿ ಮಿನಿಮಮ್ 60ರಿಂದ 70 ಮಂತ್ರಗಳು. ಅಂದ್ರೆ 154 ಇಂಟು 60 ಮಂತ್ರ. ಅಂದ್ರೆ ಇದು ಒಂದು ಜನ್ಮದಲ್ಲಿ ನಾವು ಓದಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪಾಠ ಪ್ರಣಾಳಿ ಅಂದ್ರೆ ಪಾಠ ಪರಂಪರೆಯಲ್ಲೂ ಕೂಡ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯ ಮಾತ್ರ ಪಾಠಕ್ಕೆ ಇರುವಂತದ್ದು, ಬೇರೆ ಅಧ್ಯಾಯವನ್ನು ನಾವು ಅವರು ಅಲ್ಲಿ ಇಟ್ಟಿಲ್ಲ. ಯಾಕಂದ್ರೆ 6ನೇ ಅಧ್ಯಾಯದಲ್ಲಿ ಇಲ್ಲಿ ಇಡೀ ಎಲ್ಲಾ ಉಪನಿಷತ್ತಲ್ಲಿ ಹೇಳುವಂತಹ ವಿಷಯಗಳು 6ನೇ ಅಧ್ಯಾಯದಲ್ಲೇ ಸಂಗ್ರಹ ಆಗಿದೆ ಅಂತ. ಅಲ್ಲಿಯೇ ಈ ಶ್ವೇತಕೇತು ಮುಂತಾದ ಕಥೆಗಳು ಕೂಡ ಬರುತ್ತೆ. ತತ್ವಮಸಿ ಅನ್ನೋ ಪ್ರಸಿದ್ಧ ವಾಕ್ಯ ಕೂಡ ಅಲ್ಲೇ ಬರುವಂತದ್ದು. ಹಾಗಾಗಿ ಪಾಠ ಪರಂಪರೆಯಲ್ಲೇ ಉಳಿದ 7 ಅಧ್ಯಾಯಗಳ ಒಂದು ಏನು ಪಾಠದ ಒಂದು ಪ್ರಕ್ರಿಯೆ ಈಗಿಲ್ಲ. ಅಂದ್ರೆ ಇದು 10-12 ವರ್ಷಗಳ ಹಿಂದಿಂದ ಕ್ರಮ ಬಂದಿರುವಂತದ್ದು, ಅಥವಾ ಒಂದು 20 ವರ್ಷಗಳಿಂದ. ಹಾಗಾಗಿ ಈಗ ಅದನ್ನ ಯಾರು ಓದೋದೇ ಇಲ್ಲ ಉಳಿದ 7 ಅಧ್ಯಾಯಗಳನ್ನ. 6ನೇ ಅಧ್ಯಾಯವನ್ನು ಓದಿ ನಾನು ಛಾಂದೋಗ್ಯೋಪನಿಷತ್ತನ್ನು ಓದಿದ್ದೀನಿ. ಹಾಗೆ ಬೃಹದಾರಣ್ಯಕ ಕೂಡ ಇದು ಮುಂದೆ ಇರಬಹುದು. ಬೃಹದಾರಣ್ಯಕದ್ದು ಕೂಡ ಬೃಹದ ಶಬ್ದದಲ್ಲೇ ಇದೆ, ಬೃಹದ್ ಅರಣ್ಯ ಅಂತ. ಅದು ಒಂದು ಸತಿ ಬೃಹದಾರಣ್ಯಕದ ಒಳಗಡೆ ಹೋದರೆ ಯಾವ ವಿಚಾರ ಹೇಳ್ತಾ ಇದ್ದಾರೆ, ಎಲ್ಲಿ ಹೇಳ್ತಾ ಇದ್ದಾರೆ, ಅದರ ಸಂಗತಿ ಏನು, ಅದರ ಹಿಂದೆ ಲಿಂಕ್ ಏನಿದೆ ಚಾಪ್ಟರ್ಗೆ ಅಥವಾ ಅಧ್ಯಾಯಕ್ಕೆ, ಮುಂದೆ ಏನೇನು ಉದಾಹರಣೆಗಳನ್ನು ಕೊಡ್ತಾರೆ, ಉದಾಹರಣೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಕಾಲ ತಗೊಂಡ್ರೆ ಉದಾಹರಣೆಯಿಂದ ಯಾವ ವಿಷಯವನ್ನು ಹೇಳ್ತಾ ಇದ್ದೀವಿ ಅದನ್ನ ತಿಳ್ಕೊಳ್ಳೋಕೆ ಇನ್ನೂ ಜಾಸ್ತಿ ಸಮಯ ಬೇಕಾಗುತ್ತೆ. ಹಾಗಾಗಿ ಬೃಹದಾರಣ್ಯಕ ಮತ್ತೆ ಛಾಂದೋಗ್ಯ ಇರೋದ್ರಲ್ಲಿ ಅತ್ಯಂತ ದೊಡ್ಡ ಉಪನಿಷತ್ತುಗಳು ಅಂತ ಅದನ್ನು ನಾವು ಶಾಸ್ತ್ರ ಪರಂಪರೆಯಲ್ಲೂ ಹೇಳ್ತೀವಿ. ಬೃಹದ್ವಯಂ
10 ಉಪನಿಷತ್ತಲ್ಲಿ ಬೃಹದ್ವಯಂ ಅಂದ್ರೆ ಅದು ಬೃಹದಾರಣ್ಯಕ ಮತ್ತೆ ಛಾಂದೋಗ್ಯ ಉಪನಿಷತ್ತು. ಈ ಹಿಂದಿನ ಸರಣಿಗಳಲ್ಲಿ ಹೇಳಿರುವಂತೆ ಪ್ರತಿಯೊಂದು ವೇದಕ್ಕೂ ಅದರದ್ದೇ ಆದಂತಹ ಉಪನಿಷತ್ತು ಇದೆ. ಈಗ ಋಗ್ವೇದಕ್ಕೆ ಯಾವ ಉಪನಿಷತ್ತು ಅಂತ ಯಾರು ಹೇಳ್ಬೋದಾ? ಋಗ್ವೇದಕ್ಕೆ ಅಂದ್ರೆ 4 ವೇದಗಳಿದೆ. ಬಹಳ ಪ್ರಾಥಮಿಕ ವಿಚಾರ ಇದು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈಗ ಋಗ್ವೇದಕ್ಕೆ ಒಂದು ಉಪನಿಷತ್ತಿದೆ. ಯಾರಾದ್ರೂ ಗೊತ್ತಿದ್ರು ಹೇಳ್ಬೋದಾ? ಅಥವಾ ಅದರ ಪಾಠ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ, ಹಾಗಾಗಿ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ತೊಂದರೆ ಇಲ್ಲ. ಇದು ಋಗ್ವೇದಕ್ಕೆ ಐತರೇಯ ಉಪನಿಷತ್ತು ಅಂತ ಆ ವೇದಕ್ಕೆ ಇರುವಂತದ್ದು. ಅಂದ್ರೆ ಈಗ ನಾವು ಶಬ್ದ ಏನು ತಗೊಳ್ತೀವಿ, ವೇದಾಂತ ಅಂತಿದೆ. ಈಗ ಬಹಳ ಪ್ರಾಥಮಿಕ ಅರ್ಥ ಏನು? ವೇದದ ಅಂತ ಅಂದ್ರೆ ಕೊನೆಯ ಭಾಗ ಅಂತ. ಅಂತ ಶಬ್ದಕ್ಕೆ 2 ಅರ್ಥ ಇದೆ, ಅದನ್ನ ನಾನು ಆಮೇಲೆ ಹೇಳ್ತೀನಿ. ವೇದದ ಅಂತ ಅಂದ್ರೆ ವೇದಗಳ ಕೊನೆಯಲ್ಲಿರುವಂತಹ ಭಾಗ. ವೇದ 3 ವಿಭಾಗವಾಗಿ ವಿಭಕ್ತವಾಗಿದೆ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಇದು ಪ್ರಮುಖ ವಿಭಾಗ. ಒಂದೊಂದು ವೇದದಲ್ಲೂ ಕರ್ಮಕಾಂಡ ಮತ್ತೆ ಜ್ಞಾನಕಾಂಡ ಹಾಗೆ ಉಪಾಸನಾ ಕಾಂಡ ಅಂತ 3 ವಿಭಾಗಗಳಿದೆ. ಅಂದ್ರೆ ಪೂರ್ತಿ ವೇದ ಕರ್ಮಗಳನ್ನು ಹೇಳುತ್ತೆ ಅಂತ ಒಂದಿಷ್ಟು ಜನರ ಅಭಿಪ್ರಾಯ ಇದೆ. ಅದನ್ನು ನಾವು ಆಮೇಲೆ ನೋಡೋಣ. ಅಂದ್ರೆ ಛಾಂದೋಗ್ಯೋಪನಿಷತ್ತಿನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಕರ್ಮಕಾಂಡಗಳಿದೆ. ಕರ್ಮಕಾಂಡ ಅಂದ್ರೆ ಕನ್ನಡ ಭಾಷೆಯ ಕರ್ಮಕಾಂಡ ಅಲ್ಲ. ಕರ್ಮಕಾಂಡ ಅಂದ್ರೆ ಏನು? ಕರ್ಮವನ್ನ ಹೇಳುವಂತಹ ಭಾಗ. ಈ ಕರ್ಮಗಳು ಒಂದು ಯಾವುದು ಅಂತ ಕೇಳಿದ್ರೆ, ಈಗ ಯಾರೋ ಒಬ್ಬರಿಗೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ. ಹಾಗಾಗಿ ವೇದ ಏನ್ ಹೇಳುತ್ತೆ? ಯಾರಾದ್ರೂ ಸ್ವರ್ಗಗಾಮಿಗಳಿದ್ರೆ ಅವ್ರು ಏನ್ ಮಾಡ್ಬೇಕು? ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ಒಂದು ವಾಕ್ಯ ಹೇಳುತ್ತೆ. ಅಂದ್ರೆ ಜ್ಯೋತಿಷ್ಠೋಮ ಯಾಗದ ಮೂಲಕ ಸ್ವರ್ಗಕ್ಕೆ ಹೋಗ್ಬಹುದು. ಇದಕ್ಕೆ ಪ್ರಮಾಣ ಏನು? ಯಾರು ಹೋಗಿ ಬಂದವರಿಲ್ಲ. ನಾನು ಹೋಗಿ ಬಂದೆ ಯಾಗ ಮುಗಿಸಿ, ಯಾರು ಇಲ್ಲ. ಯಾಗದ ಕೊನೆಯಲ್ಲಿ ಫಲ ಕೂಡ ಸಿಗಲ್ಲ. ಯಾಗ ಮುಗಿತಿದ್ದಾಗೇನೆ ಯಾಗದ ಯಜಮಾನ ಅವನು ಮೋಕ್ಷಕ್ಕೆ ಸ್ವರ್ಗಕ್ಕೆ ಹೋಗಲ್ಲ. ಹಾಗಾಗಿ ಅದಕ್ಕೆ ಪ್ರಾಮಾಣ್ಯ ಏನು ಅಂತ ಹೇಳಿದ್ರೆ ವೇದವೇ ಪ್ರಾಮಾಣ್ಯ. ಅಂದ್ರೆ ವೇದವೇ ಪರಮ ಪ್ರಾಮಾಣ್ಯ ಅಂತ ತಗೊಂಡು, ಯಾಕೆಂದ್ರೆ ವೇದ ಅನ್ನೋದು ಯಾರೋ ಒಬ್ಬ ಪುರುಷನಿಂದ ನಿರ್ಮಿತ ಅಲ್ಲ. ಅಪೌರುಷೇಯ ವೇದದಲ್ಲಿ ದೋಷಗಳ ಸದ್ಭಾವನೆಯೇ ಇಲ್ಲ. ಅಂದ್ರೆ ನಮ್ಮ ಶಾಸ್ತ್ರ ಪಾಠದಲ್ಲಿ ಒಂದು ವಾಕ್ಯ ಇದೆ, ಯದ್ ಕೃತಕಂ ತದ್ ಅನಿತ್ಯಂ ಅಂತ. ಅಂದ್ರೆ ಯಾವುದಕ್ಕೆ ಉತ್ಪತ್ತಿ ಇದೆಯೋ ಅದಕ್ಕೆ ನಾಶ ಇದೆ. ಈ ವೇದಗಳು ಯಾವುದೇ ಪುರುಷನಿಂದ ನಿರ್ಮಿತ ಅಲ್ಲ. ಆಗಿದ್ದರಿಂದ ಹಾಗಾಗಿ ಅವುಗಳಿಗೆ ಸಾವಿಲ್ಲ ಅಂತ ಹೇಳ್ತಾರೆ. ಆದ್ರೆ ವೇದಾಂತಿಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವೇದಕ್ಕೂ ಕೂಡ ಒಂದು ಅಂತ್ಯ ಇದೆ. ಯಾವಾಗ? ಬ್ರಹ್ಮ ಸಾಕ್ಷಾತ್ಕಾರ ಆದ್ಮೇಲೆ. ಈಗ ಬ್ರಹ್ಮ ಸಾಕ್ಷಾತ್ಕಾರ ಆದ್ಮೇಲೂ ವೇದನೂ ಇದೆ ಇದ್ರೆ ಈಗ ಅದ್ವಿತೀಯ ಬ್ರಹ್ಮ ಅಂತ ಹೇಗೆ ಹೇಳಕ್ ಸಾಧ್ಯ? ಅಲ್ಲಿ 2 ಆಗ್ಬಿಡುತ್ತೆ, ಆಗ ದ್ವೈತ ಬಂದ್ಬಿಡುತ್ತೆ. ಹಾಗಾಗಿ ಆ ಬ್ರಹ್ಮ ಒಂದೇ ಅಂತ ಹೇಳ್ಬೇಕಿದ್ರೆ ವೇದಗಳು ಕೂಡ ಇರಬಾರದು. ಹಾಗಾಗಿ ವೇದಾಂತದಲ್ಲಿ ಈ ವೇದಗಳು ವೇದಾಂತಗಳು ಯಾವ ಸ್ಥಾನದಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ನದಿಯನ್ನ ದಾಟಬೇಕಿದ್ರೆ ನಮಗೆ ದೋಣಿಯ ಅವಶ್ಯಕತೆ ಇದೆಯಲ್ಲ, ಆ ದೋಣಿಯ ಸ್ಥಾನದಲ್ಲಿ ವೇದಾಂತಗಳಿವೆ. ದಡ ಸೇರಾದ್ಮೇಲೆ ಯಾರು ದೋಣಿಯನ್ನ ಹೆಗಲ ಮೇಲೆ ಹಾಕೊಂಡು ಹೋಗಲ್ಲ ಮುಂದಕ್ಕೆ. ಹಾಗಾಗಿ ಅಲ್ಲೇ ಬಿಟ್ಟು ಹೋಗ್ತಾರೆ ದಡದಲ್ಲಿ. ಹಾಗೆ ವೇದಾಂತಗಳು ಕೂಡ ಪರಮಾತ್ಮ ಜ್ಞಾನವನ್ನು ಉತ್ಪತ್ತಿ ಮಾಡಿ ಅವು ಕೂಡ ಏನಾಗುತ್ತೆ? ಕ್ಷೀಣಿಸ್ತಾ ಹೋಗ್ತವೆ. ಹಾಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಜೀವನ್ಮುಕ್ತರು ಅಂತ ಹೇಳ್ತೀವಿ. ಹಾಗಾಗಿ ಆ ವಿಚಾರಗಳೆಲ್ಲವೂ ನಾನು ಮೊದಲಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇರೋದು, ಮಾಹಿತಿ ಕೊಡ್ತಾ ಇರೋದು. ಇದರದ್ದು ಒಂದೊಂದೇ ವಿಭಾಗವನ್ನು ನಾವು ಮುಂದೆ ನೋಡ್ತಾ ಇದ್ದೀವಿ. ಹಾಗಾಗಿ ಈಗ ಪ್ರತಿಯೊಂದು ವೇದದಲ್ಲೂ ಒಂದೊಂದು ಉಪನಿಷತ್ತು ಇದೆ. ಅಂದ್ರೆ ಈಗ ಋಗ್ವೇದಕ್ಕೆ ಐತರೇಯ ಉಪನಿಷತ್ತು, ಯಜುರ್ವೇದಕ್ಕೆ 4 ಉಪನಿಷತ್ತುಗಳಿದೆ. ಯಾಕೆಂದ್ರೆ ಯಜುರ್ವೇದದಲ್ಲಿ 2 ವಿಧ ಇದೆ. ಯಾರು ಹೇಳ್ಬೋದಾ? ಯಜುರ್ವೇದದಲ್ಲಿ 2 ವಿಧ ಇದೆ. ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ ಗೊತ್ತಿರಬಹುದು. ಇದು ಶುಕ್ಲ ಯಜುರ್ವೇದಕ್ಕೆ 2 ಉಪನಿಷತ್ತು, ಕೃಷ್ಣ ಯಜುರ್ವೇದಕ್ಕೆ 2 ಉಪನಿಷತ್ತು, ಹೀಗೆ ಒಂದು ವಿಭಾಗ ಇದೆ. ಈಗ ಕೃಷ್ಣ ಯಜುರ್ವೇದಕ್ಕೆ ಯಾವ 2 ಉಪನಿಷತ್ತು ಅಂತ ಕೇಳಿದ್ರೆ ಈಶಾವಾಸ್ಯ ಉಪನಿಷತ್ತು ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಅಂತ. ಈಗ ಇನ್ನೊಂದು ಅಂದ್ರೆ ಶುಕ್ಲ ಯಜುರ್ವೇದಕ್ಕೆ ಯಾವುದು ಅಂತ ಕೇಳಿದ್ರೆ ಅಲ್ಲಿ ಇನ್ನೂ 2 ಉಪನಿಷತ್ತುಗಳಿವೆ. ಯಾವುದು ಅಂತ ಕೇಳಿದ್ರೆ ಈಶಾವಾಸ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು ಕೃಷ್ಣ ಯಜುರ್ವೇದಕ್ಕೆ. ಶುಕ್ಲ ಯಜುರ್ವೇದಕ್ಕೆ ಯಾವ ಉಪನಿಷತ್ತು ಅಂತ ಕೇಳಿದ್ರೆ ಕಠೋಪನಿಷತ್ತು. ಹಾಗಾಗಿ ಈ ಅಷ್ಟು 4 ಉಪನಿಷತ್ತುಗಳು ಯಜುರ್ವೇದಕ್ಕೆ ಬರ್ತವೆ. ಸಾಮವೇದಕ್ಕೆ 2 ಉಪನಿಷತ್ತಿದೆ. ಒಂದು ಕೇನೋಪನಿಷತ್ತು, ಇವತ್ತಿನ ಪಾಠ್ಯ ವಿಚಾರವಾಗಿರತಕ್ಕಂಥ ಛಾಂದೋಗ್ಯೋಪನಿಷತ್ತು, 2 ಉಪನಿಷತ್ತು. ಹಾಗೆ ಕೊನೆಯ ವೇದ ಯಾವುದು? ಅಥರ್ವಣ ವೇದ. ಅಲ್ಲಿ ಒಟ್ಟು 3 ಉಪನಿಷತ್ತುಗಳಿವೆ. ಯಾವುದು ಅಂತ ಕೇಳಿದ್ರೆ ಮುಂಡಕೋಪನಿಷತ್ತು, ಮಾಂಡೂಕ್ಯೋಪನಿಷತ್ತು, ಹಾಗೆ ಪ್ರಶ್ನೋಪನಿಷತ್ತು. ಒಟ್ಟು 10 ಉಪನಿಷತ್ತುಗಳನ್ನ 4 ವೇದಗಳಲ್ಲಿ ಅದನ್ನು ಅಂತರ್ಭಾವ ಮಾಡ್ತಾರೆ. ಹಾಗಾಗಿನೇ ಅದನ್ನ ವೇದಾಂತ ಅಂತ ಕರೀತೀವಿ.
ಹಾಗಾಗಿ ನಾವು ಉಪನಿಷತ್ತನ್ನು ಶುರು ಮಾಡಬೇಕಿದ್ರೆ ಉಪನಿಷತ್ತಿನ ಮೊದಲನೇ ವಾಕ್ಯ ಹೇಗಿದೆ ಅಂತ ಕೇಳಿದ್ರೆ ಪರಿಸಮಾಪ್ತಂ ಕರ್ಮ ಅಂತ. ಅಂದ್ರೆ ಇನ್ನು ಮುಂದೆ ಕರ್ಮಗಳ ವಿಚಾರವಾಗಿ ಈ ಉಪನಿಷತ್ತು ಬರಲ್ಲ. ಅಪಿತು ಅಂದ್ರೆ ಯಾವ ವಿಚಾರಗಳಿಂದ ಶುರುವಾಗುತ್ತೆ ಅಂತ ಹೇಳಿದ್ರೆ ಜ್ಞಾನ ಪ್ರಧಾನವಾಗಿರತಕ್ಕಂತಹ ವಿಚಾರಗಳು ಇನ್ನು ಮುಂದೆ ಶುರುವಾಗ್ತವೆ. ಹಾಗೆ ಇಲ್ಲೂ ಕೂಡ ಛಾಂದೋಗ್ಯದಲ್ಲೂ ಕೂಡ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಪರಿಸಮಾಪ್ತಂ ಕರ್ಮ, ಇನ್ನು ಮುಂದೆ ಕರ್ಮಗಳ ವಿಚಾರ ಮಾಡೋದಿಲ್ಲ, ಇನ್ನು ಮುಂದೆ ಜ್ಞಾನದ ವಿಚಾರವನ್ನೇ ಮಾಡುವಂಥದ್ದು. ಹಾಗಾಗಿ ಕರ್ಮಗಳಿಗೆ ವೇದಾಂತದಲ್ಲಿ ಸ್ಥಾನವಿಲ್ಲ ಅಂತ ಮೊದಲಿಗೆ ಒಂದು ವಾಕ್ಯವನ್ನು ಹೇಳ್ತಾರೆ. ಆದರೆ ಕರ್ಮಗಳನ್ನು ಕೂಡ ಮಾಡಬೇಕು. ಯಾಕಂದ್ರೆ ಈಶಾವಾಸ್ಯ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗುಂ ಸಮಾಹ ಅಂತಿದೆ. ಅಂದ್ರೆ ಒಬ್ಬ ಪುರುಷನ ಅತ್ಯಂತ ಹೆಚ್ಚು ಆಯುಸ್ಸು ಎಷ್ಟು ಬರ್ಬೋದು ಅಂದ್ರೆ 100 ವರ್ಷ ಅಂತಿದೆ. ಅಂದ್ರೆ ಕೆಲವೊಬ್ರು ದಾಟಿರ್ಬೋದು, ಒಂದು ಅಂದಾಜಿನ ಪ್ರಕಾರ 100 ವರ್ಷ. ಆ 100 ವರ್ಷಗಳು ಕರ್ಮಗಳಿಂದ ವ್ಯಾಪ್ತವಾಗಿದೆ. ಅಂದ್ರೆ ಕರ್ಮವನ್ನು ಬಿಡ್ಲೇಬಾರದು. ಸಂಧ್ಯಾವಂದನೆಯಿಂದ ಹಿಡಿದು ಯಾವುದೇ ಯಾಗಾದಿಗಳಿಂದ ಹಿಡಿದು ಕರ್ಮಗಳು ಅಂತ ಏನಿದೆ ಅದನ್ನು ನಾವು ಬಿಡವಾಗಿಲ್ಲ. ಕರ್ಮ ತ್ಯಾಗಕ್ಕೆ ಪ್ರಮಾಣವೇ ಇಲ್ಲ. ಅಂದ್ರೆ ನಮ್ಮ ಹತ್ರ ಆಗಲ್ಲ ಹಾಗಾಗಿ ನಾನು ಬಿಡ್ತಾ ಇದ್ದೀನಿ ಅದಲ್ಲ, ಅದ್ರ ಬಿಡೋ ಹಾಗೆ ಇಲ್ಲವೇ ಇಲ್ಲ. ಹಾಗಾಗಿ ವೇದಾಂತದಲ್ಲೂ ಕರ್ಮಗಳಿಗೆ ಒಂದು ಸ್ಥಾನ ಇದೆ. ಆದ್ರೆ ಆ ಕರ್ಮಗಳಿಂದಲೇ ಮೋಕ್ಷ ಸಿಗುತ್ತೆ ಅಂತ ಸಿದ್ಧಾರ್ಥವಿಲ್ಲ. ಹಾಗಿದ್ರೆ ಮೋಕ್ಷ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದ್ರೆ ಅದು ಆತ್ಮಜ್ಞಾನದಿಂದಲೇ ಸಿಗುತ್ತೆ. ಹಾಗಿದ್ರೆ ಕರ್ಮಗಳು ಯಾಕೆ? ಯಾಕೆಂದ್ರೆ ಛಾಂದೋಗ್ಯದ ಒಂದು ವಿಶಿಷ್ಟ ಸ್ವಾರಸ್ಯ ಏನಿದೆ ಅಂದ್ರೆ ಛಾಂದೋಗ್ಯದಲ್ಲಿ ಸಿಕ್ಕಾಪಟ್ಟೆ ಉಪಾಸನೆಗಳನ್ನ ಹೇಳಿದ್ದಾರೆ. ಉಪಾಸನೆ ಅಂದ್ರೆ ಏನು? ಒಂದು ಲಕ್ಷ್ಯವನ್ನು ಇಟ್ಟುಕೊಂಡು ಆ ಲಕ್ಷ್ಯಕ್ಕೆ ಉಪಾಸನೆಯನ್ನು ಮಾಡುವಂಥದ್ದು. ಉಪಾಸನೆ ಅಂದ್ರೆ ಅಲ್ಲಿ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ತೈಲಧಾರಾವತ್ ಸಂತತ ಪ್ರವಾಹ ಅಂತ. ಈಗ ತೈಲವನ್ನು ಹೀಗೆ ಒಂದು ಲೋಟಕ್ಕೆ ಬಗ್ಗಿಸಿದಾಗ ಅಥವಾ ಒಂದು ದೀಪ ಇದಕ್ಕೆ ಬಗ್ಗಿಸಿದಾಗ ಆ ತೈಲಧಾರೆ ಹೇಗೆ ರುಜು ರೂಪದಲ್ಲಿ ಅಂದ್ರೆ ಮಧ್ಯೆ ಯಾವುದೇ ಏನು ವಿಚ್ಛಿತ್ತಿಗಳಿಲ್ಲ, ಅದು ನೇರವಾಗಿ ಬೀಳುತ್ತೆ. ಹಾಗೇನೆ ಉಪನಿಷತ್ ಉಪಾಸನೆಗಳಲ್ಲೂ ಮನಸ್ಸು ಒಂದು ಲಕ್ಷ್ಯಕ್ಕೆ ಕೇಂದ್ರೀಕೃತ ಆಗಿದೆ ಅಂದ್ರೆ ಆ ಮನಸ್ಸನ್ನ ಆ ಕೇಂದ್ರೀಕೃತವಾಗಿರ್ತಕ್ಕಂಥ ಲಕ್ಷ್ಯವನ್ನು ಬಿಟ್ಟು ಹೊರಗೆ ಏನೋ ಅದಕ್ಕೆ ಸ್ವಾತಂತ್ರ್ಯವನ್ನು ಕೊಡೋ ಹಾಗೆ ಇಲ್ಲ. ಇದು ಹೇಳಲಿಕ್ಕೆ ಬಹಳ ಸುಲಭ. ಅಂದ್ರೆ ಮನಸ್ಸನ್ನ ನಾವು ಹೊರಗಡೆ ಬಿಡಬಾರ್ದು, ಚಂಚಲಗೊಳಿಸಬಾರ್ದು ಅಂತ. ನಾವು ಧ್ಯಾನ ಕೂತ್ಕೊಂಡಾಗ ಬಹಳಷ್ಟು ಅಭ್ಯಾಸ ಇದ್ರೆ ಒಂದು 5 ನಿಮಿಷ ಅಥವಾ 10 ನಿಮಿಷ ನಾವು ಒಂದು ಲಕ್ಷ್ಯವನ್ನು ಕೇಂದ್ರೀಕರಣ ಮಾಡಬಹುದು. ಈಗ ಇಲ್ಲೇ ಪಾಠ ಕೇಳ್ತಾ ಇರೋರಲ್ಲಿ ಅಕಸ್ಮಾತ್ ಒಬ್ರು ಮನಸ್ಸು ಮಳೆ ಬಂತಲ್ಲ ಹೇಗೆ ಹೋಗೋದು ಅಂತ ಬಂದಿರ್ಬೋದು, ಅಥವಾ ಇವತ್ತೇನು ಇದ್ದಕ್ಕಿದ್ದಂಗೆ ಮಳೆ ಬಂತಲ್ಲ ಅಂತಿರ್ಬೋದು, ಅಥವಾ ಮನೆಯಲ್ಲಿ ಏನಾದ್ರು ಕೆಲಸ ಬಿಟ್ಟಿದ್ನ ಅಂತಿರ್ಬೋದು. ಅಂದ್ರೆ ಇದನ್ನು ನಾವು ಏನ್ ಹೇಳ್ತೀವಿ ಅಂತ ಕೇಳಿದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಚಂಚಲಂ ಹಿ ಮನಃ ಕೃಷ್ಣ ವಾಯೋರಿವ ಸುದುಷ್ಕರಂ ಅಂತ. ಅಂದ್ರೆ ಮನಸ್ಸು ಎಷ್ಟು ಚಂಚಲ ಅಂತ ಕೇಳಿದ್ರೆ ವಾಯುನ ಗಾಳಿಯನ್ನು ಹಿಡಿಯೋದು ಎಷ್ಟು ಕಷ್ಟವೋ ಅಷ್ಟೇ ಕಷ್ಟ ಮನಸ್ಸನ್ನು ನಿಯಂತ್ರಣಗೊಳಿಸುವಂಥದ್ದು. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಸಾಧನಗಳನ್ನ ಛಾಂದೋಗ್ಯೋಪನಿಷತ್ತಲ್ಲಿ ಹೇಳಿದ್ದಾರೆ. ಹಾಗಾಗಿ ನಿಷ್ಕಾರಣದಿಂದ ಛಾಂದೋಗ್ಯೋಪನಿಷತ್ತನ್ನು ಓದಬೇಕು. ಅಂದ್ರೆ ಪೂರ್ತಿ ಉಪನಿಷತ್ತನ್ನೇ ಓದಬೇಕು. ಇವತ್ತಿನ ವಿಚಾರವಾಗಿರ್ತಕ್ಕಂಥ ಛಾಂದೋಗ್ಯೋಪನಿಷತ್ತನ್ನು ಖಂಡಿತ ಓದಲೇಬೇಕು. ಹಾಗಾಗಿ ಮನಸ್ಸನ್ನ ನಿಯಂತ್ರಣಗೊಳಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ಸಾಧನಗಳನ್ನ ಉಪಾಸನೆಯ ಮೂಲಕ ಅಥವಾ ಅದರ ಅನುಷ್ಠಾನದ ಮೂಲಕ ಹೇಳುವಂತಹ ಒಂದು ಕ್ರಮ ಛಾಂದೋಗ್ಯೋಪನಿಷತ್ತಲ್ಲಿದೆ. ಹಾಗಾಗಿ ನಾವು ಈಗ ಕಠೋಪನಿಷತ್ತನ್ನು ತಗೊಂಡಾಗ ಒಂದಿಷ್ಟು ಮಂತ್ರಗಳನ್ನು ಉದಾಹರಣೆ ಮೂಲಕ ಕೊಡ್ತೀವಿ. ಈಗ ಈಶಾವಾಸ್ಯ ಉಪನಿಷತ್ತು ಅಂತಿದೆ, ಈಶಾವಾಸ್ಯಮಿದಂ ಸರ್ವಂ ಅಂತ ಕೆಲವೊಂದಿಷ್ಟು ಮಂತ್ರಗಳಿದೆ, ಅದನ್ನು ಉದಾಹರಣೆ ಕೊಡಬಹುದು. ಛಾಂದೋಗ್ಯದ ಹಾಗಾಗಲ್ಲ. ನಾನು ಹೇಳಿದ್ನಲ್ಲ, ಮಂತ್ರಗಳ ಸಂಖ್ಯೆ ಹತ್ತತ್ರ 1000 ದಾಟತ್ತೆ. ಈ 1000 ದಾಟಿರುವಂತ ಮಂತ್ರಗಳನ್ನ ಹುಡುಕಿ ಯಾವುದು ಎಲ್ರಿಗೂ ಮುಟ್ಟಿಸುವಂತದ್ದು ಅಂತದನ್ನ ಹೆಕ್ಕಿ ತೆಗೆಯೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಇದನ್ನ ಸಂಸ್ಕೃತ ಅಥವಾ ಶಾಸ್ತ್ರ ಪಾಠದಲ್ಲಿ ನೀರಕ್ಷೀರ ವಿವೇಕ ಅಂತ ಕರೀತಾರೆ. ಹೇಗೆ ಒಂದು ಹಂಸ ಅದು ನೀರ್ ಬೇರೆ ಹಾಲನ್ನ ಬೇರೆ ಅಂತ ಮಾಡುತ್ತೋ ಹಾಗೆ ಇದು ಕೆಲಸ. ಅಂದ್ರೆ ಇದು ಬಹಳ ಕಷ್ಟದ ಕೆಲಸ ಅಂತ. ಹಾಗಾಗಿ ನಾನು ಅಕಸ್ಮಾತ್ ಮಂತ್ರಗಳನ್ನ ಉದಾಹರಣೆ ಕೊಡಬೇಕಿದ್ರೆ ನಾನು ಅದನ್ನ ನೋಡ್ಕೊಂಡೇ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಅದೆಲ್ಲ ಒಂದು ಅಪ್ರಸಿದ್ಧ ಮಂತ್ರಗಳು. ಯಾವುದು ನಾವು ವ್ಯವಹಾರದಲ್ಲೋ ಅಥವಾ ಇನ್ಯಾರ್ದೋ ಪ್ರವಚನದಲ್ಲೋ ಈ ಮಂತ್ರಗಳನ್ನ ಕೇಳಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಂತ ವಿಶಿಷ್ಟ ಮಂತ್ರಗಳು ಕೂಡ ಇದೆ. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಉಪನಿಷತ್ತಿನ ಒಂದು ಶೈಲಿ ಹೇಗಿದೆ ಅಂತ ಕೇಳಿದ್ರೆ ಕೆಲವೊಂದು ಕಡೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಸುಲಭವಾಗಿ ಅರ್ಥ ಆಗ್ತಿದ್ದಾಗ ನಮ್ಗೆ ಏನ್ ಅನ್ಸುತ್ತೆ, ನಾನು ಓದಿ ತಕ್ಷಣ ಮುಗಿಸ್ಬಿಡ್ತೀನಿ. ಆ ಪ್ರತಿಜ್ಞೆ ಮಾಡಿ ಮುಂದಕ್ಕೆ ಹೋಗ್ತಿದ್ದಾಗ ಶ್ಲೋಕದ ಸಮನ್ವಯ ಆಗುತ್ತೆ. ಅಂದ್ರೆ ಶ್ಲೋಕದ ಅರ್ಥ ನಮ್ಗೆ ಗೊತ್ತೇ ಆಗುತ್ತೆ ಏನ್ ಹೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಉಪನಿಷತ್ತಿನ ಶೈಲಿ ಏನಿದೆ ಅದನ್ನ ನಾವು ಪ್ರಸನ್ನ ಗಂಭೀರ ಅಂತ ಹೇಳ್ತೀವಿ.
ಅಂದ್ರೆ ಕೆಲವೊಮ್ಮೆ ಪ್ರಸನ್ನತೆಯನ್ನು ಕೊಡುತ್ತೆ, ಕೆಲವೊಮ್ಮೆ ಅಷ್ಟೇ ಗಂಭೀರತೆಯನ್ನು ತೋರಿಸುತ್ತೆ ಆ ಭಾಷೆ. ಹಾಗಾಗಿ ಯಾವುದೇ ಭಾಷೆ ತಗೊಳ್ಳಿ, ಅಲ್ಲಿ ನಾವು ಸರಿಯಾದ ವಿವೇಕಪೂರ್ವಕವಾಗಿ ಅಂತಹ ವಿಚಾರಗಳನ್ನು ನಾವು ವಿಚಾರ ಮಾಡಬೇಕು. ಯಾಕೆಂದ್ರೆ ಈಗ ವೇದಾಂತವನ್ನು ಓದಬೇಕು, ಈಗ ಸಮಯ ಇಲ್ಲ, ಅಥವಾ ಯಾವುದೋ ಒಂದು ಪುಸ್ತಕ ಸಿಕ್ಕಿದೆ ಅದನ್ನ ನಾನು ಓದ್ತೀನಿ, ಅಥವಾ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸಿಗುತ್ತೆ, ಕನ್ನಡ ಟ್ರಾನ್ಸ್ಲೇಷನ್ ಸಿಗುತ್ತೆ, ನಾನು ಓದ್ತೀನಿ, ಅಥವಾ ಇನ್ಯಾರ್ದು ಭಾಷಣ ಕೇಳ್ತೀನಿ. ಅಂದ್ರೆ ಅಲ್ಲಿ ವಿವೇಕ ಬೇಕು. ವಿವೇಕ ಇಲ್ಲದೆ ಅಂದ್ರೆ ಯಾರೋ ಅನುವಾದ ಮಾಡಿರ್ತಕ್ಕಂಥ ಗ್ರಂಥವನ್ನ ಅಂದ್ರೆ ನಮಗ್ ವಿವೇಕ ಇಲ್ಲ. ಯಾಕಂದ್ರೆ ಈ ತರದ ಬಹಳಷ್ಟು ಉದಾಹರಣೆಗಳನ್ನು ನೋಡಿದ್ವಿ. ನಿಮಗೂ ಅದು ವಾಟ್ಸಪ್ ಅಲ್ಲೋ ಅಥವಾ ಇನ್ಯಾವುದೋ ಸಾಮಾಜಿಕ ಜಾಲತಾಣದಲ್ಲೋ ಇದೆಲ್ಲ ಸಿಕ್ಕಿರುತ್ತೆ ಉದಾಹರಣೆಗಳು. ಅಂದ್ರೆ ಆ ಉಪನಿಷತ್ತಿನ ಮಂತ್ರವನ್ನ ಯಾವ್ಯಾವುದಕ್ಕೂ ಅದನ್ನ ವ್ಯಾಖ್ಯಾನ ಮಾಡುವಂಥದ್ದು. ಅಂದ್ರೆ ಎಷ್ಟು ಅಂದ್ರೆ ಬಾಲಿಶ ಉದಾಹರಣೆ ಏನು ಅಂದ್ರೆ, ಭಗವದ್ಗೀತೆಯಲ್ಲಿ ಒಂದು ವಾಕ್ಯ ಇದೆ, ಏನು ಜ್ಞಾನ ಅನ್ನುವಂತಹ ಅಗ್ನಿ ಕರ್ಮವನ್ನ ಭಸ್ಮ ಮಾಡುತ್ತೆ, ಅಂದ್ರೆ ಇಡೀ ಪ್ರಪಂಚವನ್ನೇ ಭಸ್ಮಗೊಳಿಸುತ್ತೆ ಅಂತ. ಅಂದ್ರೆ ಅರ್ಥ ಏನು, ಜ್ಞಾನೋದಯ ಆಗಿ ಮೋಕ್ಷ ಸಿಗುತ್ತೆ ಅಂತ. ಯಾರೊಬ್ಬ ಪುಣ್ಯಾತ್ಮ ಅದನ್ನ ವ್ಯಾಖ್ಯಾನ ಮಾಡಬೇಕಿದ್ರೆ ನಾವೆಲ್ಲರೂ ಕೂಡ ಭಸ್ಮ ಹಚ್ಕೋಬೇಕು. ಯಾಕೆಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕೂರುತ್ತೆ ಅರ್ಜುನ ಅಂತ. ಆ ಭಸ್ಮ ಪದ ತಗೊಂಡು ನಾವೆಲ್ಲರೂ ಭಸ್ಮ ಹಚ್ಕೋಬೇಕು ಅಂತ ವ್ಯಾಖ್ಯಾನ ಮಾಡಿದ್ರೆ ಇದರಿಂದ ವೇದಾಂತದ ಅರ್ಥ ನಾವು ಹೇಗೆ ತಿಳ್ಕೊಳ್ಬಹುದು? ಅಂದ್ರೆ ಇದೊಂದು ಬಹಳ ಪ್ರಾಥಮಿಕ ಉದಾಹರಣೆ. ಇದರ ತುಂಬಾ ಆಗ್ತಾರೆ. ಕೆಲವೊಂದಿಷ್ಟು ಹೇಗಾಗುತ್ತೆ ಅಂದ್ರೆ ನಮಗ್ ಗೊತ್ತೇ ಆಗಲ್ಲ, ಇದು ಸರಿ ಇದೆಯಲ್ವಾ ಅನ್ಸ್ಬಿಡುತ್ತೆ. ಯಾಕಂದ್ರೆ ವೇದಾಂತ ಹಾಗೆ ಇದೆ, ವೇದಾಂತಕ್ಕಷ್ಟು ಮುಕ್ತತೆ ಇದೆ. ಈಗ ನಾವು ದರ್ಶನಗಳು ಅಂತ ತಗೊಂಡಾಗ ಇದೆಲ್ಲೋದು ಛಾಂದೋಗ್ಯದಲ್ಲಿ ಇರೋದೆ, ಅದನ್ನ ನಾನು ನಿಮ್ಗೆ ಹೇಳ್ತಾ ಇರೋದು. ಇದೆಲ್ಲೋದು ಮೊದಲ ಅರ್ಧದಲ್ಲಿದೆ. ಈ ದರ್ಶನಗಳನ್ನು ಅಂತ ತಗೊಂಡಾಗ ಈಗ ನ್ಯಾಯ ದರ್ಶನ ಅಂತಿದೆ, ಅಥವಾ ಯೋಗ ಅಂತಿದೆ, ಸಾಂಖ್ಯ ಅಂತಿದೆ. ಈ ಎಲ್ಲ ದರ್ಶನಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ದರ್ಶನಗಳನ್ನು ಶುರು ಮಾಡಿರ್ತಕ್ಕಂಥವ್ರು ಒಂದಿಷ್ಟು ತತ್ವಗಳನ್ನು ಹೇಳಿರ್ತಾರೆ. ಆದ್ರೆ ಮುಂದೆ ಬಂದಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತತ್ವ ಆಗಿನ ಕಾಲಕ್ಕೆ ಸರಿ ಇದೆ, ಆದ್ರೆ ಈಗಿನ ಕಾಲಕ್ಕೆ ಅದು ಪ್ರಸ್ತುತತೆ ಇಲ್ಲ, ಹಾಗಾಗಿ ಅದನ್ನ ತೆಗೆದುಹಾಕಿ ಅವರೇ ಒಂದು ಹೊಸ ತತ್ವವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ದರ್ಶನದಲ್ಲಿ ಸಿಗುತ್ತೆ. ಆದರೆ ವೇದಾಂತದ ಸ್ವಾರಸ್ಯ ಏನು ಅಂದ್ರೆ ಅನಾದಿ ಕಾಲದಿಂದ ಅದೇ ವೇದಾಂತ ಈಗಲೂ ಅನುವೃತ್ತಿಯಾಗಿರುವಂಥದ್ದು. ಆದ್ರೆ ಯಾರು ಕೂಡ ಈ ವೇದಾಂತ ವಾಕ್ಯಕ್ಕೆ ಈ ಅರ್ಥ ಅಲ್ಲ, ಆ ಅರ್ಥ ಅಲ್ಲ ಅಂತ ಅಧಿಕೃತವಾಗಿ ಯಾರು ಅದನ್ನ ಮುಟ್ಲಿಕ್ಕೆ ಆಗಿಲ್ಲ. ಯಾಕೆಂದ್ರೆ ಅದಷ್ಟು ಸ್ವಾರಸ್ಯ ಇದೆ, ಅಷ್ಟು ಮುಕ್ತತೆ ಇದೆ. ಮತ್ತೆ ಹಾಗಾಗಿ ಆ ವೇದಾಂತದ ಅರ್ಥಗಳು ಇನ್ನೂ ಕೂಡ ಇದೆ, ಮುಂದೆ ಕೂಡ ಇರುತ್ತೆ. ಹಾಗಾಗಿ ಎಲ್ಲಾ ಈಗ ವೇದಾಂತ ಅಂದ್ರೇನೆ ಉಪನಿಷತ್ತು. ಹಾಗಾಗಿ ಉಪನಿಷತ್ತಿನ ಒಂದು ಅಧ್ಯಯನ, ನಾನು ಆಗ್ಲೇ ಹೇಳಿದಾಗ ಇದೊಂದು ವಾಕ್ಯ ಪುನರಾವೃತ್ತಿ ಮಾಡ್ತಾನೆ ಇರ್ತೀನಿ. ಅಂದ್ರೆ ನಿಷ್ಕಾರಣವಾಗಿ ನಾವು ವೇದಾಂತವನ್ನು ಓದಬೇಕು, ಅಂದ್ರೆ ಉಪನಿಷತ್ತನ್ನ ಓದಬೇಕು. ಅದಕ್ಕೆ ಸರಿಯಾದ ಗುರು ಅಥವಾ ಸರಿಯಾದ ಗ್ರಂಥ ಅದಕ್ಕೆ ಇರಲೇಬೇಕು. ಹಾಗಾಗಿ ಛಾಂದೋಗ್ಯವನ್ನ ತಗೊಂಡಾಗ ಈಗ ಉಳಿದ ಅರ್ಥವನ್ನು ಹೇಳ್ತಾ ಇದ್ದೀನಿ. ಅಂದ್ರೆ ಛಾಂದೋಗ್ಯದಲ್ಲಿ ನಾನು ಆಗ್ಲೇ ಹೇಳಿದೆ, ಒಂದಿಷ್ಟು ಉಪಾಸನೆಗಳನ್ನ ಹೇಳಿದ್ದಾರೆ ಅಥವಾ ಒಂದಿಷ್ಟು ಕರ್ಮಗಳನ್ನ ಹೇಳಿದ್ದಾರೆ. ಈಗ ಅಲ್ಲಿ ಒಂದು ಪ್ರಾಥಮಿಕ ಪ್ರಶ್ನೆ ಬರುತ್ತೆ, ನಾನು ಈ ಪ್ರಶ್ನೆ ಆಗ್ಲೇ ಕೂಡ ಕೇಳಿದ್ದೀನಿ. ಅಂದ್ರೆ ಪೂರ್ತಿ ವೇದ ಅಥವಾ ವೇದಾಂತ ಜ್ಞಾನಕ್ಕೋಸ್ಕರ ಇರುವಂತದ್ದು. ಈ ಜ್ಞಾನಕ್ಕೋಸ್ಕರ ಇರುವಂತಹ ಭಾಗದಲ್ಲಿ ಈ ಕರ್ಮಗಳಿಗೆ ಏನ್ ಕೆಲಸ ಅಥವಾ ಉಪಾಸನೆಗಳಿಗೆ ಏನ್ ಕೆಲಸ, ಅದು ಸಪರೇಟ್ ಇರಬೇಕು. ಯಾಕೆ ವೇದಾಂತದಲ್ಲಿ ಯಾಕೆ ತಗೊಂಡಿದ್ದಾರೆ ಅಂದ್ರೆ ವೇದದಲ್ಲಿದೆ, ನಾವು ಅಂಗೀಕಾರ ಮಾಡಬಹುದು. ಆದ್ರೆ ವೇದಾಂತಕ್ಕೆ ಅಂದ್ರೆ ಉಪನಿಷತ್ತಿನ ಜ್ಞಾನ ಭಾಗಕ್ಕೆ ಕರ್ಮಗಳ ಅವಶ್ಯಕತೆ ಏನಿದೆ. ನಾನು ಒಂದು ಜ್ಯೋತಿಷ್ಠೋಮ ಅನ್ನುವಂತ ಒಂದು ಯಾಗ ಮಾಡ್ತೀನಿ ಅಥವಾ ಚಂಡಿ ಹೋಮ ಮಾಡ್ತೀನಿ, ಅದರಿಂದ ನನಗೆ ಮೋಕ್ಷ ಹೇಗೆ ಸಿಗುತ್ತೆ? ಅದು ಮೋಕ್ಷಕ್ಕಲ್ಲ, ಅದು ನಮಗೂ ಗೊತ್ತಿರುವಂತಹ ಸತ್ಯ. ನಾವು ಯಾವುದೋ ಒಂದು ಯಾಗವನ್ನು ಮಾಡ್ತೀವಿ ಅಂದ್ರೆ ಅದು ಮೋಕ್ಷಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಅದು ವೇದಾಂತದಲ್ಲಿ ಯಾಕಿದೆ? ಕರ್ಮಗಳನ್ನ ಯಾಕೆ ತಗೊಂಡಿದ್ದಾರೆ ಛಾಂದೋಗ್ಯೋಪನಿಷತ್ತಲ್ಲಿ ಅಂತ ಕೇಳಿದ್ರೆ, ನಿಷ್ಕಾಮದಿಂದ ಕರ್ಮಗಳನ್ನು ಮಾಡಿದ್ರೆ ಆ ಕರ್ಮ ಏನ್ ಮಾಡುತ್ತೆ, ಎಲ್ಲಾ ಕರ್ಮಗಳ ಒಂದು ಸ್ವಭಾವ ಏನು ಅಂದ್ರೆ ಅದು ಫಲವನ್ನು ಕೊಟ್ಟೆ ಅದು ಹೋಗುವಂಥದ್ದು. ಯಾವುದೇ ಕರ್ಮಗಳಾಗಿರಲಿ, ಅಂದ್ರೆ ಅದು ಲೌಕಿಕ ಕರ್ಮ ಆಗಿರ್ಲಿ ಅಥವಾ ವೈದಿಕ ಕರ್ಮ ಆಗಿರ್ಲಿ, ಎಲ್ಲಾ ಕರ್ಮಗಳ ಒಂದು ಸ್ವಭಾವ ಏನು, ಆ ಒಂದು ಕರ್ಮ ನಾವು ಮಾಡಿದೀವಿ ಅಂದ್ರೆ ಅದಕ್ಕೆ ಒಂದು ಫಲ ಇದ್ದೇ ಇದೆ. ಹಾಗಾಗಿ ಈ ವೇದಾಂತದಲ್ಲಿ ನಾವು ಎಲ್ಲಾದ್ರೂ ಕಾಮ ಸಹಿತವಾಗಿ ಕರ್ಮಗಳನ್ನು ಮಾಡಿದ್ರೆ ಮೋಕ್ಷ ಯಾವಾಗ ಸಿಗುತ್ತೆ? ಮೋಕ್ಷ ಅನ್ನೋದೇ, ಮೋಕ್ಷಕ್ಕೆ ಏನ್ ಡೆಫಿನೇಷನ್ ಇದೆ ವೇದಾಂತದಲ್ಲಿ ಅಂದ್ರೆ ನಿರತಿಶಯತ್ವೇ ಸತಿ ಕ್ಷಯಶೂನ್ಯತ್ವ. ಅಂದ್ರೆ ಮೋಕ್ಷ ಆ ಹಂತದಲ್ಲಿದೆ, ಅದಕ್ಕಿಂತ ಅತಿಶಯವಾಗಿರ್ತಕ್ಕಂತಹ ಜಾಗ ಇಲ್ಲವೇ ಇಲ್ಲ. ಹಾಗೆ ಕ್ಷಯಶೂನ್ಯ ಅಂದ್ರೆ ಒಮ್ಮೆ ಮೋಕ್ಷ ಸಿಕ್ಕಿದ್ರೆ ಮತ್ತೆ ಮೋಕ್ಷದಿಂದ ಹಿಂದಕ್ಕೆ ಮತ್ತೆ ಪ್ರಪಂಚಕ್ಕೆ ಬರೋದೇ ಇಲ್ಲ. ಅದಕ್ಕೆ ಆ ಶಬ್ದವನ್ನು ನಾವು ಮೋಕ್ಷ ಅಂತ ಹೇಳ್ತೀವಿ ಅಥವಾ ಮುಕ್ತಿ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ ಈ ಕೆಲಸದಿಂದ ಮುಕ್ತಿಗೊಳಿಸು
ಅಂದ್ರೆ ಮತ ಕೆಲಸ ಬೇಡ ಅಂತ ಅರ್ಥ. ಹಾಗೆ ಈ ಪ್ರಪಂಚದಿಂದಲೇ ಮುಕ್ತಿ ಅಂದ್ರೆ ಅದು ಮೋಕ್ಷ. ಅದಕ್ಕೆ ವೇದದಲ್ಲಿ ಒಂದು ವಾಕ್ಯ ಇದೆ, ನ ಸಹ ಪುನರಾವರ್ತತೆ ಅಂತ. ಇದು ಅರ್ಥ ಆಗಿರ್ಬೋದು. ಅಂದ್ರೆ ಸಹ ಅಂದ್ರೆ ಯಾರು ಮೋಕ್ಷವನ್ನ ಇಷ್ಟಪಡ್ತಾನೋ ಆತ ನ ಪುನಃ ಆವರ್ತತೆ ಅಂದ್ರೆ ಮತ್ತೆ ಅವನಿಗೆ ಈ ಜಗತ್ತಲ್ಲಿ ಪ್ರವೇಶ ಇಲ್ಲ. ಹಾಗಾಗಿ ಕರ್ಮಗಳನ್ನು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ, ನಿಷ್ಕಾಮದಿಂದ ಕರ್ಮಗಳನ್ನು ಮಾಡಿದಾಗ, ಸ್ವಾರ್ಥ ರಹಿತದಿಂದ ಕರ್ಮಗಳನ್ನು ಮಾಡಿದಾಗ ಆ ಕರ್ಮಗಳು ಏನ್ ಮಾಡುತ್ತೇವೆ ಅಂತ ಕೇಳಿದ್ರೆ ಚಿತ್ತಶುದ್ಧಿ ಅನ್ನುವಂತ ಫಲವನ್ನು ಕೊಡುತ್ತೆ. ಈಗ ನಿಷ್ಕಾಮದಿಂದ ನಾನು ಕರ್ಮ ಮಾಡಿದ್ದೀನಿ ಅಂದ್ರೆ ನನ್ನ ಮನಸ್ಸು ಶುದ್ಧವಾಗಿದೆ ಅಂತ ಅರ್ಥ. ಹಾಗಾಗಿ ಆ ಕರ್ಮಗಳು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಅಂತಃಕರಣವನ್ನು ಶುದ್ಧಿಗೊಳಿಸಿ, ಅಂತಃಕರಣ ಶುದ್ಧಿ ಆಗೋದೇ ಮೋಕ್ಷಕ್ಕೋಸ್ಕರ. ಹಾಗಾಗಿ ಮೋಕ್ಷದ ಹಿಂದಿನ ಅವಸ್ಥೆ ಏನು ಅಂತ ಕೇಳಿದ್ರೆ ಅಂತಃಕರಣದ ಶುದ್ಧಿ. ಈ ಅಂತಃಕರಣದ ಶುದ್ಧಿ ಆಗುತ್ತಿದ್ದ ಹಾಗೆ ಏನಾಗುತ್ತೆ ಮೋಕ್ಷ. ಹಾಗಾಗಿ ಅಲ್ಲಿ ಎರಡು ವಿಷಯ ಇದೆ. ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಅಥವಾ ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಈ ತರ ಮಹಾವಾಕ್ಯಗಳಿದೆ. ಈ ಮಹಾವಾಕ್ಯಗಳಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಜ್ಞಾನ ಉಂಟಾಗುತ್ತೆ. ಯಾರಿಗೆ ಅಂತಃಕರಣ ಶುದ್ಧ ಇದೆಯೋ ಆ ವಾಕ್ಯಗಳಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಜ್ಞಾನ ಉಂಟಾಗುತ್ತೆ. ಈಗ ನಾವು 1000 ಸತಿ ತತ್ವಮಸಿ ಅಂತ ಕೇಳಿದ್ವಿ, ಅಥವಾ 1000 ಸತಿ ಅಯಮಾತ್ಮ ಬ್ರಹ್ಮ ಅಂತ ಕೇಳಿದ್ವಿ, ನಮ್ಗೆ ಯಾರಿಗೂ ಮೋಕ್ಷ ಆಗಿಲ್ಲ. ಯಾಕೆ ಅಂತ ಕೇಳಿದ್ರೆ ನಮ್ಮ ಅಂತಃಕರಣ ಇನ್ನೂ ಅದಕ್ಕೆ ಸಿದ್ಧ ಇಲ್ಲ, ಆ ವಿಷಯವನ್ನ ತಗೊಳ್ಳಕ್ಕೆ ಇನ್ನೂ ಸಿದ್ಧ ಇಲ್ಲ. ಇದನ್ನ ನಾವು ಕ್ಷೇತ್ರ ಅಂತ ಕರಿತೀವಿ. ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತ ಇದೆ. ಅಂದ್ರೆ ಕ್ಷೇತ್ರ ಅಂದ್ರೇನು? ಈ ದೇಹ. ಕ್ಷೇತ್ರಜ್ಞ ಅಂದ್ರೆ ಯಾರು? ಕ್ಷೇತ್ರ ಯಾರಿಗೆ ಗೊತ್ತಿದೆಯೋ ಅವನು ಕ್ಷೇತ್ರಜ್ಞ. ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ. ಹಾಗಾಗಿ ಆ ಕ್ಷೇತ್ರಜ್ಞ ಯಾರು ಅಂತ ಕೇಳಿದ್ರೆ ಪರಮಾತ್ಮ. ಎಲ್ಲಿಯವರೆಗೆ ಕ್ಷೇತ್ರ ಸಿದ್ಧ ಇಲ್ವೋ ಅಲ್ಲಿಯವರೆಗೆ ನಾವು ಎಷ್ಟೇ ಅದರ ಮೇಲೆ ವಾಕ್ಯಗಳನ್ನ ಹೇಳಿ, ಅಂತಃಕರಣ ಶುದ್ಧಿಗೋಸ್ಕರ ಸಾಧನಗಳನ್ನ ಹೇಳಿ, ಅದು ಯಾವುದು ಪ್ರಯೋಜನ ಇಲ್ಲ. ಇದನ್ನೇ ಭಾಷೆಯಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ದೊಡ್ಡದಾದಂತ ಬಂಡೆಗೆ ಒಂದು ಕತ್ತಿಯಿಂದ ಹೊಡೆದ್ರೆ ಏನಾಗುತ್ತೆ? ಏನೂ ಆಗಲ್ಲ. ಅಂದ್ರೆ ಆ ಪಾಷಾಣಕ್ಕೆ ಏನೂ ಆಗಲ್ಲ. ಹಾಗೆ ನಮ್ಮ ಮನಸ್ಸು ಅನಾದಿ ಕಾಲದಿಂದ ಈ ಅವಿದ್ಯೆಯಿಂದ ಆಚ್ಛಾದಿತವಾಗಿದೆ. ಹಾಗಾಗಿ ನಾವು ಎಷ್ಟೇ ಅದಕ್ಕೆ ಹೊರಗಡೆಯಿಂದ ಹಾಕಿದ್ರು ಅದು ಸಾಲಲ್ಲ. ಹಾಗಾಗಿ ಮನಸ್ಸನ್ನು ಶುದ್ಧಿಗೊಳಿಸಲಿಕ್ಕೋಸ್ಕರನೇ ಛಾಂದೋಗ್ಯೋಪನಿಷತ್ತಲ್ಲಿ ಸುಮಾರಷ್ಟು ಉಪಾಸನೆಗಳನ್ನ ಹೇಳಿದ್ದಾರೆ. ನಾನೊಂದು 2 ಉಪಾಸನೆ ಉದಾಹರಣೆ ಕೊಡ್ತೀನಿ. ಒಂದು ದಹರಾಕಾಶ ಅಂದ್ರೆ ದಹರೋಪಾಸನಂ ಅಂತ ಒಂದು ಉಪಾಸನೆ ಇದೆ. ಈ ದಹರ ಅಂದ್ರೆ ಏನು ಅಂತ ಕೇಳಿದ್ರೆ ಹೃದಯದಲ್ಲಿ, ಹೃದಯ ಅಂತ ಅರ್ಥ. ಅಂದ್ರೆ ಹೃದಯೋಪಾಸನೆ ಅಂತ ಅರ್ಥ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಈಗ ನಾನು ಗಣಪತಿಯನ್ನ ಪೂಜೆ ಮಾಡ್ತೀನಿ ಅಂದ್ರೆ ಗಣಪತಿಯ ಒಂದು ವಿಗ್ರಹ ಇದೆ. ಹಾಗಾಗಿ ಆ ವಿಗ್ರಹವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರಗಳನ್ನ ಬಳಸಿ ನಾನೇನ್ ಮಾಡ್ತೀನಿ? ಗಣಪತಿಯ ಪೂಜೆಯನ್ನು ಮಾಡ್ತೀನಿ. ಹೀಗೆ ಇನ್ನಿತರ ದೇವತೆಗಳ ಪೂಜೆಯನ್ನು ನಾವು ಮಾಡ್ತೀವಿ. ಆದ್ರೆ ಈಗ ನನಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಬೇಕು. ಹಾಗಿದ್ರೆ ನಾನೇನ್ ಮಾಡ್ಬೇಕು? ಬ್ರಹ್ಮನನ್ನ ಉಪಾಸನೆ ಮಾಡ್ಬೇಕು. ಹಾಗಿದ್ರೆ ಬ್ರಹ್ಮನ ಸ್ವರೂಪ ನಾವೇನು ನೋಡಿಲ್ಲ. ಅಂದ್ರೆ ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತೂ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಇಲ್ಲಿ ಬ್ರಹ್ಮ, ವೇದಾಂತದಲ್ಲಿ ಬ್ರಹ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ನಿರ್ವಿಕಾರ, ನಿರಂಜನ, ನಿರವಯವ. ಅಂದ್ರೆ ಅವನಲ್ಲಿ ಏನು ಇಲ್ಲ, ಯಾವುದೇ ಅವಯವಗಳಿಲ್ಲ, ಯಾವುದೇ ರೂಪ ಇಲ್ಲ, ಯಾವುದೇ ಹೆಸರಿಲ್ಲ. ಈಗ ಬ್ರಹ್ಮ ಅಂತ ಹೆಸರಿದೆಯಲ್ಲ ಅಂತ ಕೇಳಿದ್ರೆ ಅದು ಕೇವಲ ಜ್ಞಾನಕ್ಕೋಸ್ಕರ. ಬ್ರಹ್ಮ ಸಾಕ್ಷಾತ್ಕಾರ ಆದ್ಮೇಲೆ ನನ್ ಬ್ರಹ್ಮ ಸಿಕ್ಕಿದೆ ಅಂತ ಯಾರು ಹೇಳಲ್ಲ. ಆತರ ಇದ್ರೆ ಎರಡಾಗುತ್ತೆ, ಮತ್ತೆ ಅದನ್ನು ದ್ವೈತ ಭಾವ ಬರುತ್ತೆ. ಹಾಗಾಗಿ ಅದ್ವಿತೀಯಂ ಬ್ರಹ್ಮ ಬೇಕು ಅಂತ ಕೇಳಿದ್ರೆ ಅಲ್ಲಿ ಆ ಬ್ರಹ್ಮನಿಗೆ ಯಾವುದೇ ರೂಪ ಇಲ್ಲ, ನಿರಂಜನ ಅಂದ್ರೆ ಯಾವುದೇ ಪುಣ್ಯ ಪಾಪಗಳ ಸ್ಪರ್ಶ ಅವನಿಗಿಲ್ಲ, ಎಲ್ಲದಕ್ಕೂ ಒಂದು ಸಾಕ್ಷಿ ಮಾತ್ರವಾಗಿ ನಿಂತ್ಕೊಂಡಿರ್ತಾನೆ. ಅಂತಹ ಬ್ರಹ್ಮನನ್ನ ಪ್ರಾಪ್ತಿ ಮಾಡ್ಲಿಕ್ಕೋಸ್ಕರನೇ ಇಲ್ಲಿ ಹೃದಯ ಅಂದ್ರೆ ಹೃದಯೋಪಾಸನೆ. ಈಗ ಬ್ರಹ್ಮ ಎಲ್ಲೂ ಕಾಣಲ್ಲ, ಯಾವುದೇ ಅವಯವಗಳಿಲ್ಲ, ಯಾವುದೇ ರೂಪ ಇಲ್ಲ. ಹಾಗಿದ್ಮೇಲೆ ಬ್ರಹ್ಮ ಇದೆ ಅಂತ ನಾನು ಹೇಗೆ ಹೇಳೋದು ಅಂತ ಕೇಳಿದ್ರೆ ಆಗ ಉಪನಿಷತ್ನಲ್ಲಿ ಇರತಕ್ಕಂತಹ ದಹರೋಪಾಸನೆ ಅಂದ್ರೆ ಹೃದಯದಲ್ಲಿ ಬ್ರಹ್ಮನನ್ನ ಉಪಾಸನೆ ಮಾಡುವಂಥದ್ದು. ಅದನ್ನ ಆ ಕ್ರಮ ಹೇಗಿದೆ ಅಂತ ಕೇಳಿದ್ರೆ ಬಹಳ ವಿಸ್ತೃತ ಕ್ರಮ ಅದು. ಅದನ್ನ ನಾನು ಮುಂದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ, ಯಾಕಂದ್ರೆ ಅದನ್ನ ಒಂದು ಅವಧಿಯಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವು ದಹರಾಧಿಕರಣ ಅಂತ ಕರಿತೀವಿ. ಅಂದ್ರೆ ದಹರ ಉಪಾಸನೆ ಒಂದು ಪ್ರಕರಣ. ಆ ಪ್ರಕರಣದಲ್ಲಿ ಹತ್ತತ್ರ 250ಕ್ಕಿಂತ ಹೆಚ್ಚು ಮಂತ್ರಗಳಿವೆ. ಈಗ ಅಲ್ಲಿರ್ತಕ್ಕಂಥ ಮಂತ್ರಗಳ ಕ್ರಮವನ್ನ ಇಲ್ಲಿ ಹೇಳಲಿಕ್ಕೆ ಬಹಳ ಕಷ್ಟ ಇದೆ.
ಹಾಗಾಗಿ ಎಲ್ಲಿ ಯಾವ್ಯಾವ ಅಧ್ಯಾಯದಲ್ಲಿ ಛಾಂದೋಗ್ಯೋಪನಿಷತ್ತಲ್ಲಿ ಎಂತೆಂಥ ವಿಚಾರಗಳನ್ನು ಹೇಳಿದ್ದಾರೆ, ಅದರ ಸ್ವರೂಪ ವಿಮರ್ಶೆ ಏನು, ಈಗಿನ ಕಾಲಕ್ಕೆ ಅದರ ಅವಶ್ಯಕತೆ ಏನು, ಇದಿಷ್ಟನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಹಾಗೆ ಅದೇ ಸರಣಿಯಲ್ಲಿ ನೋಡೋದಿದ್ರೆ ದಹರೋಪಾಸನೆ ಅಂತ ಹೇಳಿದ್ವಿ, ಇನ್ನೊಂದು ಗಾಯತ್ರಿ ಉಪಾಸನೆ. ಇದನ್ನ ಸಂಧ್ಯಾ ವಂದನೆ ಮಾಡಿದವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಗಾಯತ್ರಿ ಜಪ ಹೇಗೆ ಅಂತ. ಈಗ ಅಕಸ್ಮಾತ್ ಸಂಧ್ಯಾ ಉಪನಯನ ಆಗಿಲ್ಲ, ಹಾಗಿದ್ರೆ ಗಾಯತ್ರಿ ಜಪವನ್ನು ಹೇಗೆ ಮಾಡೋದು ಅಥವಾ ಗಾಯತ್ರಿ ಉಪಾಸನೆಯನ್ನು ಹೇಗೆ ಮಾಡೋದು ಅಂತ ಅಲ್ಲಿ ಛಾಂದೋಗ್ಯೋಪನಿಷತ್ತಲ್ಲಿ ಹೇಳಿದ್ದಾರೆ. ಹಾಗಾಗಿ ಗಾಯತ್ರಿಯಲ್ಲಿ ಬ್ರಹ್ಮನನ್ನ ಇಟ್ಟುಕೊಂಡು ಗಾಯತ್ರಿ ಉಪಾಸನೆ ಮಾಡುವಂಥದ್ದು. ಉಪಾಸನೆಗೆ ಇನ್ನೊಂದು ಸ್ಪಷ್ಟ ಸ್ವರೂಪ ಏನು ಅಂದ್ರೆ ನಿಕೃಷ್ಟೆ ಉತ್ಕೃಷ್ಟಸ್ಯ ವಸ್ತುನಃ ಅಭೇದ ಧ್ಯಾನಂ. ಅಂದ್ರೆ ಈಗ ನಾವು ವಿಗ್ರಹವನ್ನು ಪೂಜೆ ಮಾಡ್ತಾ ಅಲ್ಲಿ ಕಲ್ಲಿದೆ, ನಾವು ಅತ್ಯಂತ ಶುದ್ಧವಾದ ಕಲ್ಲನ್ನು ತಂದು ಅದಕ್ಕೊಂದು ಆಕಾರ ಕೊಟ್ಟು ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂತ ದೇವರನ್ನು ಅಲ್ಲಿ ಆಹ್ವಾನಿಸ್ತೀವಿ. ಅಂದ್ರೆ ನಿಕೃಷ್ಟವಾಗಿರ್ತಕ್ಕಂತಹ ಕಲ್ಲಿನಲ್ಲಿ ಉತ್ಕೃಷ್ಟ ದೇವರನ್ನು ಅಭ್ಯಾಸ ಮಾಡಿ ಅಂದ್ರೆ ಅದರಲ್ಲಿಟ್ಟು ನಾವು ಅದನ್ನು ಪೂಜೆ ಮಾಡ್ತೀವಿ. ಬ್ರಹ್ಮನಿಗೆ ಯಾವುದೇ ಆಕಾರ ಇಲ್ಲದೆ ಇರೋದ್ರಿಂದ ಉಪನಿಷತ್ತಿನಲ್ಲಿ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಗಾಯತ್ರಿ ಉಪಾಸನೆ ಅಂದ್ರೆ ನಿಷ್ಕಾಮದಿಂದ ನನಗೆ ಏನೋ ಒಂದು ಫಲ ಬೇಕು ಅದಕ್ಕೋಸ್ಕರ ಈ ಯಾಗ ಮಾಡ್ತಾ ಇದ್ದೀನಿ, ಅಥವಾ ಇನ್ನೆಲ್ಲೋ ನನ್ನ ಮಗನಿಗೆ ಇನ್ನೆಲ್ಲೋ ಉದ್ಯೋಗ ಬೇಕು ಅದಕ್ಕೋಸ್ಕರ ಯಾಗ ಮಾಡ್ತಿದ್ದೀನಿ, ಅಥವಾ ನನ್ನ ಮಗನಿಗೆ ಕನ್ಯೆ ಸಿಗ್ಬೇಕು ಹಾಗಾಗಿ ನಾನು ಯಾಗ ಮಾಡ್ತಾ ಇದ್ದೀನಿ, ಅದರಿಂದ ಯಾವುದರಿಂದಲೂ ಪ್ರಯೋಜನ ಇಲ್ಲ. ಹಾಗಾಗಿ ಪ್ರಯೋಜನ ಇಲ್ಲ ಅಂದ್ರೆ ಮೋಕ್ಷಕ್ಕೆ ಬೇಕಾಗಿರುವಂತಹ ಪ್ರಯೋಜನಗಳು ಅಲ್ಲಿ ಇಲ್ಲ. ಹಾಗಾಗಿ ಆ ನಿಸ್ವಾರ್ಥ ಇದನ್ನೇ ನಾವು ಗೀತೆಯಲ್ಲೂ ಕೂಡ ಹೇಳ್ತೀವಿ, ಈಶ್ವರ ಭಾವನೆಯಿಂದ ಕರ್ಮಗಳನ್ನು ಮಾಡಬೇಕು. ಅಂದ್ರೆ ಏನು, ಯಾವುದೇ ಫಲಗಳ ಆಶೆ ಇರಬಾರ್ದು, ಕರ್ಮಗಳನ್ನು ಮಾಡ್ತಾ ಹೋಗ್ಬೇಕು. ಆ ಕರ್ಮಗಳಿಂದ ಚಿತ್ತಶುದ್ಧಿ ಆಗುತ್ತೆ, ಅದೇ ಚಿತ್ತಶುದ್ಧಿ ಮೋಕ್ಷಕ್ಕೆ ನಮ್ಮನ್ನು ತಗೊಂಡು ಹೋಗುತ್ತೆ. ಹಾಗಾಗಿ ಈ ದಿಟ್ಟಿನಲ್ಲಿ ಹಲವಷ್ಟು ಏನಾಗಿದೆ ಉಪಾಸನೆಗಳನ್ನ ಛಾಂದೋಗ್ಯೋಪನಿಷತ್ತನ್ನ ಹೇಳಿದ್ದಾರೆ. ಅಲ್ಲೊಂದು ಸ್ವಾರಸ್ಯಕರ ಒಂದು ಉದಾಹರಣೆ ಕೂಡ ಬರುತ್ತೆ. ಅಂದ್ರೆ ಹೇಗೆ ಅಂತ ಕೇಳಿದ್ರೆ, ಈಗ ನಮ್ಮ ಎಲ್ಲರ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದ್ರೆ, ಒಂದು ದೊಡ್ಡ ಕಾಡಿನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿ ಬಿಟ್ರೆ ಅವನ ಕಾಡಿನಿಂದ ಹೊರಗಡೆ ಬರ್ಲಿಕ್ಕಾಗುತ್ತಾ? ಇಲ್ಲ. ತನ್ನ ಗ್ರಾಮವನ್ನು ಸೇರ್ಕೊಳ್ಳಿಕ್ಕಾಗುತ್ತಾ? ಇಲ್ಲ. ಹಾಗೆ ನಮ್ಮ ಎಲ್ಲರ ಸ್ಥಿತಿನೂ ಇದೆ. ಈಗ ಗ್ರಾಮ ಅನ್ನೋದಿಲ್ಲಿ ಮೋಕ್ಷ, ನಾವೆಲ್ಲ ಕಾಡೊಳಗಡೆ ಅಂದ್ರೆ ಪ್ರಪಂಚದ ಒಳಗಡೆ ಇದೆ. ಅದು ಹೊರಗಿನ ಕಣ್ಣನ್ನು ಅಂದ್ರೆ ಕಣ್ಣು ಮುಚ್ಚಿದೀವಿ ಅಂತ ಅರ್ಥ ಏನು ಅಂತ ಕೇಳಿದ್ರೆ, ಒಳಗಿನ ಕಣ್ಣು ಮುಚ್ಚಿದೆ, ಹೊರಗಿನ ಕಣ್ಣು ತೆಕ್ಕೊಂಡಿದೆ, ನಾವು ಏನ್ ನೋಡ್ಬೇಕು ಅದನ್ನ ನೋಡ್ತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಅಲ್ಲೊಂದು ಉದಾಹರಣೆ ಬರುತ್ತೆ, ಏನಂದ್ರೆ ಗಂಧಾರಾನ್ ಪ್ರವಿಶ್ಯ ಅಂತ ಒಂದು ವಾಕ್ಯದಿಂದ ಶುರುವಾಗುತ್ತೆ. ಅಂದ್ರೆ ಒಬ್ಬ ಗ್ರಾಮದಿಂದ ಹೊರಟು ಕಾಡನ್ನು ಸೇರಿದಾಗ ದಾರಿಯಲ್ಲಿ ಆ ಕಾಡಿನಲ್ಲಿ ಒಂದು ದಾರಿ ತಪ್ಪಿಸ್ಕೊಳ್ತಾನೆ. ಆ ದಾರಿ ತಪ್ಪಿಸ್ಕೊಂಡಾಗ ಈಗ ದಾರಿ ಬೇಕಲ್ಲ ವಾಪಸ್ ಗ್ರಾಮಕ್ಕೆ ಬರ್ಲಿಕ್ಕೆ, ಅವನ ಮನೆಗೆ ಬರ್ಲಿಕ್ಕೆ. ಯಾರೋ ಒಬ್ಬ ಉಪದೇಶಕ ಇದ್ರೆ ಅಂದ್ರೆ ಮಾರ್ಗದರ್ಶಕ ಯಾರು ಇದ್ರೆ, ಅವನಿಗೆ ದಾರಿ ಗೊತ್ತಿದ್ರೆ ಏನ್ ಮಾಡ್ಬೋದು, ಅವನು ಆ ಕಾಡಿನಿಂದ ಹೊರಗೆ ಬರ್ಬೋದು. ಅಕಸ್ಮಾತ್ ಯಾರು ಸಿಗ್ಲಿಲ್ಲ, ಮಾರ್ಗದರ್ಶಕ ಅಥವಾ ಯಾರೊಬ್ಬ ಸಿಕ್ಕದ ಅವನಿಗೂ ಗೊತ್ತಿಲ್ಲ ಅಂದ್ರೆ ಆ ಕಾಡಿನಿಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ. ಹಾಗಾಗಿ ಇಲ್ಲಿ ಉಪಾಸನೆಗಳು ಕೂಡ ಆ ಮಾರ್ಗದರ್ಶಕರ ಸ್ಥಾನವನ್ನು, ಆ ಮಾರ್ಗದರ್ಶಕರ ಕೆಲಸವನ್ನು ಮಾಡ್ತವೆ. ಅಂದ್ರೆ ಏನು, ಈ ಪ್ರಪಂಚದಿಂದ ಹೊರಗಡೆ ಹೋಗ್ಲಿಕ್ಕೆ ಅಂದ್ರೆ ಮೋಕ್ಷಕ್ಕೆ ಈ ಉಪಾಸನೆಗಳೆಲ್ಲವೂ ಕೂಡ ಕಾರಣ ಆಗುತ್ತೆ. ಹಾಗಾಗಿ ಬ್ರಹ್ಮಸೂತ್ರ ಭಾಷೆ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಇದೆಲ್ಲ ಕಡೆ ಛಾಂದೋಗ್ಯೋಪನಿಷತ್ತಿನ ಬಹಳಷ್ಟು ವಾಕ್ಯಗಳನ್ನ ಉದಾಹರಣೆ ಕೊಟ್ಟಿದ್ದಾರೆ. ಈ ಉದಾಹರಣೆ ಕೊಟ್ಟಿರೋ ಅರ್ಥ ಏನು ಅಂತ ಕೇಳಿದ್ರೆ, ಛಾಂದೋಗ್ಯೋಪನಿಷತ್ತಿನ ಒಂದು ಸ್ಥಾನ ಅಷ್ಟು ದೊಡ್ಡದಾಗಿದೆ. ಅಂದ್ರೆ ಛಾಂದೋಗ್ಯೋಪನಿಷತ್ತಿನ ಹೆಚ್ಚುಗಾರಿಕೆ ಅಷ್ಟಿದೆ. ಹಾಗಾಗಿ ನಾನು ಮತ್ತೆ ಅದನ್ನೇ ವಾಕ್ಯ ಹೇಳ್ತೀನಿ, ಎಲ್ಲಾ ಉಪನಿಷತ್ತುಗಳನ್ನು ಓದಬೇಕು, ಛಾಂದೋಗ್ಯೋಪನಿಷತ್ತನ್ನು ಇನ್ನೂ ಚೆನ್ನಾಗಿ ಓದಬೇಕು. ಯಾಕೆಂದ್ರೆ ಅದು ಒಂದರಲ್ಲಿ ಎಲ್ಲ ಉಪನಿಷತ್ತಿನ ಅಷ್ಟು ಉಪನಿಷತ್ತಿನ ಸಾರ ಅದರಲ್ಲಿದೆ. ಅಕಸ್ಮಾತ್ ಏನಾಗುತ್ತೆ ಅಂತ ಕೇಳಿದ್ರೆ, ನಾವು ಒಂದೊಂದೇ ಉಪನಿಷತ್ತನ್ನು ಓದಬೇಕಿದ್ರೆ ಆ ಉಪನಿಷತ್ತು ಅದೇ ಹೇಳುತ್ತೆ ಏನು, ಎಲ್ಲಾ ಉಪನಿಷತ್ತುಗಳ ಸಾರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ. ಹಾಗಿದ್ರೆ ಛಾಂದೋಗ್ಯದಲ್ಲೇ ಏನು ಸ್ವಾರಸ್ಯ ಅಂತ ಕೇಳಿದ್ರೆ, ಛಾಂದೋಗ್ಯದ ಒಂದು ಗ್ರಂಥದ ವಿಸ್ತೃತಿ ಅದಕ್ಕೆ ಕಾರಣ, ಗ್ರಂಥದಲ್ಲಿ ಹೇಳಿರ್ತಕ್ಕಂಥ ಶ್ಲೋಕಗಳು ಅದಕ್ಕೆ ಕಾರಣ, ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಅದಕ್ಕೆ ಕಾರಣ. ಇದೆಲ್ಲವೂ ಕೂಡ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಛಾಂದೋಗ್ಯೋಪನಿಷತ್ತಿನ ಒಂದು ಹೆಚ್ಚುಗಾರಿಕೆಯನ್ನ ಇನ್ನೂ ಹೆಚ್ಚಿಸುತ್ತೆ. ಇದು ಛಾಂದೋಗ್ಯೋಪನಿಷತ್ತಿನ ಒಂದು ಸ್ವಾರಸ್ಯ. ಇನ್ನು ನಾನು ಆಗ್ಲೇ ಹೇಳಿದೆ, ಛಾಂದೋಗ್ಯೋಪನಿಷತ್ತಲ್ಲಿ 8 ಅಧ್ಯಾಯ ಇದೆ ಅಂತ. ಮೊದಲನೇ ಅಧ್ಯಾಯದಲ್ಲಿ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಓಂಕಾರೋಪಾಸನೆಯನ್ನು ನಾವು ನೋಡ್ತೀವಿ. ಈಗ ಓಂಕಾರೋಪಾಸನೆ ಅಂದ್ರೆ ಈಗ ನಾವು ಧ್ಯಾನದಲ್ಲಿ ಮುಂದ್ಗಡೆ ಓಂಕಾರವನ್ನು ಇಟ್ಕೊಂಡು ಧ್ಯಾನ ಮಾಡುವಂತ ಪ್ರಕ್ರಿಯೆ ಕೆಲವೊಬ್ಬರಿಗೆ ಗೊತ್ತಿರಬಹುದು. ಅಕಸ್ಮಾತ್ ಇನ್ ಕೆಲವೊಬ್ರು ಪ್ರಾಣಾಯಾಮವನ್ನು ಮಾಡಾದ್ಮೇಲೆ ಓಂಕಾರದ ಉಚ್ಚಾರಣೆಯನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಅಕಾರ ಉಕಾರ ಮಕಾರವನ್ನು ಉಚ್ಚಾರಣೆ ಮಾಡ್ತಾರೆ. ಅಂದ್ರೆ ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಗಿರುವಂತದ್ದು. ಹಾಗಾಗಿ
ಇಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಯುಂಜಿತ ಪ್ರಣವೇ ಚೇತಃ ಅಂತಿದೆ. ಅಂದ್ರೆ ಪ್ರಣವೇ ಅಂದ್ರೆ ಓಂಕಾರ, ಪ್ರಣವದಲ್ಲಿ ಚೇತಃ ಅಂದ್ರೆ ಮನಸ್ಸನ್ನ, ಯುಂಜಿತ ಅಂದ್ರೆ ಅಲ್ಲಿ ಯೋಜಿಸಬೇಕು. ಆಗ ಹೇಗೆ ಯೋಜಿಸಬೇಕು ಅಂತ ಕೇಳಿದ್ರೆ ಅಕಾರ ಉಕಾರ ಮಕಾರ ಈ 3 ಅಕ್ಷರಗಳನ್ನು ಯೋಜಿಸಿ ಓಂಕಾರ ಆಗುತ್ತೆ. ಆ ಓಂಕಾರದ ಉಪಾಸನೆಯನ್ನ ಉದ್ಗೀತೋಪಾಸನೆ ಅಂತ ಕರೆದಿದ್ದಾರೆ. ಹಾಗಾಗಿ ಆ ಉಪಾಸನೆಯನ್ನ ಮಾಡಬೇಕು. ಈ ಉಪಾಸನೆ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾನು ಮುಂಚೆನೆ ಹೇಳಿದೆ, ನನಗೆ ಗಣಪತಿ ಪೂಜೆ ಮಾಡಬೇಕು ಅಂದ್ರೆ ಗಣಪತಿಯ ವಿಗ್ರಹ ನನಗೆ ಗೊತ್ತಿದೆ, ಹಾಗಾಗಿ ನಾನು ಪೂಜೆ ಮಾಡ್ತೀನಿ. ಈಗ ಬ್ರಹ್ಮ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ನನಗೆ ಬ್ರಹ್ಮ ಯಾರು ಅಂತಾನೆ ಗೊತ್ತಿಲ್ಲ, ನನಗೆ ಇದು ಬ್ರಹ್ಮ ಅಂತ ಹೇಳಿದ ನಂತರ ಆಗಲ್ಲ. ಯಾಕೆಂದ್ರೆ ಬ್ರಹ್ಮನಿಗೆ ಯಾವುದೇ ಅವಯವಗಳೇ ಇಲ್ಲ. ಹಾಗಿದ್ರೆ ಬ್ರಹ್ಮನನ್ನು ಹೇಗೆ ತೋರಿಸ್ಬೇಕು ಅಂತ ಕೇಳಿದ್ರೆ ಈ ಉಪಾಸನೆಗಳ ಮೂಲಕ ತೋರಿಸ್ಬೇಕು. ಹಾಗಾಗಿ ಓಂಕಾರದಲ್ಲಿ ಬ್ರಹ್ಮ ದೃಷ್ಟಿಯನ್ನು ಅಭ್ಯಾಸ ಮಾಡಬೇಕು. ಆಗ ಓಂಕಾರೋಪಾಸನೆ ಫಲವನ್ನು ಕೊಡುತ್ತೆ. ಹಾಗೆ 2ನೇ ಅಧ್ಯಾಯದಲ್ಲಿ ನಾನು ಆಗಲೇ ಹೇಳಿದಾಗೆ ಹೃದಯೋಪಾಸನೆ ಅಂದ್ರೆ ದಹರೋಪಾಸನೆ ಅಂತ ಕರಿತೀವಿ. ಅದನ್ನ ನಾನು ಆಗಲೇ ವಿವರಣೆ ಮಾಡಿದ್ದೀನಿ. ಅಂದ್ರೆ ಒಂದೊಂದು ಉಪಾಸನೆಗೂ ಒಂದೊಂದು ಅಧ್ಯಾಯದಲ್ಲಿಲ್ಲ, ಒಂದೊಂದು ಅಧ್ಯಾಯದಲ್ಲಿ ಬಹಳಷ್ಟು ಉಪಾಸನೆಗಳಿದೆ. ಆದ್ರೆ ಪ್ರಸಿದ್ಧವಾಗಿರುವಂತದ್ದು ಹಾಗೆ ಕಾರ್ಯಾನ್ವಯಕ್ಕೂ ಕೂಡ ಸಾಮರ್ಥ್ಯ ಇರುವಂತಹ ಕೆಲವೊಂದಿಷ್ಟು ಉಪಾಸನೆಗಳನ್ನ ಇಲ್ಲಿ ಹೇಳಿದ್ವಿ. ಹಾಗೆ 3ನೇ ಅಧ್ಯಾಯದಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲೊಂದು ವಿಶಿಷ್ಟ ಉಪಾಸನೆ ಇದೆ. ಇದನ್ನ ನಾದೋಪಾಸನೆ ಅಂತ ಕರೀತಾರೆ. ಅಂದ್ರೆ ಛಾಂದೋಗ್ಯೋಪನಿಷತ್ತು ಸಾಮವೇದಕ್ಕೆ ಸೇರುವಂತದ್ದು. ಸಾಮವೇದದಲ್ಲಿ ಏನಿದೆ, ಗಾನದ ಮೂಲಕ ಸಾಮವೇದವನ್ನು ಹಾಡ್ತಾರೆ. ಅಂದ್ರೆ ಅಂದ್ರೆ ಆತರ ಅಂದ್ರೆ ಒಂದೊಂದಕ್ಕೂ ತುಲಿತ ಸ್ವರವನ್ನು ಸೇರಿಸಿ ಸಾಮಗಾನ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದ್ರೆ, ಅಂದ್ರೆ ವೇದದಲ್ಲಿ ಏನು ಪ್ರಯೋಜನ ಅಂತ ಕೇಳಿದ್ರೆ ಸಾಮಗಾನವನ್ನು ಮಾಡೋದ್ರ ಮೂಲಕ ದೇವತೆಗಳ ಆಹ್ವಾನ ಯಜ್ಞಕ್ಕೆ. ಅಂದ್ರೆ ಈಗ ನಾವು ಯಾರೊಬ್ರು ಬಂದು ಈಗ ಇದೇ ಕಾರ್ಯಕ್ರಮಕ್ಕೆ ಒಂದು ಏನು ಆರಂಭದಲ್ಲಿ ಒಂದು ಸ್ತೋತ್ರವೋ ಅಥವಾ ಒಂದು ಹಾಡನ್ನು ಹಾಡಿದ್ವಿ ಅಂದ್ರೆ ಆ ಒಂದು ಕಾರ್ಯಕ್ರಮದ ಒಂದು ಶೈಲಿ ಹೌದು. ಆದ್ರೆ ಯಾರೊಬ್ರು ಬಂದಾಗ ಅಥವಾ ಇನ್ಯಾರಿಗೂ ಸ್ವಾಗತ ಮಾಡ್ಬೇಕಿದ್ರೆ ನಾವು ಹಾಡಿನ ಮೂಲಕ ಸ್ವಾಗತ ಮಾಡ್ತೀವಿ ಅಥವಾ ವೇದ ಮಂತ್ರಗಳ ಮೂಲಕ ಸ್ವಾಗತ ಮಾಡ್ತೀವಿ. ಹಾಗೆ ಯಜ್ಞದಲ್ಲೂ ಹಾಗೆ, ಈಗ ನಾವು ಯಾರನ್ನ ಕುರಿತು ಯಜ್ಞವನ್ನು ಮಾಡಿರ್ತವೋ ಆತ ಬಂದು ಹವಿಸ್ಸನ್ನು ತಗೊಳ್ಬೇಕು ಅಂದ್ರೆ ಅವ್ರಿಗೇನ್ ಮಾಡ್ಬೇಕು, ಸಾಮಗಾನದ ಮೂಲಕ ಆಹ್ವಾನ ಮಾಡ್ತಾರೆ. ಹಾಗೆ ಛಾಂದೋಗ್ಯ ಕೂಡ ಸಾಮವೇದಕ್ಕೆ ಸೇರಿರೋದ್ರಿಂದ ಛಾಂದೋಗ್ಯದಲ್ಲಿ ಒಂದಿಷ್ಟು ನಾದೋಪಾಸನೆ ಅಂತ ಇದೆ. ಈ ಸಂಗೀತ ಇದೆಲ್ಲವೂ ಕೂಡ ನಾದೋಪಾಸನೆಯಲ್ಲಿ ಬರುವಂಥದ್ದು. ಹಾಗಾಗಿ ಅಲ್ಲೂ ಬಹಳಷ್ಟು ಕ್ರಮಗಳಿದೆ. ಇನ್ನೊಂದೇನು ಅಂತ ಕೇಳಿದ್ರೆ ಪ್ರಾಣೋಪಾಸನೆ ಅಂತ. ಈಗ ಪ್ರಾಣ ಅಂದ್ರೆ ಯಾವುದು ಅಂತ ಕೇಳಿದ್ರೆ ನಾವೆಲ್ಲರೂ ನೋಡ್ತೀವಿ, ಶ್ವಾಸೋಚ್ಛ್ವಾಸ ಮಾಡಬೇಕಿದ್ರೆ ನಾವು ಪ್ರಾಣವನ್ನು ಬಳಸ್ತೀವಿ ಅಂತ. ಆದ್ರೆ ಅಲ್ಲಿ 5 ವಿಧದ ಪ್ರಾಣದ ಒಂದು ಪರಿಕಲ್ಪನೆ ಇದೆ. ಅದು ಕೆಲವೊಬ್ಬರಿಗೆ ಗೊತ್ತಿರಬಹುದು. ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ. ಈ 5 ಪ್ರಾಣಗಳ ಒಂದೊಂದು ಪ್ರಾಣಕ್ಕೂ ಒಂದೊಂದು ಉಪಾಸನೆ ಇದೆ. ಒಂದೊಂದು ಪ್ರಾಣಕ್ಕೂ ಒಂದೊಂದು ದೇಹದಲ್ಲಿ ಜಾಗ ಇದೆ. ಅಂದ್ರೆ ಪ್ರಾಣ ಒಬ್ಬನೇ ಆದ್ರೂ ಕೂಡ ಅಂತಂತ ಜಾಗದಲ್ಲಿ ಇರ್ಬೇಕಿದ್ರೆ ಆ ಪ್ರಾಣಕ್ಕೆ ಹೆಸರು ಬದಲಾಗುತ್ತೆ. ಹೇಗೆ ನಾನು ವಿದ್ಯಾಲಯದಲ್ಲಿದ್ದಾಗ ಗುರು, ಮನೆಗೆ ಬಂದಾಗ ನನ್ನ ಅಮ್ಮನಿಗೆ ನಾನು ಮಗ, ಇನ್ನು ಹೊರಗಡೆ ಹೋದಾಗ ಒಬ್ಬರಿಗೆ ನಾನು ಏನು ಪರಿಚಿತರಾಗಿರ್ತಕ್ಕಂಥ ಮಿತ್ರ. ಹೀಗೆ ಒಬ್ಬನೇ ವ್ಯಕ್ತಿಯ ಪಾತ್ರಗಳು ಸಂದರ್ಭಕ್ಕೆ ಸ್ಥಾನಕ್ಕೆ ಹೇಗೆ ಬದಲಾಗುತ್ತೋ ಹಾಗೆ ಪ್ರಾಣದ ಸ್ಥಾನವೂ ಕೂಡ ಹಾಗೆ. ಹಾಗಾಗಿ ಪ್ರಾಣದ ಉಪಾಸನೆ ಯಾಕೆ ಪ್ರಾಣನಿಗಷ್ಟು ಪ್ರಾಮುಖ್ಯತೆ ಅಂತ ಕೇಳಿದ್ರೆ, ಈಗ ಸೃಷ್ಟಿ ಪ್ರಕ್ರಿಯೆ ಏನಿದೆ, ಈಗ ಸೃಷ್ಟಿಯಲ್ಲಿ ಮೊದಲು ಯಾವುದು ಉತ್ಪತ್ತಿ ಆಯಿತು ಅಂತ ಕೇಳಿದ್ರೆ ನಾವು ಆಕಾಶವನ್ನು ಹೇಳ್ತೀವಿ. ಯಾಕಂದ್ರೆ ಅತ್ಯಂತ ವಿಶಾಲವಾಗಿರ್ತಕ್ಕಂಥದ್ದು ಮೊದಲಿಗೆ ಹುಟ್ಟುತ್ತೆ. ಇದು ಯಾರಿಗಾರು ವೇದದ ಪರಿಚಯ ಇದ್ರೆ ಅವ್ರಿಗೆ ಗೊತ್ತಿರಬಹುದು. ಅಲ್ಲಿ ಒಂದಿಷ್ಟು ವಾಕ್ಯಗಳು ಬರುತ್ತೆ. ಏನು, ಆತ್ಮನ ಆಕಾಶ ಸಂಭೂತ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅಭ್ಯ ಪೃಥಿವೀ, ಪೃಥಿವ್ಯಾ ಔಷಧಯ, ಔಷಧೇಭ್ಯೋನ್ನಂ. ಅಂದ್ರೆ ಒಂದೊಂದು ಭೂತದ ಸೃಷ್ಟಿ ಸ್ಪಷ್ಟವಾಗಿದೆ. ಈ ಭೂತಗಳ ಸೃಷ್ಟಿ ಆದ್ಮೇಲೆ ಆತ್ಮ ಏನ್ ಅನ್ಕೊಳ್ಳುತ್ತೆ ಅಂದ್ರೆ, ಈಗ ನಾನು ಭೂತಗಳನ್ನು ಸೃಷ್ಟಿ ಮಾಡಿದ್ದೀನಿ, ಆದ್ರೆ ಆ ಭೂತಗಳಲ್ಲಿ ಇರ್ಲಿಕ್ಕೆ ಜನರು ಬೇಕಲ್ಲ, ಅಂದ್ರೆ ಜೀವಗಳು ಬೇಕು. ಹಾಗಾಗಿ ನಾನು ಜೀವನನ್ನ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಜೀವಗಳನ್ನು ಸೃಷ್ಟಿ ಮಾಡ್ತೀನಿ. ಈಗ ಜೀವಗಳಲ್ಲಿ ಈಗ ಹೊರಗಡೆ ಎಲ್ಲವೂ ಇದೆ, ಪದಾರ್ಥಗಳಿದೆ, ಅದನ್ನ ಅನುಭವಿಸ್ಬೇಕು. ಅನುಭವಿಸ್ಲಿಕ್ಕೆ ಏನ್ ಬೇಕು, ಇಂದ್ರಿಯಗಳು ಬೇಕು. ಇಂದ್ರಿಯಗಳಲ್ಲಿ ಹೇಗೆ ಹೋಗುತ್ತೆ ಅಂತ ಕೇಳಿದ್ರೆ ಚಕ್ಷುಹು ಅಂದ್ರೆ ಕಣ್ಣು. ಈ ಕಣ್ಣಿಗೆ ಪ್ರಧಾನ ದೇವತೆ ಯಾರು ಅಂತ ಕೇಳಿದ್ರೆ ಆದಿತ್ಯ. ಆದಿತ್ಯ ಏನು ಮಾಡ್ತಾನೆ, ಚಕ್ಷು ರೂಪದಲ್ಲಿ ಒಳಗಡೆ ಹೋಗ್ತಾನೆ. ಹಾಗೆ ವಾಯು ಚರ್ಮದಲ್ಲಿ, ಅಶ್ವಿನಿ ದೇವತೆಗಳು ಕಣ್ಣಲ್ಲಿ. ಹೀಗೆ
ಒಬ್ಬೊಬ್ಬರೇ ಚಂದ್ರ, ಮನಸ್ಸು, ಒಂದೊಂದೇ ಇಂದ್ರಿಯಗಳಿಗೆ ಅವರಿಗೆ ಬೇಕಾದಂತಹ ಇಂದ್ರಿಯಗಳಲ್ಲಿ ದೇವತೆಗಳ ಪ್ರವೇಶ ಆಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಪ್ರಾಣದ ಒಂದು ಪ್ರಾಮುಖ್ಯತೆ ಹೇಳಲಿಕ್ಕೆ. ಈಗ ಎಲ್ಲ ಇಂದ್ರಿಯಗಳಲ್ಲಿ ಒಬ್ಬೊಬ್ಬ ದೇವತೆಯ ಪ್ರವೇಶ ಆಗಿದೆ. ಈಗ ಉಳಿದವರು ಇಬ್ಬರು ಯಾರು ಅಂತ ಕೇಳಿದ್ರೆ ಬ್ರಹ್ಮ ಮತ್ತೆ ಪ್ರಾಣ. ಉಳಿದ ಎಲ್ಲ ಇಂದ್ರಿಯಗಳು ಬಂದಿವೆ. ಈಗ ಆ ಇಂದ್ರಿಯಗಳ ಮಧ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಚರ್ಚೆ ಆಗುತ್ತೆ. ಎಲ್ಲ ಇಂದ್ರಿಯಗಳು ಹೇಳುತ್ತೆ ನಾನು ಶ್ರೇಷ್ಠ ಅಂತ, ಕಣ್ಣು ಹೇಳುತ್ತೆ ನಾನಿಲ್ಲದೆ ಇದ್ರೆ ಇಡೀ ಪ್ರಪಂಚವೇ ಶೂನ್ಯ, ಹಾಗಾಗಿ ನಾನೇ ಪ್ರಧಾನ ಅಂತ. ಕಿವಿ ಹೇಳುತ್ತೆ ಇಲ್ಲ ಇಲ್ಲ ನಾನು ಪ್ರಧಾನ, ಯಾಕಂದ್ರೆ ಉಪದೇಶವೇ ಕೇಳದಿದ್ರೆ ಈ ವಸ್ತು ಹೀಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಿಮ್ಗೆ. ಹಾಗೆ ಎಲ್ಲ ಇಂದ್ರಿಯಗಳು ಏನಾಗುತ್ತೆ ಅಲ್ಲಿ ಕಥೆನೂ ಬರುತ್ತೆ, ಪರಸ್ಪರಂ ವಿವದಮಾನ, ಅಂದ್ರೆ ವಿವಾದವನ್ನು ಮಾಡ್ತಾ ಇಂದ್ರಿಯಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತಮ್ಮ ಸೃಷ್ಟಿಕರ್ತನಾದಂತಹ ಬ್ರಹ್ಮನನ್ನು ಕೇಳುತ್ತೆ. ಈ ನಾವೆಲ್ಲರೂ ಇದೀವಿ, 10 ಇಂದ್ರಿಯಗಳು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಈ 10 ಇಂದ್ರಿಯಗಳು ಹೋಗಿ ಕೇಳ್ತವೆ ನಮ್ಮ ಇಂದ್ರಿಯಗಳಲ್ಲಿ ಯಾರು ಶ್ರೇಷ್ಠ ಅಂತ. ಆಗ ಬ್ರಹ್ಮನ ಹೇಳ್ತಾನೆ, ನೀವು ದೇಹದಲ್ಲಿ ಹೋಗಿ ಒಬ್ಬೊಬ್ಬರೇ ದೇಹದಿಂದ ಹೊರಗಡೆ ಬಂದು ಆಗ್ಲೇ ಗೊತ್ತಾಗುತ್ತೆ ಯಾರು ಶ್ರೇಷ್ಠ ಅಂತ. ಈಗ ಒಂದು ದೇಹ ತಗೊಂಡಾಗ ಕಣ್ಣುಗಳು ಒಬ್ಬನಿಗಿಲ್ಲ, ಅದು ಆರಾಮಾಗಿ ಜಗತ್ತಲ್ಲಿದ್ದಾನೆ, ಎಲ್ಲ ವ್ಯವಹಾರಗಳನ್ನು ಮಾಡ್ತಾ ಅವನಿದ್ದಾನೆ. ಹಾಗಿದ್ರೆ ಕಣ್ಣಿನ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಅಂದ್ರೆ ಶ್ರೇಷ್ಠತೆ ಹೊರಟೋಯ್ತು. ಸರಿ, ಕಣ್ಣು ವಾಪಸ್ ಬಂತು. ಕಿವಿ ನೆಕ್ಸ್ಟ್ ಹೋಯ್ತು, ಅಂದ್ರೆ ಕರ್ಣೇಂದ್ರಿಯ. ಆದ್ರೂ ಕೂಡ ಮನುಷ್ಯ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ಎಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ಮಾಡ್ತಾ ಇದ್ದಾರೆ. ಹಾಗೆ ಆದ್ರೂ ಅಂದಿನ ಏನೋ ಆ ಇಂದ್ರಿಯದ ಶ್ರೇಷ್ಠತೆ ಎಲ್ಲ ಆಗ್ಲಿಲ್ಲ. ಹಾಗೆ ಘ್ರಾಣೇಂದ್ರಿಯ, ಹಾಗೆ ನಾಲಿಗೆ, ಹೀಗೆ ಎಲ್ಲವೂ ಇಂದ್ರಿಯಗಳು ಹೋದ್ರು ಜೀವ ಇನ್ನೂ ಹಾಗೆ ಇದ್ದಾನೆ, ಇನ್ನೂ ಜೀವಿಸ್ತಾ ಇದ್ದಾನೆ. ಆದ್ರೆ ಪ್ರಾಣ ಜೀವನ ಬಿಟ್ಟು ಹೊರಗಡೆ ಬಂತು. ಹೋಗಿದ ತಕ್ಷಣ ಏನಾಯ್ತು ಅಂತ ಕೇಳಿದ್ರೆ ಎಲ್ಲ ಇಂದ್ರಿಯಗಳು ನಿಶ್ಚೇಷ್ಟಿತವಾದವು. ಹಾಗಿದ್ರೆ ಅಷ್ಟರಲ್ಲೂ ಯಾರು ಪ್ರಧಾನ ಅಂತ ಕೇಳಿದ್ರೆ ನಾವು ಪ್ರಾಣನನ್ನ ಪ್ರಧಾನವಾಗಿ ತಗೊಂಡು ಎಲ್ಲ ದೇಹದಲ್ಲಿ ಎಲ್ಲರೂ ಪ್ರವೇಶ ಮಾಡಾದ್ಮೇಲೆ ಕೊನೆಗೆ ಬ್ರಹ್ಮ ಮತ್ತೆ ಪ್ರಾಣನನ್ನು ನಾವು ಬ್ರಹ್ಮನ ಏನು ಮಂತ್ರಿ ಅಂತ ಕರಿತೀವಿ ವೇದಾಂತದಲ್ಲಿ. ಅಂದ್ರೆ ಬ್ರಹ್ಮನನ್ನು ಬಿಟ್ಟರೆ ಉಳಿದ ಯಾರು ಅಂತ ಕೇಳಿದ್ರೆ ಪ್ರಾಣ. ಹಾಗಾಗಿ ಪ್ರಾಣ ಏನ್ ಮಾಡ್ತಾರೆ, ನಾನೀಗ ದೇಹದೊಳಗಡೆ ಹೇಗೆ ಹೋಗ್ಬೇಕು, 2 ದ್ವಾರ ಉಳಿದಿದೆ, ಒಂದು ಕಾಲು, ಒಂದು ಶಿರಸ್ಸು, ಅಂದ್ರೆ ಈಗ ಮೂರ್ಧ ಅಂತ ಕರಿತೀವಿ. ಈ 2 ದ್ವಾರ ಇದೆ. ಆದ್ರೆ ಬ್ರಹ್ಮ ಏನಿದೆ, ಆ ಬ್ರಹ್ಮ ಈ ದ್ವಾರದಿಂದ ಒಳಗಡೆ ಹೋಗುತ್ತೆ. ಹಾಗಾಗಿ ಜೀವನ್ಮುಕ್ತರಾದವರಿಗೆ ಅವರ ಪ್ರಾಣ ಈ ಭಾಗದಿಂದ ಹೊರಗಡೆ ಹೋಗುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈಗ ಪ್ರಾಣ ಎಲ್ಲಿಂದ ಹೋಗ್ಬೇಕು, ಅವನು ಕಾಲಿನಿಂದ ಪ್ರವೇಶ ಮಾಡಬೇಕು. ಹಾಗಾಗಿ ಆ ಪ್ರಾಣನಿಗೆ ಅಷ್ಟು ಪ್ರಾಧಾನ್ಯತೆ ಇದೆ. ಅಂತಹ ಪ್ರಾಣವನ್ನ ಉಪಾಸನೆ ಛಾಂದೋಗ್ಯೋಪನಿಷತ್ತಲ್ಲಿ ಬಹಳ ವಿಸ್ತಾರವಾಗಿ ಹೇಳಿದೆ. ಈ ಉಪಾಸನೆಯಿಂದ ಏನು ಫಲ ಅಂತ ಕೇಳಿದ್ರೆ ಚಿತ್ತಶುದ್ಧಿಯ ಫಲ. ಎಲ್ಲಾ ಉಪಾಸನೆಗಳಿಗೂ ಒಂದೇ ಫಲ ಯಾವುದು ಅಂತ ಕೇಳಿದ್ರೆ ಅದು ಚಿತ್ತಶುದ್ಧಿ. ಹಾಗಾಗಿ ಛಾಂದೋಗ್ಯೋಪನಿಷತ್ತಲ್ಲಿ ಉಪಾಸನೆಗಳಿಗೆ ಒಂದು ವಿಶಿಷ್ಟ ಸ್ಥಾನ ಇದೆ. ಇನ್ನು 5ನೇ ಅಧ್ಯಾಯದಲ್ಲಿ ನಾನಾಗಲೇ ಈ 5ನೇ ಅಧ್ಯಾಯದ ವಿಷಯವನ್ನು ಕೂಡ ಅಲ್ಲೇ ಹೇಳಿದ್ದೀನಿ. ಅಂದ್ರೆ ಇಂದ್ರಿಯಗಳಲ್ಲಿ ಪರಸ್ಪರ ಚರ್ಚೆ, ಆ ಚರ್ಚಾ ಭಾಗ, ಆ ಕಥಾ ಭಾಗ 5ನೇ ಅಧ್ಯಾಯದಲ್ಲಿ ಇದೆ. ಅಂದ್ರೆ 5ನೇ ಅಧ್ಯಾಯ ಬೇರೆ ಅಧ್ಯಾಯಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಸಣ್ಣ. ಇನ್ನು 6ನೇ ಅಧ್ಯಾಯ ಇಡೀ ಛಾಂದೋಗ್ಯದಲ್ಲಿ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಅಧ್ಯಾಯ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ 3 ವಿಚಾರಗಳಿದೆ. 3 ವಿಚಾರ ಯಾವುದು ಅಂತ ಕೇಳಿದ್ರೆ ಅಲ್ಲಿ ನಿಮ್ಗೆ ಗೊತ್ತಿರಬಹುದು, ಕಾರಣ ವಿಜ್ಞಾನೇನ ಕಾರ್ಯ ವಿಜ್ಞಾನ ಅಂತ. ಅಂದ್ರೆ ನಮಗೆ ಕಾರಣ ಗೊತ್ತಾದ್ರೆ ಆ ಕಾರಣದಿಂದ ಏನೇನು ಕಾರ್ಯಗಳು ಉತ್ಪತ್ತಿ ಆಗುತ್ತೋ ಅವೆಲ್ಲವೂ ಗೊತ್ತಾದಂಗೆ. ಅಂದ್ರೆ ಏಕ ವಿಜ್ಞಾನೇನ ಸರ್ವ ವಿಜ್ಞಾನ ಅಂತ ಕರಿತೀವಿ. ಅಂದ್ರೆ ಒಂದು ಆ ತರ ಜ್ಞಾನ ಗೊತ್ತಾಗ್ಬೇಕು ನಮ್ಗೆ, ಆ ಜ್ಞಾನದಿಂದ ಇನ್ನು ಎಲ್ಲಾ ಜ್ಞಾನ ಗೊತ್ತಾದಂಗೆ. ಉದಾಹರಣೆಗೆ ನಮಗೆ ಮಣ್ಣಿನ ಬಗ್ಗೆ ಗೊತ್ತಿದ್ರೆ ಮಣ್ಣಿನಿಂದ ಮಾಡಲ್ಪಡುವಂತ ಎಲ್ಲ ವಸ್ತುಗಳು ನಮಗೆ ಗೊತ್ತಾದಂಗೆ. ಯಾಕಂದ್ರೆ ನಮಗೆ ಮಣ್ಣು ಗೊತ್ತಿದೆ, ಮಣ್ಣಿನಿಂದ ಏನೇನು ಸ್ವರೂಪಗಳು ಬರಬಹುದು ಅದು ನಮಗೆ ಗೊತ್ತಿದೆ. ಇದನ್ನು ನಾವು ಕಾರಣ ವಿಜ್ಞಾನ ಅಂತ ಕರಿತೀವಿ. ಕಾರಣ ವಿಜ್ಞಾನದಿಂದ ಕಾರ್ಯ ವಿಜ್ಞಾನ. ಕಾರ್ಯ ಅಂದ್ರೆ ಏನು, ಕೆಲಸ ಅಂತ ಅರ್ಥ ಅಲ್ಲ. ವೇದಾಂತದಲ್ಲಿ ಕಾರ್ಯ ಅಂದ್ರೆ ಏನು, ಒಂದೊಂದು ಪದಾರ್ಥಗಳು ಕಾರ್ಯಗಳು. ಅಂದ್ರೆ ಇದು ಒಂದು ಕಾರ್ಯ, ಇದೊಂದು ಕಾರ್ಯ, ಇದೊಂದು ಕಾರ್ಯ. ಅಂದ್ರೆ ಕಾರ್ಯಗಳು ಬಹಳಷ್ಟಿವೆ. ಆ ಎಲ್ಲಾ ಕಾರ್ಯಗಳಿಗೆ ಒಂದೇ ಕಾರಣ ಇರ್ಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಕಾರಣ ಬೇರೆ, ಇದಕ್ಕೆ ಕಾರಣ ಬೇರೆ, ಯಂತ್ರಗಳಿಗೆ ಕಾರಣ ಬೇರೆ, ಇಲ್ಲಿ ವೇದಿಕೆ ಕಾರಣ ಬೇರೆ, ಇಡೀ ಭವನಕ್ಕೆ ಕಾರಣ ಬೇರೆ. ಹಾಗಾಗಿ ಅಲ್ಲಿ ಶ್ವೇತಕೇತುವಿನ ಕಥೆ ಕೂಡ ಅಲ್ಲಿ ಬರುತ್ತೆ. ಅದಕ್ಕೆ ನಾನು ಲಿಂಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಶ್ವೇತಕೇತು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ 12 ವರ್ಷದ ಗುರುಕುಲ ಶಿಕ್ಷಣವನ್ನು ಮುಗಿಸಿ ಮನೆಗೆ ಬರ್ತಾನೆ.
ಮನೆಯಲ್ಲಿ ಉದ್ದಾಲಕ್ಕೆ ತಂದೆ ಅವನೇನ್ ಮಾಡ್ತಾನೆ ಅಂತ ಕೇಳಿದ್ರೆ ತನ್ನ ಮಗ ಬರ್ತಾ ಇರುವಂತ ಶೈಲಿಯನ್ನೇ ನೋಡಿ, ಅಂದ್ರೆ ನಡ್ಕೊಂಡು ಬರುವಂತ ಶೈಲಿಯನ್ನು ನೋಡಿ ಇವನಲ್ಲಿ ಅಹಂಕಾರ ಬಂದಿದೆ ಅಂತ ಗೊತ್ತಾಗುತ್ತೆ. ಅದನ್ನ ಅವರು ಸ್ಪಷ್ಟವಾಗಿ ಶ್ರುತಿಯಲ್ಲೂ ಹೇಳುತ್ತೆ. ಅಂದ್ರೆ ಅನುಚಾನಮಾನಿ ಸ್ತಬ್ಧ ಚಿತ್ತ ಅಂತ. ಅನುಚಾನಮಾನಿ ಅಂದ್ರೆ ಏನು ಅಂದ್ರೆ ವಿನಯಗಳು ಕಾಣ್ತಾನೆ ಇಲ್ಲ. 12 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮುಗಿಸಿದ್ರೆ ಆಗಿನ ಕಾಲದಲ್ಲಿ ಅಲ್ಲಿ ಹೊರಬರ್ತಕ್ಕಂಥ ಶಿಷ್ಯರಿಗೆ ವಿನಯ ಇರಬೇಕು, ಎಲ್ಲಿ ಅಂದ್ರೆ ಬಹಳಷ್ಟು ಗುಣಗಳಿರ್ಬೇಕು. ಅದನ್ನ ಇಲ್ಲಿ ಹೇಳಲ್ಲ, ಯಾಕಂದ್ರೆ ಅದು ಇನ್ನೂ ವಿಸ್ತಾರ ಆಗ್ತಾ ಹೋಗುತ್ತೆ. ಅಂದ್ರೆ ಬಹಳಷ್ಟು ಗುಣಗಳು, ಶ್ರದ್ಧಾ, ಮೇಧ, ಪ್ರಜ್ಞಾ, ವಿನಯ ಎಲ್ಲವೂ ಇರಬೇಕು. ಇದ್ದಾಗ ಅವರು ಬರುವಂತ ಶೈಲಿಯಲ್ಲಿ ನಮಗೆ ಗೊತ್ತಾಗುತ್ತೆ ಇವರು ಪಂಡಿತರು ಅಥವಾ ಇವರು ಜ್ಞಾನಿಗಳು ಅಂತ. ಅಪ್ಪ ಏನ್ ಮಾಡ್ದ, ಅಪ್ಪನೂ ಜ್ಞಾನಿನೇ ಉದ್ದಾಲಕ. ಅವನೇನ್ ಮಾಡ್ತಾನೆ ಅಂತ ಕೇಳಿದ್ರೆ ತನ್ನ ಮಗನ ಬರುವಂತ ಶೈಲಿಯನ್ನು ನೋಡಿ ಇವನಲ್ಲಿ ಅಹಂಕಾರ ಬಂದಿದೆ. ಮನೆಗೆ ಬರ್ತಾನೆ ಮಗ, ಬಂದ ತಕ್ಷಣವೇ ಅಪ್ಪ ಕೇಳ್ತಾನೆ, 12 ವರ್ಷ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದಾಯ್ತು, ನಿನಗೆ ಎಲ್ಲವೂ ಗೊತ್ತಿದ್ಯಾ ಅಂತ ಕೇಳ್ತಾನೆ. ಅವನು ಅಹಂಕಾರದಿಂದ ಉತ್ತರ ಕೊಡ್ತಾನೆ, ನಾನು ಎಲ್ಲ ಕಲ್ತಾಗಿದೆ, 12 ವರ್ಷ ಓದಿದ್ದೀನಿ, ಇನ್ನೇನ್ ಬೇಕು, ಎಲ್ಲ ಓದಾಗಿದೆ ಅಂತ. ಆಗ ಅಪ್ಪ ಪ್ರಶ್ನೆ ಕೇಳ್ತಾನೆ, ನನಗೆ ಆ ಒಂದು ವಸ್ತುವಿನ ಹೆಸರು ಹೇಳು, ಆ ಒಂದು ವಸ್ತುವಿನ ಜ್ಞಾನ ಆದ್ರೆ ಉಳಿದಿದ್ದು ಎಲ್ಲವೂ ಗೊತ್ತಾಗತ್ತೆ ನಮಗೆ, ಆ ವಸ್ತು ಯಾವುದು ಅಂತ ಕೇಳ್ತಾನೆ. ಶ್ವೇತಕೇತುವಿಗೆ ಉತ್ತರ ಗೊತ್ತಿಲ್ಲ. ಅವನೇನ್ ಮಾಡ್ತಾನೆ, ನನಗ್ ಗೊತ್ತಿಲ್ಲ ಅಂದ್ರೆ ನನ್ನ ಗುರುಗಳೇ ಹೇಳಿಲ್ಲ ಅಂತ, ಅಂದ್ರೆ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳಿ ಗುರುಗಳ ಮೇಲೆ ಆಪವಾದನೆ ಹಾಕ್ತಾನೆ. ಉದ್ದಾಲಕ ಹೇಳ್ತಾನೆ, ಇಲ್ಲ ಮತ್ತೆ ಹೋಗು ಗುರುಕುಲಕ್ಕೆ, ಅದೇನಂತ ತಿಳ್ಕೊಂಡು ಬಾ ಅಂತ ಹೇಳ್ತಾನೆ. ಅದನ್ನ ತಿಳ್ಕೊಂಡು ಅಂದ್ರೆ ಮತ್ತೊಂದಿಷ್ಟು ಸಮಯ ಅಲ್ಲಿದ್ದು ಅಂದ್ರೆ ಆ ಸಮಯದಲ್ಲಿ ಅವನೇನ್ ಮಾಡ್ತಾನೆ ಅಂತ ಕೇಳಿದ್ರೆ ಆತ್ಮಜ್ಞಾನಕ್ಕೆ ಬೇಕಾಗಿರುವಂತಹ ಸಾಧನೆಗಳನ್ನ ಅವನು ಅಧ್ಯಯನ ಮಾಡ್ತಾನೆ. ಅಂದ್ರೆ ಬ್ರಹ್ಮಚಾರಿಗಳಿಗೆ ಆತ್ಮಜ್ಞಾನಕ್ಕೆ ಅಧಿಕಾರ ಇದೆ, ಆದ್ರೆ ಅವರಿಗೊಂದು ಕ್ರಮ ಇದೆ. ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಹೀಗೆ ಕ್ರಮಿಕ ಮೋಕ್ಷ ಅಂತ ಕರಿತೀವಿ. ಅಂದ್ರೆ ಒಂದಾದ್ಮೇಲೆ ಒಂದು ಹೋಗ್ಬೇಕು ಅವರು. ಅಂದ್ರೆ ವೇದ ಎರಡೂ ಹೇಳುತ್ತೆ, ವೇದಾಂತ ಎರಡೂ ಹೇಳುತ್ತೆ. ಅಂದ್ರೆ ಕ್ರಮಿಕ ಮೋಕ್ಷವನ್ನು ಹೇಳುತ್ತೆ, ಇನ್ನೊಂದ್ ತರ ಹೇಳುತ್ತೆ. ಅಂದ್ರೆ ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್ ಅಂತ. ಅಂದ್ರೆ ಅಕಸ್ಮಾತ್ ಇವತ್ತು ನಮಗೆ ವೇದಾಂತದಲ್ಲಿ ಪ್ರವೃತ್ತಿ ಆಗಬೇಕು ಅಂತ ಮನಸ್ಸಿನಲ್ಲಿ ಆಸೆ ಬಂದ್ರೆ, ಇಚ್ಛೆ ಬಂದ್ರೆ ತಕ್ಷಣ ಹೊರಡಬೇಕು ಅಂತ. ಯಾಕಂದ್ರೆ ಮನಸ್ಸು ಹೇಳಕ್ ಬರಲ್ಲ, 2 ನಿಮಿಷದಲ್ಲಿ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಗೊತ್ತಾಗಲ್ಲ. ಹಾಗಾಗಿ ಬ್ರಹ್ಮಚಾರಿ ಆಶ್ರಮದಲ್ಲೇ ನನಗೆ ಮೋಕ್ಷ ಬೇಕು ಅಂತಿದ್ರೆ ಆ ಆಶ್ರಮದಿಂದಲೇ ಎದ್ದು ಹೋಗ್ಬೇಕು. ಅಥವ್ಯುತ್ಥಾಯ ಅಂತಾನೆ, ಅಂದ್ರೆ ವಿಶೇಷೇಣ ಉತ್ಥಾಯ ಅಂತ ಅರ್ಥ. ಹಾಗಾಗಿ ಶ್ವೇತಕೇತು ಏನ್ ಮಾಡ್ತಾನೆ ಅಂದ್ರೆ ಅದೆಲ್ಲ ಅಧ್ಯಯನ ಮುಗಿಸಿ ಬರ್ತಾನೆ. ಆಗ ಇವನೇನ್ ಹೇಳ್ತಾನೆ ಅಂತ ಕೇಳಿದ್ರೆ ಆ ವಿಜ್ಞಾನ ಯಾವುದು ಅಂತ ಕೇಳಿದ್ರೆ ಅದು ಬ್ರಹ್ಮ. ಅಂದ್ರೆ ಬ್ರಹ್ಮ ಒಂದು ಗೊತ್ತಾದ್ರೆ ಉಳಿದ ಎಲ್ಲದೂ ಗೊತ್ತಾದಂಗೆ ಅಂತ ಹೇಳ್ತಾನೆ. ಹಾಗಾಗಿ ಏಕವಿಜ್ಞಾನೇನ ಸರ್ವ ವಿಜ್ಞಾನಂ ಅನ್ನುವಂತ ಒಂದು ವಿಚಾರವನ್ನು ಅಲ್ಲಿ ಹೇಳ್ತಾನೆ. ಹಾಗಾಗಿ ಅದರ ಅರ್ಥ ಏನು ಅಂತ ಕೇಳಿದ್ರೆ ನಮಗೆ ಯಾವುದೇ ವಸ್ತುವಿನ ಕಾರಣ ಗೊತ್ತಾದ್ರೆ ಆ ಕಾರಣದಿಂದ ಉತ್ಪತ್ತಿಯಾಗುವಂತಹ ಎಲ್ಲ ಕಾರ್ಯಗಳು, ಎಲ್ಲ ಪದಾರ್ಥಗಳು ನಮಗದು ಗೊತ್ತಾದಂಗೆ. ಹಾಗಾಗಿ ಏಕವಿಜ್ಞಾನೇನ ಸರ್ವ ವಿಜ್ಞಾನ ಅಂತ ಒಂದು ವಿಷಯ ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ ಅತ್ಯಂತ ಪ್ರಸಿದ್ಧ ವಾಕ್ಯ ತತ್ವಮಸಿ, ಅಂದ್ರೆ ತತ್ ತ್ವಂ ಅಸಿ. ತ್ವಂ ಅಂದ್ರೆ ನೀನು, ತತ್ ಅಂದ್ರೆ ಅದು, ಅಸಿ ಅಂದ್ರೆ ನೀನು ಅವನಾಗಿದ್ದೀಯ ಅಂತ. ಈಗ ನೀನು ಅಂದ್ರೆ ಏನು, ಎಲ್ಲ ಜೀವಗಳು ಇಲ್ಲಿ ಗ್ರಾಹ್ಯ ನೀನು ಅನ್ನೋ ಪದದಿಂದ. ತತ್ ಅಂದ್ರೆ ಅದು, ಅದು ಅಂದ್ರೆ ಬ್ರಹ್ಮ, ಬ್ರಹ್ಮ ನಪುಂಸಕಲಿಂಗ ಪ್ರಯೋಗ ಅದು ಅಂತ, ಅವನು ಅಂತ ಹೇಳಿಲ್ಲ. ಹಾಗಾಗಿ ವೇದಾಂತದಲ್ಲೂ ಅಷ್ಟೇ ಬ್ರಹ್ಮ ಅನ್ನುವಂಥದ್ದು ನಪುಂಸಕಲಿಂಗ ಪದ. ಬ್ರಹ್ಮ ಅಂತ ಒಂದು ಪುಲ್ಲಿಂಗ ಪದ ಕೂಡ ಇದೆ, ಅದು ಚತುರ್ಮುಖ ಬ್ರಹ್ಮ ಅಂತ ಅರ್ಥ. ನಾವು ಇಲ್ಲಿ ನೋಡಿದೀವಿ ಅದು. ಹಾಗಾಗಿ ಅಲ್ಲಿ ಸಂಶಯ ಬರಬಾರದು. ಬ್ರಹ್ಮ ಅಂದ್ರೆ ಅದು ವೇದಾಂತದಲ್ಲಿ ಹೇಳಿರ್ತಕ್ಕಂತಹ ಬ್ರಹ್ಮ, ಸಾಕ್ಷಾತ್ಕಾರದ ಬ್ರಹ್ಮ. ಬ್ರಹ್ಮ ಅಂದ್ರೆ ಅದು ಚತುರ್ಮುಖ ಬ್ರಹ್ಮ, ಸೃಷ್ಟಿಕರ್ತರ ಬ್ರಹ್ಮ. ಹಾಗಾಗಿ ಅಲ್ಲಿ ಅವನು ಅದನ್ನು ಹೇಳ್ತಾನೆ ಬ್ರಹ್ಮ ಅಂತ. ಹಾಗಿದ್ರೆ ನೀನು ನಿನ್ನ ಅಧ್ಯಯನ ಈಗ ಪೂರ್ತಿ ಆಯ್ತು. ಆಗ ಅವನು ಬರುವಂತ ಶೈಲಿಯನ್ನು ನೋಡಿ ಅಪ್ಪ ಅಂತ ಗೊತ್ತಾಗುತ್ತೆ, ಇಲ್ಲ ಇವನು ಈಗ ಸರಿಯಾಗಿದ್ದಾನೆ ಅಂತ. ಅದ್ರ ಮುಂದೂ ಕೂಡ ಕತೆ ಹೋಗುತ್ತೆ. ಅಂದ್ರೆ ಅನ್ನಮಯ, ಅಲ್ಲಿ ಪಂಚಕೋಶಗಳ ಒಂದು ವ್ಯಾಖ್ಯಾನ ಇದೆ. ಅಂದ್ರೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ 5 ಕೋಶಗಳ ಒಂದು ವಿವರಣೆ ಅಲ್ಲಿದೆ. ಅಂದ್ರೆ ಸ್ಥೂಲ ರೂಪವಾಗಿ ಹೇಳಬೇಕು ಅಂದ್ರೆ ಅನ್ನಮಯ ಕೋಶ ಅಂದ್ರೇನು, ಈ ದೇಹ, ಯಾವ ದೇಹದಲ್ಲಿ ಅನ್ನವನ್ನೇ ಪ್ರಧಾನವಾಗಿಟ್ಕೊಂಡು, ಅನ್ನ ಅಂದ್ರೆ ಅತ್ತುಂ ಯೋಗ್ಯ ಎಲ್ಲವೂ, ಅಂದ್ರೆ ಸ್ವೀಕರಿಸಲಿಕ್ಕೆ ಯೋಗ್ಯವಾದದ್ದು ಎಲ್ಲವೂ ಅನ್ನವೇ, ಬದ್ಧದಿಂದ ಬಂದಿದ್ದು ಮಾತ್ರ. ಹಾಗಾಗಿ ಅನ್ನಮಯ ಕೋಶ ಅಂದ್ರೆ ದೇಹ,
ಮನೋಮಯ ಕೋಶ ಅಂದ್ರೆ ದೇಹದಿಂದಲೂ ಒಳಗಡೆ ಇರತಕ್ಕಂತಹ ಮನಸ್ಸು, ಅದು ಮನೋಮಯ. ಮಧ್ಯ ಒಂದು ಬಿಟ್ಟೆ ಪ್ರಾಣಮಯ ಕೋಶ ಅಂದ್ರೆ ನಾನಾಗಲೇ ಪ್ರಾಣದ ಬಗ್ಗೆ ಹೇಳಿದ್ದೆ. ಹಾಗಾಗಿ ಅನ್ನಮಯ ಕೋಶ, ಅಲ್ಲೂ ಒಳಗಿರ್ತಕ್ಕಂತಹ ಪ್ರಾಣಮಯ ಕೋಶ, ಅದಕ್ಕಿಂತಲೂ ಒಳಗಡೆ ಇರತಕ್ಕಂತಹ ಮನೋಮಯ ಕೋಶ, ಮನೋಮಯಕ್ಕಿಂತ ಒಳಗಡೆ ಇರುವಂತದ್ದು ವಿಜ್ಞಾನಮಯ ಕೋಶ. ಈ ವಿಜ್ಞಾನ ಅಂದ್ರೆ ಏನು ಅಂತ ಕೇಳಿದ್ರೆ, ನಾನಾಗ್ಲೇ ಭಗವದ್ಗೀತೆಯ ಒಂದು ಉದಾಹರಣೆ ಕೊಟ್ಟೆ, ಕ್ಷೇತ್ರ ಕ್ಷೇತ್ರಜ್ಞ ಅಂತ. ಅಂದ್ರೆ ಕ್ಷೇತ್ರದ ಜ್ಞಾನ ಇರುವವನು ಕ್ಷೇತ್ರಜ್ಞ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಇಲ್ಲೂ ಕೂಡ ವಿಜ್ಞಾನ ಅಂದ್ರೆ ಬುದ್ಧಿ. ಈಗ ಪಂಡಿತ ಅನ್ನುವಂತ ಒಂದು ಪದವನ್ನು ಕೇಳಿದ್ವಿ. ವೇದಾಂತದಲ್ಲಿ ಪಂಡಿತ ಅಂದ್ರೆ ಯಾರು ಅಂತ ಕೇಳಿದ್ರೆ ಬ್ರಹ್ಮಜ್ಞಾನಿ ಪಂಡಿತ. ಅದು ನಾವು ಲೋಕದಲ್ಲಿ ಪಂಡಿತ ಅಂದ್ರೆ ಕೆಲವೊಬ್ಬರ ಸರಣೆ ಬರುತ್ತೆ ಪಂಡಿತ್ ಅಂತ, ಅಥವಾ ಇನ್ಯಾರಿಗೂ ವಿಷಯ ಗೊತ್ತಿದೆ ಅವ್ರನ್ನ ನಾವು ಪಂಡಿತರು ಅಂತ ಕರಿತೀವಿ. ಆದ್ರೆ ವೇದಾಂತದಲ್ಲಿ ಪಂಡಿತ ಅಂದ್ರೆ ಏನು? ಪಂಡ ಅಂದ್ರೆ ಆತ್ಮ ವಿಷಯಿಣಿ ಬುದ್ಧಿ ಯಸ್ಯ ಸಹ ಪಂಡಿತ. ಹಾಗಾಗಿ ಆ ವಿಚಾರವನ್ನು ಕೂಡ ಅಲ್ಲಿ ಛಾಂದೋಗ್ಯೋಪನಿಷತ್ತಲ್ಲಿ ವಿಜ್ಞಾನ ಅನ್ನೋ ಪದದಿಂದ ಹೇಳಿದ್ದಾರೆ. ವಿಜ್ಞಾನ ಅಂದ್ರೆ ಬುದ್ಧಿ. ಬುದ್ಧಿಯ ಸ್ವರೂಪ ಏನು? ನಿಶ್ಚಯಾತ್ಮಕ ಬುದ್ಧಿ. ಬುದ್ಧಿ ಏನ್ ಮಾಡುತ್ತೆ? ಎರಡು ವಸ್ತುವಿನ ಮಧ್ಯೆ ಇದು ಸರಿ ಇದು ತಪ್ಪು ಹೇಳುವಂಥದ್ದು ಬುದ್ಧಿ. ನಾವು ಮನಸ್ಸು ಅಂತ ಹೇಳ್ತೀವಿ, ಮನಸ್ಸಲ್ಲ. ಮನಸ್ಸಿನ ಸ್ವರೂಪ ಏನು ಅಂತ ಕೇಳಿದ್ರೆ ಸಂಕಲ್ಪ ವಿಕಲ್ಪಾತ್ಮಕ ಮನಸ್ಸು ಹೇಗೆ? ಸಂಕಲ್ಪವೂ ಇದೆ, ವಿಕಲ್ಪವೂ ಇದೆ, ನಿಶ್ಚಿತತೆಯೂ ಇದೆ, ಸಂಶಯವೂ ಇದೆ. ಇದು ಮನಸ್ಸು. ಹಾಗಿದ್ರೆ ವಿಜ್ಞಾನ ಅಂದ್ರೆ ಏನು? ಅದು ಬುದ್ಧಿ. ಅದಕ್ಕಿಂತ ಮುಂದಿರುವಂಥದ್ದು ಆನಂದ. ಆನಂದ ಅಂದ್ರೆ ಏನು? ಲೋಕದಲ್ಲಿ ಸುಖ ಮತ್ತೆ ಆನಂದ ಇದೆರಡರ ಮಧ್ಯೆ ಒಂದು ಸಣ್ಣ ಭೇದ ಹೇಳಬೇಕು, ಯಾಕಂದ್ರೆ ಗೊತ್ತಿಲ್ಲ. ಅಂದ್ರೆ ಸುಖ ಅಂದ್ರೆ ಏನು? ವಿಷಯಜನ್ಯವಾಗಿರ್ತಕ್ಕಂಥದ್ದು ಸುಖ. ಅಂದ್ರೆ ಈಗ ನನಗೆ ಈ ವಸ್ತು ಬೇಕಾಗಿದೆ, ಈ ವಸ್ತು ನನಗೆ ಸಿಕ್ತು, ಇದರಿಂದ ನನಗೆ ಆನಂದ ಉಂಟಾಗಿಲ್ಲ, ನನಗೆ ಸುಖ ಉಂಟಾಯಿತು. ಆನಂದ ಅಂದ್ರೆ ಯಾವುದು ದೀರ್ಘಕಾಲ ಇರುತ್ತೋ ಅದು ಆನಂದ. ಸುಖ ಅನ್ನೋದು ವಿಷಯಜನ್ಯ, ಯಾವುದೋ ಒಂದು ವಿಷಯದ ಪ್ರಾಪ್ತಿಯಿಂದ ಆಗುವಂತಹ ಒಂದು ಆನಂದ ಇದೆ, ಅದನ್ನು ನಾವು ಸುಖ ಅಂತ ಕರಿತೀವಿ. ಇಲ್ಲಿ ಆನಂದ ಅಂದ್ರೆ ಅದು ಪರಮಾತ್ಮ ಆನಂದ, ಅಂದ್ರೆ ಪರಮಾತ್ಮನ ಪ್ರಾಪ್ತಿ ಆದ್ಮೇಲೆ ಯಾವ ಆನಂದ ಇದೆಯೋ ಆನಂದ. ಈಗ ಇಲ್ಲೇ ಒಂದು ವಿಚಾರ ಬರುತ್ತೆ. ಈಗ ಪರಮಾತ್ಮನ ಪ್ರಾಪ್ತಿ ಮೋಕ್ಷ ಅಂತ ಸಿಕ್ಕಾಪಟ್ಟೆ ಸತಿ ಹೇಳಿದೀವಿ. ಅಂದ್ರೆ ಆ ಅವಸ್ಥೆ ಹೇಗಿದೆ? ಈಗ ನಾವು ಒಂದು AC ರೂಮಲ್ಲಿ ಇದೀವಿ ಅಂದ್ರೆ AC ರೂಮಿಗೆ ಹೋಗಿ ಬಂದವ್ರು ಹೇಳ್ತಾರೆ ಅಲ್ಲಿ AC ಇದೆ, ನಮಗೆ ಏನೋ ಆರಾಮಾಗಿರ್ಬಹುದು ಅಂತ. ಅಂದ್ರೆ ಅಲ್ಲಿ ಅನುಭವಿಸಿ ಬಂದವರು ಹೇಳ್ತಾರೆ. ಆದ್ರೆ ಮೋಕ್ಷಕ್ಕೆ ಹಾಗಿಲ್ಲ. ಮೋಕ್ಷವನ್ನು ಅನುಭವಿಸಿದ್ರೆ ಮತ್ತೆ ಮುಗಿತು, ಮತ್ತೆ ಬರ್ಲಿಕ್ಕಾಗಲ್ಲ. ಹಾಗಿದ್ರೆ ನಮ್ಗೆ ಹೇಗೆ ಗೊತ್ತು ಅದು ಮೋಕ್ಷ ಆಗಿದೆ ಅಂತ ಕೇಳಿದ್ರೆ, ನಾವು ಪ್ರತಿದಿನ ರಾತ್ರಿ ಮಲಗಬೇಕಿದ್ರೆ ಅಂದ್ರೆ ಒಂದು ಅವಸ್ಥೆ ಇದೆ. ಅಂದ್ರೆ ಏನು ಅವಸ್ಥೆ ಅಂದ್ರೆ ಆ ಒಂದು ಸಮಯ ಹೇಗೆ? ಬೆಳಿಗ್ಗೆ ಜಾಗೃತ ಅವಸ್ಥೆ, ನಿದ್ರೆಯಲ್ಲಿ ಸ್ವಪ್ನ ಅವಸ್ಥೆ, ಹಾಗೆ ಸುಷುಪ್ತಿ ಅಂತ ಕರಿತೀವಿ. ಸುಷುಪ್ತಿ ಅಂದ್ರೆ ಯಾವಾಗ? ಅದನ್ನು ಕೂಡ ವೇದವೇ ಹೇಳುತ್ತೆ. ಇದು 1:30-2 ಗಂಟೆಯಿಂದ 4 ಗಂಟೆ ಅಂದ್ರೆ ಈ ಸಮಯವನ್ನು ಮೇಲೆ ಹೇಳಲ್ಲ, ಮುಹೂರ್ತವನ್ನು ಹೇಳುತ್ತೆ. ಈಗ ನಾವು ಬ್ರಾಹ್ಮ ಮುಹೂರ್ತ ಅಂತ ಕರಿತೀವಿ, ಕೆಲವೊಬ್ರು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ, ಅದು ತಪ್ಪು. ಬ್ರಾಹ್ಮ ಮುಹೂರ್ತ. ಈಗ ಬ್ರಾಹ್ಮ ಮುಹೂರ್ತ, ಹಾಗೆ ಸಮುದ್ರ ಮುಹೂರ್ತ, ಅದಕ್ಕಿಂತ ಹಿಂದೆ ವಿಷ್ಣು ಮುಹೂರ್ತ. ಬ್ರಾಹ್ಮ ಮುಹೂರ್ತ ಅಂದ್ರೆ ಯಾವಾಗ? 4ರಿಂದ 4:15, 4ರಿಂದ ಇನ್ನೂ 3/4 ಗಂಟೆ ಮುಂಚೆ ಅಂದ್ರೆ 3:15 ಅದು ಸಮುದ್ರ ಮುಹೂರ್ತ. ಆ 3:15ರಿಂದ ಮತ್ತೆ 3/4 ಗಂಟೆ ಹಿಂದೆ 2:30 ಅದು ವಿಷ್ಣು ಮುಹೂರ್ತ. ಅಲ್ಲಿಂದ ದಿನ ಶುರುವಾಗುವಂಥದ್ದು. ಆ ಸಮಯನೇ ಸುಷುಪ್ತಿ ಸಮಯ. ಹಾಗಾಗಿ ಕೆಲವೊಬ್ಬರು ಅನುಭವಕ್ಕೆ ಬಂದಿರಬಹುದು, ಆ ಸಮಯದಲ್ಲಿ ಏನಾದ್ರೂ ನಮಗದು ಗೊತ್ತಾಗುತ್ತೆ. ಅಥವಾ ಇನ್ನೊಂದು ಕೆಲವೊಂದು ದಿವಸ ಏನಾಗುತ್ತೆ, ಮಧ್ಯಾಹ್ನ ಊಟ ಮಾಡಿ ಅಥವಾ ಇನ್ನೇನೋ ಕೆಲಸ ಮಾಡಿ ಬಂದು 2 ನಿಮಿಷ ಮಲಗಿರ್ತೀವಿ, 2 ನಿಮಿಷ. ಆ 2 ನಿಮಿಷದ ನಿದ್ರೆ ಒಂದು ರಾತ್ರಿ ನಿದ್ದೆಗಿಂತ ಹೆಚ್ಚಿನ ಪರಿಣಾಮ ಕೊಡುತ್ತೆ. ಅಂದ್ರೆ ಅದನ್ನು ಸುಷುಪ್ತಿ ಅವಸ್ಥೆ ಅಂತ ಕರಿತೀವಿ. ಆ ಸುಷುಪ್ತಿ ಅವಸ್ಥೆ ಏನಿದೆ ಅದೇ ಮೋಕ್ಷ. ಅದು ನಮ್ಗೆ ಎಚ್ಚರ ಆಗುತ್ತೆ. ಹಾಗಾಗಿ ನಾವು ಮೋಕ್ಷಕ್ಕೆ ಹೋಗಿ ಬಂದ್ವಿ ಅಂತ ಹೇಳ್ಬೋದು. ಅದನ್ನ ನಾವು ಸುಷುಪ್ತಿ ಅಂತ ಕರಿತೀವಿ. ಏನೋ ಸುಷುಪ್ತಿ ಅಂದ್ರೆ ಏನು? ಅಲ್ಲಿ ಯಾವುದೇ ಇಂದ್ರಿಯಗಳ ಕೆಲಸ ಮಾಡಲ್ಲ. ಇಂದ್ರಿಯ ಅಂದ್ರೆ ಯಾವುದೇ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಮನಸ್ಸು, ಬುದ್ಧಿ ಏನೂ ಇಲ್ಲ. ಹೇಳ್ತಾರೆ ನನಗೇನು ಗೊತ್ತೇ ಆಗಲಿಲ್ಲ, ನಿದ್ದೆ ಮಾಡ್ಬಿಟ್ಟೆ ಅಂದ್ರೆ ಅರ್ಥ ಏನು? ಸ್ವಪ್ನಾವಸ್ಥೆಯಲ್ಲಿ ಸ್ವಪ್ನಗಳು ಕಾಣಿಸುತ್ತೆ. ಸುಷುಪ್ತಿ ಅವಸ್ಥೆ ಏನಿದೆ ಅದು ಕರ್ಮಗಳ ಅಭಾವ ಅವಸ್ಥೆ, ಅಂದ್ರೆ ಅಲ್ಲಿ ಯಾವುದೇ ಕ್ರಿಯೆಗಳು ಇರುವುದಿಲ್ಲ. ಅದನ್ನೇ ಮೋಕ್ಷ ಅಂತ ಕರೆದರು. ಈ ಅವಸ್ಥೆಯನ್ನ ಸಾಧಕರು ಬಹಳಷ್ಟು ಕಾಲ ತಗೊಂಡು ಹೋಗ್ತಾರೆ. ಇದನ್ನೇ ಅಲ್ಲಿ ಮುಂದಿನ ಅಧ್ಯಾಯದಲ್ಲಿ ಜ್ಞಾನಶ್ರುತಿ ಮತ್ತೆ ರೈಕ್ವ ಈ 2ರ ಸಂವಾದ ಇದೆ. ಈಗ ನಮ್ಗೆ ಕಠೋಪನಿಷತ್ತು ಅಂತ ಗೊತ್ತಾದಾಗ ನಚಿಕೇತ ಮತ್ತೆ ಯಮನ ಕಥೆ ಬಹಳ ಪ್ರಸಿದ್ಧ. ಹಾಗೆ ಛಾಂದೋಗ್ಯೋಪನಿಷತ್ತಲ್ಲಿ
ಶ್ವೇತಕೇತುವಿನ ಕಥೆ ಎಷ್ಟು ಪ್ರಸಿದ್ಧವೋ ಅಷ್ಟೇ ಪ್ರಸಿದ್ಧ ಜ್ಞಾನಶ್ರುತಿ ಮತ್ತೆ ರೈತ್ವ. ಜ್ಞಾನಶ್ರುತಿ ಅನ್ನೋನು ಒಬ್ಬ ರಾಜ. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಬಹಳಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಇದ್ದ. ಅಂದ್ರೆ ಇಡೀ ರಾಜ್ಯದಲ್ಲಿ ತಾನೇ ಅತ್ಯಂತ ದೊಡ್ಡವನು, ತನ್ನ ಮನಸ್ಸೇ ಅತ್ಯಂತ ಶುದ್ಧವಾಗಿರೋದು, ಎಲ್ಲೂ ತರತಮ ಭಾವ ಮಾಡದೇನೆ ಉತ್ತಮ ಕಾರ್ಯಗಳನ್ನು ನಾನೊಬ್ಬರೇ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನೊಬ್ಬನೇ ಸಾಧು. ಸಾಧು ಅಂದ್ರೆ ಸನ್ಯಾಸಿ ಅಂತ ಅರ್ಥ ಅಲ್ಲ, ಒಳ್ಳೆಯವನು ಅಂತ ಅರ್ಥ. ಆತರ ಅಂದ್ಕೊಳ್ತಾ ಇರ್ತಾನೆ. ಅಂದ್ಕೊಂಡು ಒಂದ್ ದಿವಸ ರಾತ್ರಿ ಊಟ ಮಾಡೋ ಹೊರಗಡೆ ಬಂದಾಗ ಅಲ್ಲಿ 2 ಪಕ್ಷಿಗಳು ಮಾತಾಡ್ಕೊಳ್ತಾ ಇರ್ತವೆ. ಅಂದ್ರೆ ಒಂದು ಪಕ್ಷಿ ಹೇಳುತ್ತೆ, ಈ ಇಷ್ಟು ಒಳ್ಳೆಯ ರಾಜ ಈ ರಾಜ್ಯಕ್ಕೆ ಸಿಕ್ಕಿರೋದು ಬಹಳ ಏನೋ ಪುಣ್ಯದ ಒಂದು ವಿಷಯ, ಹಾಗಾಗಿ ಇವನಿಗೆ ಮೋಕ್ಷ ಖಂಡಿತ ಸಿಗುತ್ತೆ ಅಂತ. ಇನ್ನೊಂದು ಪಕ್ಷಿ ಹೇಳುತ್ತೆ, ಇಲ್ಲ, ಇವನಿಗಿಂತ ದೊಡ್ಡವರು ಇನ್ನೊಬ್ಬ ಇದ್ದಾನೆ ಅಂತ. ಯಾರು ಅಂತ ಕೇಳಿದಾಗ ರೈತ್ವ ಅಂತ ಹೆಸರು. ತಕ್ಷಣ ರಾಜನಿಗೆ ಒಳಗಡೆ ಈರ್ಷ್ಯೆ ಉಂಟಾಗುತ್ತೆ. ತಕ್ಷಣ ತನ್ನ ಎಲ್ಲಾ ಭಟ್ರನ್ನ ಕರೆಸಿ ಕಳಿಸ್ತಾನೆ, ರೈತ್ವ ಅಂತ ಎಲ್ಲೋ ಇದ್ದಾನೆ, ಅವನು ಕರ್ಕೊಂಬನ್ನಿ ಅಂತ. ಇವರೆಲ್ಲರೂ ಹೋಗ್ತಾರೆ, ಎಲ್ಲೂ ಸಿಗಲ್ಲ, ಎಲ್ಲಾ ಮೂಲೆ ಹುಡುಕ್ತಾರೆ, ಸಿಗಲ್ಲ. ಕೊನೆಯಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ರು ಹೇಳಿದಾಗ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಅವನ ಹೆಸರು ರೈತ್ವ, ಅವನೊಮ್ಮೆ ವಿಚಾರಿಸಿ ಅಂತ. ಅಲ್ಲಿಗೆ ಹೋಗಿ ನೋಡಿದ್ರೆ ಅವ್ನು ಎತ್ತಿನ ಗಾಡಿ ಒಳಗಡೆ ಕುತ್ಕೊಂಡಿರ್ತಾನೆ. ರೈತ್ವ ಅವನು ಮೋಕ್ಷ ಪಡ್ಕೊಂಡಿರುವಂತೆ ಜೀವನ್ ಮುಕ್ತ. ಅವನು ಯಾರು? ರೈತ್ವ. ಸೊ ಅವನನ್ನ ಅಲ್ಲಿ ಕರ್ಕೊಂಡ್ ಬಂದಾಗ ಅವನ ಜೊತೆ ಒಂದು ಸಂವಾದ ಏನಿದೆ ಅದನ್ನ ಚಾಂದೋಗ್ಯ ಉಪನಿಷತ್ತಲ್ಲಿ ಆ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆ ಅಧ್ಯಾಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪರಸ್ಪರ ಸಂವಾದ ಆಗುತ್ತೆ. ರೈತ್ವನಿಗೆ ತನಗಿಂತ ಬೇರೆ ಯಾರು ಇಲ್ಲ ಅಂತ ಗೊತ್ತಾಗಿದೆ, ಅಂದ್ರೆ ಅಭೇದ ದೃಷ್ಟಿ ಅಂತ ಕರಿತೀವಿ ಇದನ್ನ. ಆದ್ರೂ ಕೂಡ ಅಂದ್ರೆ ಬೇರೆಯವರಿಗೆ ಈ ವಿಷಯಗಳು ಬರೋದು ಗೊತ್ತಾಗ್ಬೇಕು ಅನ್ನೋ ಕಾರಣದಿಂದ ಅವರಿಬ್ಬರ ಮಧ್ಯೆ ಒಂದು ಸಣ್ಣ ಸಂವಾದ ಆಗುತ್ತೆ. ಆಗ ಜ್ಞಾನಶ್ರುತಿ ಒಪ್ಕೊಳ್ತಾನೆ, ಇಲ್ಲ ನೀನೇ ಇಲ್ಲಿ ಮಹಾತ್ಮ ಅಂತ ಹೇಳಿ ಅಲ್ಲಿ ಒಪ್ಕೊಳ್ತಾನೆ. ಹಾಗಾಗಿ ಜ್ಞಾನಶ್ರುತಿ ಮತ್ತೆ ರೈತ್ವ ಈ ಕಥೆಗಳು ಕೂಡ ಛಾಂದೋಗ್ಯೋಪನಿಷತ್ತಲ್ಲಿ ಬರ್ತಕ್ಕಂಥದ್ದು. ಒಟ್ಟಿನಲ್ಲಿ ಪೂರ್ತಿಯಾಗಿ ಏನ್ ಹೇಳಬೇಕು ಅಂತ ಕೇಳಿದ್ರೆ ಛಾಂದೋಗ್ಯದ ಅಷ್ಟು ಅಧ್ಯಾಯ, 8ನೇ ಅಧ್ಯಾಯಕ್ಕೆ ನಾನು ಬರ್ತೀನಿ, ಸ್ವಲ್ಪ ವಿಷಯ ಹೇಳಲಿಕ್ಕೆ. ಈಗ ಅಷ್ಟು ಅಧ್ಯಾಯವನ್ನು ನೋಡೋದಿದ್ರೆ ಉಪಾಸನೆಗೆ ಛಾಂದೋಗ್ಯೋಪನಿಷತ್ತಿನಲ್ಲಿ ಬಹಳ ದೊಡ್ಡ ಸ್ಥಾನವಿದೆ. ಬೇರೆ ಯಾವ ಉಪನಿಷತ್ತಿನಲ್ಲೂ ಉಪಾಸನೆಯ ಬಗ್ಗೆ ಇಷ್ಟೊಂದು ವ್ಯಾಖ್ಯಾನ ಸಿಗಲ್ಲ. ಎಲ್ಲ ಉಪನಿಷತ್ತಿನಲ್ಲಿ ಜ್ಞಾನವೇ ಪ್ರಧಾನ. ಎಲ್ಲ ಕಡೆ ತಮ್ ಔಪನಿಷದಂ ಪುರುಷಂ ಪೃಚ್ಛಾಮಿ ಅಂತ ಹೇಳ್ತಾರೆ. ಅಂದ್ರೆ ನಾನು ಜ್ಞಾನಯುತವಾದಂತಹ ಪುರುಷನನ್ನು ಕೇಳ್ತೀನಿ. ಎಲ್ಲ ಕಡೆ ಜ್ಞಾನದ್ದೇ ಗ್ರಹಣ ಆಗುತ್ತೆ. ಆದ್ರೆ ಛಾಂದೋಗ್ಯದಲ್ಲಿ ಜ್ಞಾನದ ಜೊತೆಗೆ ಉಪಾಸನೆ ಮತ್ತು ಕರ್ಮಗಳಿಗೆ ಅಷ್ಟೇ ಸ್ಥಾನವನ್ನು ಕೊಟ್ಟು ಅದರಿಂದ ಹೇಗೆ ಮೋಕ್ಷ ಪಡೆಯಬಹುದು ಅನ್ನುವಂತಹ ಉಪಾಯವನ್ನ ನಾವು ಛಾಂದೋಗ್ಯದಲ್ಲಿ ನೋಡಬಹುದು. ನಾನು ಒಂದಿಷ್ಟು ತಗೊಂಡು ಬಂದಿದ್ದೀನಿ, ಅಂದ್ರೆ ವಿಚಾರವನ್ನ ಸಂಗ್ರಹಿಸಿದ್ದೀನಿ. ಅಂದ್ರೆ ಪಾಠ್ಯಕ್ರಮದಲ್ಲಿ ಇಲ್ಲ, ಅಂದ್ರೆ ನನಗೂ ಕೂಡ ಅದು ಪಾಠ ಆಗಿಲ್ಲ. ನಾನು 6ನೇ ಅಧ್ಯಾಯವನ್ನು ಓದಿದ್ದೀನಿ, 6ನೇ ಅಧ್ಯಾಯವನ್ನು ಪಾಠ ಮಾಡಿದ್ದೀನಿ. ಆದ್ರೆ ನನ್ನ ಒಂದು ಒಳ್ಳೆಯ ಒಂದು ಪ್ರಯತ್ನ ಏನಾಯ್ತು ಅಂತ ಕೇಳಿದ್ರೆ, ನನ್ನ ಸಂಶೋಧನೆ ವಿಷಯ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ ಛಾಂದೋಗ್ಯ ಮತ್ತೆ ಬೃಹದಾರಣ್ಯವನ್ನ ಪೂರ್ತಿಯಾಗಿ ಓದಲೇಬೇಕಾಗಿ ಬಂತು. ಇದರಿಂದ 2, ಒಂದು ನನ್ನ PhD ಗ್ರಂಥ ಸಿದ್ಧ ಆಯ್ತು, ಜೊತೆಗೆ ಯಾರು ಓದದೇ ಇರ್ತಕ್ಕ ಅಂದ್ರೆ ಪಾಠ್ಯಕ್ರಮದಲ್ಲಿ ಇಲ್ಲದೆ ಇರ್ತಕ್ಕಂಥ ವಿಚಾರವನ್ನು ಕೂಡ ನನಗೆ ನೋಡಕ್ ಸಿಕ್ತು. ಹಾಗಾಗಿ ನಾನು ಒಂದಿಷ್ಟು ಉಪಾಸನೆಗಳ ಹೆಸರನ್ನು ನಾನು ನಿಮ್ ಮುಂದೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನಾನು ಅದಕ್ಕೆ ಕೊನೆ ಅಧ್ಯಾಯದಲ್ಲಿ ಬಹಳಷ್ಟು ಉಪಾಸನೆಗಳನ್ನ ಹೇಳಿದೆ. 8ನೇ ಅಧ್ಯಾಯದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ನಾರದ ಮತ್ತೆ ಸನತ್ ಕುಮಾರ್ ಇವರಿಬ್ಬರ ಮಧ್ಯೆ ಸಂವಾದ ಆಗುತ್ತೆ. ಸನತ್ ಕುಮಾರ್ ನಾರದರನ್ನು ಕೇಳ್ತಾನೆ, ಎಷ್ಟು ಉಪಾಸನೆಗಳು ಪ್ರಪಂಚದಲ್ಲಿದೆ, ಅಂದ್ರೆ ಅಸ್ತಿತ್ವದಲ್ಲಿದೆ, ಆಯಾ ಉಪಾಸನೆಗಳಿಂದ ಏನೇನು ಫಲ ಸಿಗುತ್ತೆ ಅಂತ. ಅಂದ್ರೆ ಚಿತ್ತಶುದ್ಧಿ ಒಂದೇ ಫಲ ಆಗಿದ್ರು ಕೂಡ ಅಲ್ಲಿ ಗೌಣ ಫಲಗಳು ಬಹಳಷ್ಟು ಇರ್ತವೆ. ಅಂದ್ರೆ ಉದಾಹರಣೆಗೆ ನಮ್ಗೆ ಯಾವುದೋ ಒಂದು ಮುಖ್ಯ ಫಲ ಬೇಕು, ಆ ಮುಖ್ಯ ಫಲ ತಗೊಳ್ಳುವ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಪ್ರಯೋಜನ ಕೂಡ ನಮಗೆ ಸಿಗುತ್ತೆ. ಆದ್ರೆ ಆ ಸಣ್ಣ ಪುಟ್ಟ ಪ್ರಯೋಜನಕ್ಕೋಸ್ಕರ ನಾವು ಆ ಕೆಲಸ ಮಾಡಿರೋದಿಲ್ಲ. ಆದ್ರೂ ಕೂಡ ಒಂದು ದೊಡ್ಡ ಕಾರ್ಯ ಸಾಧನೆ ಆಗ್ಬೇಕಿದ್ರೆ ಬಹಳಷ್ಟು ಸಣ್ಣ ಪುಟ್ಟ ಪ್ರಯೋಜನಗಳು ಕೂಡ ಆಗುತ್ತೆ. ಇದೆಲ್ಲವುದನ್ನು ಆಯಾ ಉಪಾಸನೆಗಳಲ್ಲಿ ಹೇಳಿದ್ದಾರೆ. ಉದಾಹರಣೆ ನೋಡಿ, ಅಲ್ಲಿ ನಾರದ ಸನತ್ ಕುಮಾರ ಸಂವಾದದಲ್ಲಿ ವಾಗುಪಾಸನೆ ಅಂತ, ಇನ್ನೊಂದು ವಾಗುಪಾಸನೆ ಅಂದ್ರೆ ಏನು? ಯಾವಾಗಲೂ ಸತ್ಯವನ್ನೇ ಹೇಳುವಂಥದ್ದು ವಾಗುಪಾಸನೆ. ಅಲ್ಲಿ ಎಷ್ಟು ಕಠಿಣವಾಗಿ ಹೇಳಿದ್ದಾರೆ ಅಂದ್ರೆ, ಅಕಸ್ಮಾತ್ ಯಾರಾದರೂ ಸುಳ್ಳು ಹೇಳ್ತಾನೆ, ಅನರ್ಥವನ್ನು ಹೇಳ್ತಾನೆ ಅಂದ್ರೆ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ, ಸಮೂಲೋವಾ ಏಷ ಪರಿಶುಷ್ಯತಿ ಯಹ ಅನರ್ಥಂ ಅಭಿವದತಿ. ಅನರ್ಥವನ್ನು ಯಾರು ಹೇಳ್ತಾನೋ ಅವನು ಸಮೂಲವಾಗಿ ನಾಶ ಆಗ್ತಾನೆ, ಅಂದ್ರೆ ಅವನ ಒಂದು ಜೀವನ ಕ್ಷೀಣಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ವಾಕುಪಾಸನೆ ಅಂದ್ರೆ ಸತ್ಯವನ್ನು ಹೇಳುವಂಥದ್ದು. ಇನ್ನೊಂದು ಮನೋಬ್ರಹ್ಮ, ಅಂದ್ರೆ ಮನಸ್ಸಿನಲ್ಲಿ ಬ್ರಹ್ಮನನ್ನ ಒಂದು ಆಹ್ವಾನ
ಮನಸ್ಸನ್ನ ಶುದ್ಧಗೊಳಿಸುವಂತಹ ಪ್ರಕ್ರಿಯೆ ಏನಿದೆ ಅದನ್ನ ಮನೋಪಾಸನೆ ಅಂತ ಹೇಳ್ತೀವಿ. ಹಾಗೆ ಸಂಕಲ್ಪೋಪಾಸನೆ, ಚಿತ್ತೋಪಾಸನೆ, ಧ್ಯಾನೋಪಾಸನೆ, ವಿಜ್ಞಾನೋಪಾಸನೆ, ಬಲೋಪಾಸನೆ, ಇವನ್ ಅನ್ನೋಪಾಸನೆ, ಅದನ್ನ ನಾವು ವೇದದಲ್ಲಿ ಹೇಳ್ತೀವಿ ಅನ್ನಂ ಬಹುಕುರ್ವೀತ ಅಂತಿದೆ. ಅನ್ನದಲ್ಲೂ ಒಂದು ಉಪಾಸನೆಯನ್ನು ಮಾಡ್ತಾರೆ. ಅದನ್ನು ಕೂಡ ನಾವು ಅಂದ್ರೆ ಏನೋ ಭೋಜನಕ್ಕಿಂತ ಮುಂಚೆ ಒಂದಿಷ್ಟು ಮಂತ್ರಗಳನ್ನು ಹೇಳ್ತೀವಿ. ಅಲ್ಲಿ ಅನ್ನವನ್ನು ನಾವಲ್ಲಿ ಸ್ತುತಿ ಮಾಡ್ತೀವಿ. ಹಾಗಾಗಿ ಅನ್ನ ಸೂಕ್ತ ಅಂತಾನೆ ವೇದದಲ್ಲಿ ಒಂದು ಪ್ರಕರಣ ಇದೆ. ಹಾಗಾಗಿ ಪ್ರತಿಯೊಂದನ್ನು ಅತ್ಯಂತ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಒಂದೊಂದಕ್ಕೂ ಅಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಉಪಾಸನೆಯನ್ನು ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಅನ್ನೋಪಾಸನೆ, ಇನ್ನೊಂದು ಜಲೋಪಾಸನೆ. ಇಲ್ಲೂ ಕೂಡ ಚಾಂದೋಗ್ಯದಲ್ಲಿ ಕಥೆ ಬರುತ್ತೆ. ಏನಂತ ಕೇಳಿದ್ರೆ ಶ್ವೇತಕೇತು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಪ್ರಶ್ನೆಗಳ ಉತ್ತರ ಕೊಡಬೇಕಿದ್ರೆ ಅಪ್ಪ ಏನ್ ಹೇಳ್ತಾನೆ, ನೀನು ಇನ್ನು 15 ದಿವಸ ನೀನು ಯಾವುದೇ ಆಹಾರವನ್ನು ತಗೊಳ್ಳೋ ಹಾಗಿಲ್ಲ, ನೀರನ್ನು ತಗೋಬಹುದು, ಆದ್ರೆ ಅನ್ನವನ್ನ ತಿನ್ನೋ ಹಾಗಿಲ್ಲ ಅಂತ ಹೇಳ್ತಾನೆ. ಹೇಳಿ ಅದಾದ್ಮೇಲೆ ನಾವು ಚರ್ಚೆ ಮಾಡೋಣ, ವೇದಾಂತದ ಚರ್ಚೆ ಮಾಡೋಣ ಅಥವಾ ಶಾಸ್ತ್ರದ ಒಂದು ಚರ್ಚೆ ಮಾಡೋಣ ಅಂತ. 15 ದಿವಸ ಶ್ವೇತಕೇತು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಯಾವುದೇ ತರಹದ ಆಹಾರವನ್ನು ಸ್ವೀಕರಿಸೋದು. 14ನೇ ದಿವಸ ಚರ್ಚೆ ಕೂತ್ಕೊಂಡಾಗ ಅಪ್ಪ ಕೇಳ್ತಾನೆ, ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ. ಅವನು ಹೇಳ್ತಾನೆ ನಂಗೇನು ನೆನಪಾಗ್ತಾ ಇಲ್ಲ ಅಂತ. ಅಂದ್ರೆ ಶಾಸ್ತ್ರವನ್ನು ಓದ್ತಾ ಇದ್ದಾನೆ, ಆದ್ರೆ 14ನೇ ದಿವಸ ಚರ್ಚೆಗೆ ಬಂದಾಗ ಅವನಿಗೆ ಏನೂ ನೆನಪಾಗಲ್ಲ, ಏನೂ ಉತ್ತರ ಕೊಡಲ್ಲ. ಅವನು ಹೇಳ್ತಾನೆ ನೀನೀಗ ಆಹಾರವನ್ನು ಸ್ವೀಕರಿಸಿ ಈಗ ಮತ್ತೆ ಬಾ ಅಂತ. ಅನ್ನವನ್ನ ಊಟ ಮಾಡಿ ಮತ್ತೆ ಬರ್ತಾನೆ. ಬಂದು ಪ್ರಶ್ನೆ ಕೇಳಿದಾಗ ಅವನು ಎಲ್ಲರೂ ಉತ್ತರ ಕೊಡ್ತಾ ಹೋಗ್ತಾನೆ. ಉತ್ತರ ಕೊಟ್ಟಾದ್ಮೇಲೆ ಹೇಳ್ತಾನೆ ಅನ್ನಂ ಬ್ರಹ್ಮ ಅಂತ. ಹಾಗಾಗಿ ಅಲ್ಲಿ ನಾವು ಏನು ಆಹಾರವನ್ನು ಸ್ವೀಕರಿಸ್ತೀವಿ ಅಂದ್ರೆ ವೈಜ್ಞಾನಿಕ ಪ್ರಕ್ರಿಯೆ ಕೂಡ ಅದರಲ್ಲಿದೆ. ಅಂದ್ರೆ ನಾವು ಏನು ಆಹಾರ ಇದೆಷ್ಟು ಶ್ವೇತಕೇತು ಸಂವಾದದಲ್ಲಿದೆ. ಅಂದ್ರೆ ನಾವು ತಗೊಳ್ಳುವಂತ ಆಹಾರ ಏನಿದೆ ಅದು 3 ವಿಭಾಗವಾಗಿ ಇಲ್ಲಿ ಏನು ಪ್ರಕಾರ ಇದೆ. ಅಂದ್ರೆ ನಾವು ತಗೊಂಡಂತ ಇನ್ನೊಂದು 5 ನಿಮಿಷದಲ್ಲಿ ನಾನು ಮುಗಿಸ್ತೀನಿ, 5-10 ನಿಮಿಷದಲ್ಲಿ. ಅಂದ್ರೆ ತಗೊಳ್ಳುವಂತ ಆಹಾರ ಏನಿದೆ ಅದರ ಒಂದು ಹೆಚ್ಚಿನ ಭಾಗ ಮಲದ ರೂಪದಲ್ಲಿ ಹೊರಗಡೆ ಹೋಗುತ್ತೆ. ಇನ್ನೊಂದಿಷ್ಟು ಅಂದ್ರೆ 60% ಹೋಗುತ್ತೆ. ಇನ್ನು 20% ರಕ್ತ ಅಥವಾ ಮೂಳೆ ಇದಕ್ಕೆ ಎಲ್ಲದಕ್ಕೂ ಹೋಗುತ್ತೆ. ಇನ್ನು 20% ಅದು ವೀರ್ಯವಾಗಿ ಪರಿವರ್ತನೆ ಆಗುತ್ತೆ, ಅಂದ್ರೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇಲ್ಲಿ ಆಹಾರದ ಪ್ರಕ್ರಿಯೆ ಕೂಡ ಅಲ್ಲಿ ಹೇಳಿದ್ದಾರೆ. ಹಾಗೆ ಅವನು ಅನ್ನಂ ಬ್ರಹ್ಮ ಅಂತ ಶ್ವೇತಕೇತುವಿನ ವಚನ. ಹಾಗಾಗಿ ಅನ್ನದಲ್ಲೂ ಕೂಡ ಬ್ರಹ್ಮದೃಷ್ಟಿಯನ್ನ ಮಾಡಿ ಅಲ್ಲಿಂದ ಹೇಗೆ ಚಿತ್ತಶುದ್ಧಿಯನ್ನು ಮಾಡಬಹುದು ಅನ್ನುವಂಥದ್ದನ್ನ ಛಾಂದೋಗ್ಯದಲ್ಲಿ ನಾವು ನೋಡಬಹುದು. ಹಾಗೆ ಆಕಾಶೋಪಾಸನೆ ಇರ್ತಿದೆ, ಪ್ರಾಣೋಪಾಸನೆ ಇರ್ತಿದೆ. ಹೀಗೆ ಬಹಳಷ್ಟು ಇದಿಷ್ಟು ನಾನು ಹತ್ತತ್ರ 11 ಉಪಾಸನೆಗಳ ಒಂದು ಸಂಗ್ರಹ ಕೇವಲ 8ನೇ ಅಧ್ಯಾಯದಲ್ಲಿರುವುದು. ಇನ್ನು ಬೇರೆ ಬೇರೆ ಅಧ್ಯಾಯದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಬಹಳಷ್ಟು ಉಪಾಸನೆಗಳನ್ನು ಹೇಳಿದ್ದಾರೆ. ಈಗ ಒಟ್ಟಿನಲ್ಲಿ ಪೂರ್ತಿಯಾಗಷ್ಟು ನಾವು ಅಧ್ಯಾಯವನ್ನು ಗಮನಿಸೋದಿದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಉಪಾಸನೆಗಳಿಂದ ಚಿತ್ತಶುದ್ಧಿ, ಚಿತ್ತಶುದ್ಧಿಯಿಂದ ಮೋಕ್ಷ ಅನ್ನುವಂತ ಒಂದು ಕ್ರಮಿಕ ಮೋಕ್ಷ ಅನ್ನುವಂಥದ್ದು ಏನಿದೆ ಅದನ್ನ ಛಾಂದೋಗ್ಯದಲ್ಲಿ ಬಹಳ ಹೆಚ್ಚಾಗಿ ಅದನ್ನು ಹೇಳಿದ್ದಾರೆ. ಸಾಮಗಾನದ ವಾಕ್ಯಗಳು ಕೂಡ ಸಿಗುತ್ತೆ, ದೃಷ್ಟಾಂತಗಳು ಸಿಗುತ್ತೆ, ಅಂದ್ರೆ ಉದಾಹರಣೆಗಳು ಸಿಗುತ್ತೆ, ಕಥೆಗಳು ಸಿಗುತ್ತೆ, ಯುಕ್ತಿಗಳು ಸಿಗುತ್ತೆ. ಅಂದ್ರೆ ಬರೀ ವೇದವಾಕ್ಯ ಇದೆ ಹಾಗಾಗಿ ನಾವು ನಂಬಬೇಕು ಇಲ್ಲ. ವೇದದಲ್ಲಿ ನೆಕ್ಸ್ಟ್ ಏನಿದೆ ಅಂತ ಕೇಳಿದ್ರೆ ಮನನ, ಅಂದ್ರೆ ಲಾಜಿಕಲ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್, ಅದನ್ನು ನಾವು ಛಾಂದೋಗ್ಯೋಪನಿಷತ್ತಲ್ಲಿ ಮನನ ಅನ್ನುವಂಥ ಶಬ್ದದಿಂದ ಹೇಳ್ತೀವಿ. ಹಾಗಾಗಿ ಇದೆಲ್ಲವೂ ಕೂಡ ಛಾಂದೋಗ್ಯೋಪನಿಷತ್ತಲ್ಲಿ ಅಡಕವಾಗಿದೆ. ಬೇರೆ ಉಪನಿಷತ್ತಿನಲ್ಲಿ ಇಷ್ಟೊಂದು ವಿಚಾರಗಳು ಸಿಗೋದು ಬಹಳ ಕಷ್ಟ. ಛಾಂದೋಗ್ಯದಲ್ಲಿ, ಬೃಹದಾರಣ್ಯಗಳಲ್ಲಿ ಇಷ್ಟು ವಿಚಾರಗಳು ಅಂದ್ರೆ ಎಲ್ಲವೂ ಅಲ್ಲಿ ಯಾವುದನ್ನು ಅವ್ರು ಬಿಡ್ಲೇ ಇಲ್ಲ. ಎಲ್ಲ ವಿಚಾರಗಳು ಕೂಡ ಛಾಂದೋಗ್ಯ ಉಪನಿಷತ್ತಲ್ಲಿ ನಮಗೆ ಸಿಗುತ್ತೆ. ಇದಿಷ್ಟು ಇವತ್ತಿನ ಒಂದು ವಿಚಾರ. ಇಲ್ಲಿ ಏನಾದರೂ ಪ್ರಶ್ನೋತ್ತರಗಳಿದ್ರೆ ಅಥವಾ ಏನಾದರೂ ಪ್ರಶ್ನೆಗಳಿದ್ರೆ ಇದೊಂದೇ ಅಂತಲ್ಲ, ಪೂರ್ತಿಯಾಗಿ ವೇದಾಂತಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆ ಇದ್ರೂ ಕೂಡ ನಿಸ್ಸಂಕೋಚವಾಗಿ ಕೇಳಬೇಕು. ಅಂದ್ರೆ ತುಂಬಾ ಸಣ್ಣ ಪ್ರಶ್ನೆ ಕೇಳೋ ಬೇಡೋ ಹಂಗಲ್ಲ, ಯಾವುದೇ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಅದಕ್ಕೆ 2 ನಿಮಿಷ ಅವಕಾಶ. ಇದು ಉಪನಿಷತ್ತನ್ನು ಬರ್ತದೆ ಯಾರು ವೇದಾಂತ ಬರ್ತದ್ದು ವೇದ ವಾಸ್ಯ ಎಲ್ಲ ಅಲ್ವಾ, ವೇದಗಳನ್ನೆಲ್ಲ ಕನ್ಸಲ್ಟೇಟ್ ಮಾಡಿದ್ದು. ಹೌದು, ಉಪನಿಷತ್ ಅದರ ನೆಕ್ಸ್ಟ್ ಲೆವೆಲ್ ಅಲ್ವಾ. ಹೌದು, ಬರ್ತದ್ದು ಯಾರು ಈಗ ಉಪನಿಷತ್ತು ನೆಕ್ಸ್ಟ್ ಲೆವೆಲ್ ಅಂತ ಹೇಳೋದಲ್ಲ, ನೆಕ್ಸ್ಟ್ ಲೆವೆಲ್ ಅಲ್ಲ ಉಪನಿಷತ್ತು. ಅಂದ್ರೆ ವೇದಗಳಲ್ಲಿ ಇರೋದೇ ಉಪನಿಷತ್ತು, ಅಂದ್ರೆ ಉಪನಿಷತ್ತು ಕೂಡ ವೇದವೇ. ಹಾಗಾಗಿ ಅಲ್ಲಿ ನಾವು ಉಪನಿಷತ್ತು ಹೆಸರು ನೋಡಿದಾಗ ಆಯಾ ಋಷಿ ಅದನ್ನು ಕಂಡು ಹಿಡಿದಂತಹ ವೇದ ಭಾಗವೇ ಆಯಾ ಉಪನಿಷತ್ತು. ಉದಾಹರಣೆಗೆ ಕಠೋಪನಿಷತ್ತು ಬಹಳ ಪ್ರಸಿದ್ಧ. ಅಲ್ಲಿ ಕಾಠಕ ಅನ್ನೋ ಋಷಿಯಿಂದ ಬಂದಂತಹ ಉಪನಿಷತ್ತು ಅದು ಕಠೋಪನಿಷತ್ತು. ಹಾಗೆ ಐತರೇಯದಲ್ಲಿ ಐತರೇಯ ಋಷಿ
ಮಾಂಡೂಕ್ಯದಲ್ಲಿ ಮುಂದೆ ಋಷಿಗಳು ಬರೆದದ್ದು ಅಂತ ಲೆಕ್ಕವಾಗ ಬರದದ್ದಲ್ಲ ಅವರ ಒಂದು ಸುಷುಪ್ತ ವ್ಯವಸ್ಥೆಯಲ್ಲಿ ಅವರ ಮುಖದಿಂದ ಅಂದ್ರೆ ಬಾಯಿಂದ ಬಂದಂತೆ. ಇದಿಷ್ಟು ಹಳೆದಾಗಿದ್ರೆ ಒಂದು ಹೊಸ ಉದಾಹರಣೆ ಅಂದ್ರೆ ಒಂದು 50-60 ವರ್ಷ ಹಿಂದೆ ಗೋಕರ್ಣದಲ್ಲಿ ಅಂದ್ರೆ ಕೇಳಿರ್ಬೋದು ಯಾರಾದ್ರು ದೈವರಾತ ಮಹರ್ಷಿಗಳ ಒಂದು ಕಥೆ ಇದೆ. ಅಂದ್ರೆ ದೈವರಾತರ ಋಗ್ವೇದ ಮಂತ್ರಗಳು ಹಿಂದಿನ ಶತಾಬ್ದದಲ್ಲಿ ಆವಿಷ್ಕಾರ ಆಗಿದೆ. ಅಂದ್ರೆ ಅವರ ಒಂದು ಆ ಅವಸ್ಥೆಯನ್ನು ತಲುಪಿದಾಗ ಆಯಾ ವೇದ ವಾಕ್ಯಗಳು ಹೊರಗೆ ಬಂದು ಕಾವ್ಯ ಬಾಯಿಂದ ಕಾವ್ಯ ಕಂಠ ಗಣಪತಿ ಮುನಿಗಳು ಅಂತ ಅವರು ಆ ವೇದ ವಾಕ್ಯವನ್ನು ಶೈಲಿಯನ್ನು ಗಮನಿಸಿ ಇದು ಯಾವ ವೇದಕ್ಕೆ ಸೇರಬೇಕು ಅಂತ ಹೇಳಿ ಆ ವೇದಕ್ಕೆ ವಿಭಾಗ ಮಾಡಿ ಅದನ್ನು ಸೇರಿಸಿದ್ದಾರೆ. ಹಾಗಾಗಿ ಉಪನಿಷತ್ತು ವೇದಕ್ಕೆ ಸೇರುವಂಥದ್ದು. ಆದ್ರೆ ಉಪನಿಷತ್ತಿನ ಭಾಷ್ಯಗಳೇನಿದೆ ಅಲ್ಲಿ ಮತಭೇದ ಇದೆ. ಅಂದ್ರೆ ಮಧ್ವಾಚಾರ್ಯರಿಂದ ದ್ವೈತ ಭಾಷ್ಯ, ರಾಮಾನುಜಾಚಾರ್ಯರಿಂದ ವಿಶಿಷ್ಟಾದ್ವೈತ ಭಾಷ್ಯ, ಶಂಕರ ಭಗವತ್ಪಾದರಿಂದ ಅದ್ವೈತ ಭಾಷ್ಯ, ಹಾಗೆ ಶಕ್ತಿ ವಿಶಿಷ್ಟಾದ್ವೈತ, ಹೀಗೆ ಬಹಳಷ್ಟು ಅದಕ್ಕೆ ವ್ಯಾಖ್ಯಾನಗಳಿದೆ. ಯಾವ ಟೈಮ್ನಲ್ಲಿ ವೇದವ್ಯಾಸ ವೇದವ್ಯಾಸರ ಕಾಲ ಅನಿಶ್ಚಿತ ಕಾಲ. ಅಂದ್ರೆ ನಾವು ಇಂತಿಷ್ಟು ಅಂತ ಹೇಳಲಿಕ್ಕೆ ಅಲ್ಲಿ ಮಧ್ಯ ನಂತರ ಮೊದಲ ಏನು ಈ ವೇದವ್ಯಾಸ ಈಗ ಹೇಗೆಂದ್ರೆ ಬರೆದದ್ದು ಅಂದ್ರೆ ವಿಭಾಗ ಮಾಡಿ ಆ ವಿಭಾಗ ಮಾಡಿ ಸಿಗುವಂತದ್ದು ನಮಗೆ ರಾಮಾಯಣದ ಅನಂತರವೇ. ಆದ್ರೆ ರಾಮಾಯಣದಲ್ಲೂ ಕೂಡ ಋಗ್ವೇದ ಯಜುರ್ವೇದ ಅಂತ ಶ್ಲೋಕಗಳ ಉದಾಹರಣೆ ಸಿಗುತ್ತೆ. ಅಂದ್ರೆ ಈಗ ಇಲ್ಲೊಂದು ಉದಾಹರಣೆ ಹೇಳ್ತೀನಿ. ಸಾಯಣ ಭಾಷ್ಯ ಅಂತಿದೆ. ಅಂದ್ರೆ ವೇದಕ್ಕೆ ಸಾಯಣ ಭಾಷ್ಯ ಅಂತಿದೆ. ಅಂದ್ರೆ ಸಾಯಣರು ಬರೆದಿದ್ದಲ್ಲ ಭಾಷ್ಯ, ಅಲ್ಲಿ ಒಂದು 10 ಜನರ ಸಮೂಹ ಬರೆದಿರ್ತಕ್ಕಂಥ ಭಾಷ್ಯಕ್ಕೆ ಸಾಯಣ ಭಾಷ್ಯ ಅಂತ ಹೆಸರು. ಹಾಗೆ ಒಂದು ಗ್ರಂಥ ಪಬ್ಲಿಷ್ ಆಗಬೇಕು ಅನ್ನೋ ಉದಾಹರಣೆಗೆ ಅಲ್ಲಿ ಸಹ ಸಂಪಾದಕರು ಒಂದು 5-6 ಜನ ಇರ್ತಾರೆ. ಅದ್ರ ಪ್ರಧಾನ ಸಂಪಾದಕರ ಹೆಸರು ಎಲ್ಲ ಕಡೆ ಬರುತ್ತೆ. ಹಾಗೆ ವ್ಯಾಸರು ಕೂಡ. ಹಾಗಾಗಿ ಅಲ್ಲೂ ಕೂಡ ಅಂದ್ರೆ ವೇದ ಕಾಲಗಳ ಕ್ಷಮಿಸಿ ವೇದ ಕಾಲದ ಬಗ್ಗೆನೂ ಇನ್ನೂ ಅದಕ್ಕೆ ಏನೋ ಒಂದು ಏಕ ನಿರ್ಣಯ ಅನ್ನುವಂಥದ್ದಿಲ್ಲ ಈಗಲೂ ಕೂಡ. ಅಂದ್ರೆ ಬಹಳಷ್ಟು ಗ್ರಂಥಗಳು ಬಂದಿರಬಹುದು, ಆದ್ರೆ ಅದರ ಸತ್ಯಾಸತ್ಯತೆ ಎಷ್ಟಿದೆ ಅಂತ ಗಮನಿಸಬೇಕು. ಉಪಾಸನೆಗಳ ಉದ್ದೇಶ ಒಂದೇ. ಹಾಗಾದ್ರೆ ಹಲವಾರು ಉಪಾಸನೆಗಳು ಯಾಕೆ ಬೇಕು? ಒಂದೇ ಸಾಧನೆಗೆ ಬಳಸಬಾರ್ದು. ಗೌಣ ಫಲಗಳಿಗೆ ಯಾಕೆ ಸಿಕ್ಕಿಕೊಳ್ಬೇಕು? ಮತ್ತೊಂದು ಕರ್ಮ ಸನ್ಯಾಸ ಅನಿವಾರ್ಯ ಅಂತ ಹೇಳ್ತೀವಿ. ಅಂದ್ರೆ ಪರಬ್ರಹ್ಮ ಆಗಿದೆ, ಅದರಲ್ಲಿ ಯಾಕೆ ಮತ್ತೆ ಮತ್ತೆ ಸಿಕ್ಕಿ ಹಾಕೊಳ್ಬೇಕಂತ ನಿಷ್ಕಾಮವಲ್ಲ ಕಾಮ್ಯವಲ್ಲದ ಸ್ಥಿತಿಯಲ್ಲಿ ಬಹಳ ಒಳ್ಳೆ ಪ್ರಶ್ನೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಕೇಳಿದ್ರೆ, ಒಂದು ಉಪಾಸನೆಯಿಂದ ಫಲ ಸಿಗಬೇಕಿದ್ರೆ ಬಹಳಷ್ಟು ಉಪಾಸನೆಗಳು ಯಾಕೆ ಅಂತ ಒಂದು ಪ್ರಶ್ನೆ ಇದೆ. ಏನಾಗುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಒಂದು ಉತ್ತರ ಏನು, ಒಂದು ಸುಲಭದ ಉತ್ತರ ಏನು ಅಂತ ಕೇಳಿದ್ರೆ ವೇದದಲ್ಲಿ ಹೇಳಾಗಿದೆ, ಹಾಗಾಗಿ ನಾವು ಅದನ್ನ ತಗೊಳ್ಬೇಕು ಅಂತ ಒಂದು ಅತಿ ಸುಲಭದ ಉತ್ತರ. ಅಂದ್ರೆ ತಕ್ಷಣ ತಪ್ಪಿಸ್ಕೊಳ್ಳಿಕ್ಕೆ ಈ ಉತ್ತರ ಹೇಳ್ಬೋದು. ಆದ್ರೆ ಅಲ್ಲೊಂದು ಸ್ವಲ್ಪ ನಾವು ವಿಚಾರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಒಂದು ವಾಕ್ಯ ಬರುತ್ತೆ, ಲಕ್ಷ್ಯಂತು ಏಕಂ ಪಂಥಾನಃ ನಾನಾ ಅಂತ ಇದೆ. ಅಂದ್ರೆ ಲಕ್ಷ್ಯ ಒಂದೇ, ಆದ್ರೆ ಅದರ ಏನು ದಾರಿಗಳು ಬಹಳಷ್ಟಿವೆ. ಈಗ ಉದಾಹರಣೆ ನನಗೆ ಈ ಹೃದಯೋಪಾಸನೆ ಅಂತ ಉದಾಹರಣೆಗೋಸ್ಕರ ನನಗೆ ಹೃದಯೋಪಾಸನೆ ಬಹಳ ಸುಲಭ ಅಂತ ತಿಳ್ಕೊಳ್ಳಿ. ನಾನು ಆ ನಾದೋಪಾಸನೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಪ್ರತಿ ವ್ಯಕ್ತಿಯ ಸಾಮರ್ಥ್ಯ ಅಲ್ಲಿ 3 ಇದೆ: ಅರ್ಥಿತ್ವ, ಅನಂತರ ಸಾಮರ್ಥ್ಯ, ಅರ್ಥಿ, ಸಮರ್ಥ, ವಿದ್ವಾನ್. ಈ 3 ಸಾಮರ್ಥ್ಯಗಳು ಇದ್ದಾಗಲೇ ಅಂತ ವ್ಯಕ್ತಿಗೆ ಆಯಾ ಉಪಾಸನೆಗಳು ಸರಿಯಾಗ್ತದೆ. ಅಲ್ಲೂ ಕೂಡ ಈಗ ನಾನು ಎಲ್ಲ ಉಪಾಸನೆಗಳನ್ನು ಮಾಡ್ಲಿಕ್ಕಾಗಲ್ಲ, ಅಥವಾ ಎಲ್ಲ ಒಂದೇ ಉಪಾಸನೆಯಿಂದ ಫಲ ತಗೊಳ್ಳಿಕ್ಕೆ ನನ್ನ ಹತ್ರ ಆಗಲ್ಲ. ಯಾಕಂದ್ರೆ ನಮ್ಮ ಕರ್ಮಗಳ ಗತಿ ಬೇರೆ ಇದೆ. ಅನಾದಿ ಕಾಲದಿಂದ ಕರ್ಮ ಅನ್ನುವಂಥದ್ದು ಬರ್ತಾನೆ ಇದೆ. ಅಲ್ಲಿ 3 ಪ್ರಾರಬ್ಧ ಕರ್ಮ ಈಗ ನಡೀತಾ ಇರುವಂಥದ್ದು. ಹಾಗಾಗಿ ಈ ಹಳೆಯ ಹಿಂದಿನ ಜನ್ಮದ ಕರ್ಮಗಳ ಅನುಸಾರವಾಗಿ ನನ್ನ ಈ ಜೀವನ ನಡೀತಾ ಇದೆ. ಹಾಗಾಗಿ ಆ ಕರ್ಮಗಳ ಫಲಗಳ ಅನುಸಾರವಾಗಿ ನನಗೆ ಯಾವ ಉಪಾಸನೆ ಅಂತ ನನಗೆ ಗೊತ್ತಿದೆ. ಅಂದ್ರೆ ಎಲ್ಲ ವ್ಯಕ್ತಿಗಳಿಗೂ ಅವರವರ ಸಾಮರ್ಥ್ಯಕ್ಕೆ ತಕ್ಕಂಗೆ ಅವರವರ ಅರ್ಹತೆಗಳಿಗೆ ತಕ್ಕ ಹಾಗೆ ಉಪಾಸನೆಗಳು ಅವಶ್ಯಕ. ಇದನ್ನೇ ಏಕಜೀವವಾದ ನಾನಾ ಜೀವವಾದ ಅಂತ ಕರೀತಾರೆ. ಅಂದ್ರೆ ನಾನಾ ಜೀವವಾದದಲ್ಲಿ ಈ ಎಲ್ಲ ಉಪಾಸನೆಗಳು ಅಂದ್ರೆ ಜೀವಕ್ಕೆ ತಕ್ಕಷ್ಟು ಉಪಾಸನೆಗಳನ್ನು ನಾವು ವೇದಾಂತದಲ್ಲಿ ನೋಡಬೇಕು. ಹಾಗಾಗಿ ಬಹಳಷ್ಟು ಉಪಾಸನೆಗಳಿದೆ. ಯಾವ ಉಪಾಸನೆಯಿಂದಾದ್ರೂ ಫಲವನ್ನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆಗ ಒಂದನ್ನೇ ಕೊಟ್ಟು ಅಲ್ಲಿ ನಾವು ಅವ್ರನ್ನ ಸಂಕುಚಿತಗೊಳಿಸಿದಾಗುತ್ತೆ. ಹಾಗಾಗಿ ಅವ್ರಿಗೆ ಮುಕ್ತ ದೃಷ್ಟಿ ಬೇಕು, ವಿಶಾಲತೆ ಬೇಕು. ಹಾಗಾಗಿ ಅಲ್ಲಿ ಬಹಳಷ್ಟು ಉಪಾಸನೆಗಳನ್ನ ಅಲ್ಲಿ ಹೇಳಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ,
ಕರ್ಮ ಸನ್ಯಾಸ ಅಂದ್ರೆ ಅಲ್ಲಿ ಒಂದು ವಾಕ್ಯ ಇದೆ, ಸನ್ಯಾಸ ಸೂಕ್ತ ಇದೆ. ಆ ಸನ್ಯಾಸ ಸೂಕ್ತ ಅಂತ ವೇದದಲ್ಲಿ ಇದೆ. ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ತ್ಯಾಗೇ ನೈಕೇನ ಅಮೃತತ್ವ ಮಾನುಷು ಅಂತಿದೆ. ಅಂದ್ರೆ ತ್ಯಾಗ ಅನ್ನುವಂತಹ ಒಂದೇ ದಾರಿಯಿಂದ ಅಮೃತತ್ವ ಅಂದ್ರೆ ಮೋಕ್ಷವನ್ನು ಪಡೆದಿದ್ದಾರೆ. ಈಗ ಏಕೇನ ಅಂತ ಹೇಳ್ಬಿಟ್ರೆ ಬೇರೆ ಎಲ್ಲೋದು ಹೋಗೋಯ್ತು ಅಲ್ಲಿ. ಹಾಗಿದ್ರೆ ಸನ್ಯಾಸ ಒಂದೇ ಸಾಕಲ್ಲ, ಉಳಿದಿದ್ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಿ ಅಲ್ಲಿ ಏನರ್ಥ ಅಂದ್ರೆ ಸನ್ಯಾಸ ಅಂತ ಏನಿದೆ ಅದು ಸಮ್ಯಕ್ ನ್ಯಸತಿ ಅಂದ್ರೆ ತ್ಯಜತಿ, ಅದನ್ನ ಸಮ್ಯಕ್ ನ್ಯಾಸ ಅಥವಾ ಆ ಒಂದು ಅವಸ್ಥೆಯಲ್ಲಿ ಇಡುವಂಥದ್ದನ್ನು ನಾವು ಸನ್ಯಾಸ ಅಂತ ಕರಿತೀವಿ. ಈಗ ಉಪಾಸನೆಯ ಮೂಲಕ ಯಾರು ಮೋಕ್ಷವನ್ನು ಪಡಿತಾನೋ, ಕರ್ಮಗಳ ಮೂಲಕ ಯಾರು ಮೋಕ್ಷವನ್ನು ಪಡಿತಾನೋ, ಅಥವಾ ಜ್ಞಾನದ ಮೂಲಕವೇ ಯಾರು ಮೋಕ್ಷವನ್ನು ಪಡಿತಾರೋ ಅವರೆಲ್ಲರಲ್ಲೂ ಒಂದು ಕಾಮನ್ ಏನಂತ ಕೇಳಿದ್ರೆ ಸನ್ಯಾಸ. ಏನು ಸನ್ಯಾಸ ಅಂತ ಕೇಳಿದ್ರೆ ಕರ್ಮಿಗಳಲ್ಲಿ ಫಲದ ಸನ್ಯಾಸ, ಉಪಾಸಕರಲ್ಲಿ ಫಲದ ಸನ್ಯಾಸ ಅಂದ್ರೆ ವಿಷಯಗಳ ಪ್ರಲೋಭನೆಗೆ ಒಳಗಾಗದೇನೆ ಸನ್ಯಾಸ. ಜ್ಞಾನಿಗಳಲ್ಲಿ ಸನ್ಯಾಸ ಏನು ಅಂತ ಕೇಳಿದ್ರೆ ಸಮ್ಯಕ್ ನ್ಯಸತಿ ಅಂದ್ರೆ ಸ್ಥಾಪಯತೆ ಅಂದ್ರೆ ಮನಸ್ಸನ್ನ ಒಂದೇ ಲಕ್ಷ್ಯದಲ್ಲಿ ಹಾಕುವಂಥದ್ದನ್ನ ನಾವು ಸನ್ಯಾಸ ಅಂತ ಕರಿತೀವಿ. ಅಂದ್ರೆ ಹೊರಗಡೆ ಸನ್ಯಾಸ ಅಂದ್ರೆ ಎಲ್ಲ ಬಿಡೋದು ಅಂತ ಅರ್ಥ. ಈಗ ಎಲ್ಲ ಬಿಡೋದು ಅಂದ್ರೆ ಏನರ್ಥ? ಈಗ ಒಬ್ಬ ಈಗ ರಿಟೈರ್ಡ್ ಇಲ್ಲಿ ಬಹಳಷ್ಟು ಅವ್ರಿಗೆ ಅನುಭವಕ್ಕೂ ಬಂದಿರುತ್ತೆ. ಈಗ ನಿವೃತ್ತಿ ಆಗೋದು ಅಂತ ಇರುತ್ತೆ. ಈಗ ನಿವೃತ್ತಿ ಆಗೋದು ಯಾವಾಗ? ಕೆಲಸ ಮಾಡಿದ್ರೆ ನಿವೃತ್ತಿ, ಇಲ್ಲದ್ರೆ ನಿವೃತ್ತಿ ಅನ್ನೋ ಪದ ನಾವು ಬಳಕೆ ಮಾಡೋಂಗಿಲ್ಲ. ಹಾಗೆ ಇಲ್ಲೂ ಕೂಡ ನಿವೃತ್ತಿ ಸನ್ಯಾಸ ಎಲ್ಲವೂ ಕೂಡ ಯಾರು ಪ್ರಾಪಂಚಿಕವಾಗಿ ಆ ಲೋಕದಲ್ಲಿದ್ದಾರೋ ಅವರಿಗೆ ಈ ಮಾತನ್ನು ಹೇಳತಕ್ಕಂಥದ್ದು. ಹಾಗಾಗಿ ಈ ಸನ್ಯಾಸದ ಮೂಲಕವೇ ಅಂದ್ರೆ ಈಗ ಚಿತ್ತಶುದ್ಧಿ ಆಗ್ತಿದ್ದಾಗೇನೆ ಅದು ಸನ್ಯಾಸ ಆಟೋಮೆಟಿಕ್ಲಿ ಅದೇ ಹೇಳದೆ ಹಾಗೆ ಏಕವಿಜ್ಞಾನೇನ ಸರ್ವವಿಜ್ಞಾನ. ಹಾಗಾಗಿ ಆ ಒಂದು ಹಂತ ತಲುಪಿದ ಹಾಗೆ ಉಳಿದಿದ್ದೆಲ್ಲವುದು ತನ್ನಿಂತಾನಾಗೆ ಬರುವಂಥದ್ದು. ಹಾಗಾಗಿ ಅಂದ್ರೆ ಈಗ ಇದು ಮೋಕ್ಷ ಅಂತ ಹೇಳಿದ್ರೆ ಈ ಡೋರಿಂದ ಬರ್ಬೋದು, ಏನೋ ಕಿಟಕಿಯಿಂದ ಬರ್ಬೋದು, ಮೇಲಿಂದ ಬರ್ಬೋದು, ಹೇಗ್ ಬೇಕಾದ್ರೂ ಬರ್ಬೋದು. ಆದ್ರೆ ಅವರಷ್ಟರಲ್ಲೂ ದ್ವಾರಗಳು ಬೇರೆ ಇದ್ರು ಕೂಡ ಒಂದು ಕಾಮನ್ ಏನು ಅಂತ ಕೇಳಿದ್ರೆ ಸನ್ಯಾಸ. ಹಾಗಾಗಿ ಆ ಸನ್ಯಾಸವನ್ನು ಪಡ್ಕೊಂಡೇ ಅವ್ರು ಒಳಗಡೆ ಬರಬೇಕು. ಅದು ಪಡ್ಕೊಂಡು ಅಂತ ಹೇಳಿದ್ರೆ ಆ ಸನ್ಯಾಸ ಇದೆ, ಆ ಮಾರ್ಗದ ಮೂಲಕ ಹೋಗ್ಬೇಕು ಅಂತಾರೆ. ಚಿತ್ತಶುದ್ಧಿ ಆಗ್ತಿದ್ದ ಹಾಗೆ ಸನ್ಯಾಸ ಅನ್ನೋದು ತನ್ನಿಂತಾನಾಗಿ ಆಗುವಂಥದ್ದು. ಸನ್ಯಾಸ ಪದಕ್ಕೆ ಎರಡು ಅರ್ಥ. ಸಂಪೂರ್ವಕ ನ್ಯಾಸ ಧಾತು ಅಂದ್ರೆ ಸಮ್ಯಕ್ ನ್ಯಾಸ ಅಂದ್ರೆ ಈಗ ನಾವು ಶಿಲಾನ್ಯಾಸ ಅಂತ ಹೇಳ್ತೀವಿ, ಅಂದ್ರೆ ಶಿಲೆಯನ್ನು ಬಿಟ್ಟುಬಿಡೋದು ಅಂತ ಅರ್ಥ, ಶಿಲೆಯಲ್ಲಿ ಹಾಕುವಂಥದ್ದು. ಹಾಗೆ ನ್ಯಾಸ ಅಂದ್ರೆ ಇಲ್ಲೂ ಕೂಡ ಮನಸ್ಸನ್ನ ಪರಬ್ರಹ್ಮನ ಪ್ರಾಪ್ತಿಗೆ ಯಾವ್ಯಾವ ಸಾಧನೆಗಳಿದೆಯೋ ಹಾಗೆ ಪರಬ್ರಹ್ಮ ಲಕ್ಷ್ಯ ಏನಿದೆಯೋ ಅಲ್ಲಿ ಆ ಮನಸ್ಸನ್ನ ಹಾಕುವಂಥದ್ದನ್ನ ನಾವು ಸನ್ಯಾಸ ಅಂತ ಕರಿತೀವಿ. ಈಗ ಅಲ್ಲಿ ಮನಸ್ಸನ್ನು ಹಾಕಿದಾಗ ಉಳಿದಿದ್ದೆಲ್ಲದು ಸ್ವಯಂ ಬಿಟ್ಟು ಹೋಗುತ್ತೆ. ಹಾಗಾಗಿ ಅಲ್ಲಿ ಆದ್ರೆ ಹೊರಗಡೆ ಏನಿದೆ ಅಂದ್ರೆ ಆ ಬಿಡೋ ಅರ್ಥವೇ ಹೆಚ್ಚಾಗಿ ಇರುವಂಥದ್ದು. ಸ್ವಲ್ಪ ಸಮಯ ಜಾಸ್ತಿ ಆಗಿದೆ ಅನ್ಸುತ್ತೆ, ಕ್ಷಮಿಸಿ. ಅವಕಾಶ ಕೊಟ್ಟಂತಹ ಎಲ್ಲ ಸಂಸ್ಥೆಯ ಅಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಪಾಠವನ್ನು ಅಥವಾ ಒಂದು ಅವಧಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಇದುವರೆಗೆ ಸುಮಾರು 1 ಗಂಟೆ 15 ನಿಮಿಷದ ಈ ಅವಧಿಯಲ್ಲಿ ಎಲ್ಲ ಉಪನಿಷತ್ತುಗಳ ಸಾರವನ್ನು ಹೊಂದಿರುವಂತಹ ಚಾಂದೋಗ್ಯ ಉಪನಿಷತ್ತಿನ ಬಗ್ಗೆ ಸ್ವಾರಸ್ಯವನ್ನು ವಿವರಿಸುತ್ತಾ ಈ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಉಪಾಸನೆಗಳು ಹೇಗೆ ಚಿತ್ತಶುದ್ಧಿಗೆ ಕಾರಣವಾಗಿ ಫಲಪ್ರಾಪ್ತಿಯಾಗ್ತದೆ, ಮೋಕ್ಷಕ್ಕೆ ದಾರಿಯಾಗ್ತದೆ ಎನ್ನುವುದನ್ನ ಬಹಳ ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ಸ್ವಾರಸ್ಯಕರವಾಗಿ ವಿವರಿಸಿದ್ದಾರೆ. ಸರ್, ಇದು ತಮಗೆ ಧನ್ಯವಾದಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನ ಮಾಡಿಕೊಟ್ಟವರು ಶ್ರೀಮತಿ ಪೂರ್ಣಿಮಾ ಮೇಡಮ್ ಇವರು ಮುಖ್ಯ ಶಿಕ್ಷಕಿ, ಗುರುಕುಲ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮಾಳ, ಇಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಇವತ್ತಿನ ಉಪನ್ಯಾಸಕ್ಕೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವರಿಗೆ ಶ್ರೀದೇವರು ಐರಾರೋಗ್ಯ ಭಾಗ್ಯವನ್ನ, ಅವರ ಮನದ ಅಭಿಲಾಷೆಯನ್ನ ನೆರವೇರಿಸಿ ಅಂತ ನಮ್ಮ ನಿಮ್ಮೆಲ್ಲರ ಪರವಾಗಿ ಬೇಡುತ್ತಾ ಇವರಿಗೆ ಒಂದು ನೆನಪಿನ ಸ್ಮರಣಿಕೆಯನ್ನು ನೀಡಬೇಕು ಅಂತ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ನಿತ್ಯಾನಂದ ಪೈ ಇವರಿಗೆ ಕೇಳಿಕೊಡ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಪೂರ್ಣಿಮಾ ಮೇಡಮ್ ಇವರನ್ನು ಕೂಡ ವೇದಿಕೆಗೆ ಕರೀತಾ ಇದ್ದೇನೆ.
ಧನ್ಯವಾದಗಳು ಮೇಡಮ್. ಒಂದು ಪ್ರಕಟಣೆ ಇದೆ. ನವೆಂಬರ್ 1 ಪ್ರತಿ ವರ್ಷದಂತೆ ಕನ್ನಡ ಸಂಘ ಕಾಂತಾವರ ಇಲ್ಲಿ ಒಂದು ದೊಡ್ಡ ಹಬ್ಬವೇ ನಡೆಯುತ್ತದೆ, ಪ್ರಶಸ್ತಿ ಪ್ರದಾನ. ಆ ಹಬ್ಬಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದಾರೆ, ಆಮಂತ್ರಿಸ್ತಾ ಇದ್ದಾರೆ ಕನ್ನಡ ಸಂಘ ಕಾಂತಾವರದವರು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಿ ನಾವೆಲ್ಲರೂ ಹೋಗುವ ಚೆನ್ನಗಾಣಿಸಿಕೊಡ್ಬೇಕು ಅಂತ ಅವರು ಕೇಳಿಕೊಡ್ತಾ ಇದ್ದೇನೆ. ಇದೀಗ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆಯನ್ನು ನೀಡಲಿಕ್ಕಿದ್ದಾರೆ ಶ್ರೀಮತಿ ಮಿತ್ರಪ್ರಭಾ ಹೆಗ್ಡೆಯವರು. ಕನ್ನಡ ಸಂಘ ಕಾಂತಾವರ, ಅಲಮಪ್ರಭುಪೀಠ ಕಾಂತಾವರ ಹಾಗೂ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಾರ್ಕಳ ಸಮಿತಿ ಇವುಗಳ ಜಂಟಿ ಆಶ್ರಯದಲ್ಲಿ ಒಂದು ವರ್ಷ ಪೂರ್ತಿ ನಾವೀಗ ಉಪನಿಷತ್ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಅನೇಕ ವಿದ್ವತ್ಪೂರ್ಣವಾದ ಉಪನ್ಯಾಸವನ್ನು ನಾವು ಕೇಳ್ತಾ ಬಂದೆವು. ಇವತ್ತು ನಾವು ಎಲ್ಲೋ ಸೇರಿದವರಿಗೆಲ್ಲರಿಗೂ ಖುಷಿಯಾಗಿದೆ, ನಮ್ಮ ಖಂಡಿತ ಅವರ ಮುಖದಲ್ಲಿ ಅವರ ಸಂತೋಷ. ವಿದ್ವತ್ಪೂರ್ಣವಾಗಿ ಡಾಕ್ಟರ್ ರಾಹುಲ್ ರಾಜಶೇಖರ್ ಭಟ್ ಅವರು ಚಾಂದೋಗ್ಯ ಉಪನಿಷತ್ ಬಗ್ಗೆ ಮಾತಾಡಿದರು, ನಮ್ಮ ಅರಿವಿನ ಪರಿಧಿಯನ್ನು ವಿಸ್ತರಿಸಿದರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀಯುತ ನಿತ್ಯಾನಂದ ಪೈಗಳು, ನಮ್ಮ ಸಂಸ್ಥೆಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಗೌರವ ಅಧ್ಯಕ್ಷರು, ನಮ್ಮ ಸಂಸ್ಥೆಯ ಬೆನ್ನೆಲುಬು ಕೂಡ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆ ಇಲ್ಲಿ ಸೇರಿದಂತಹ ನೀವುಗಳು, ನಿಮ್ಮನ್ನು ಯಾವಾಗಲೂ ನಿಮ್ಗೆಲ್ಲರಿಗೂ ಮೊದಲ ಸ್ಥಾನ. ನೀವು ಇರೋದ್ರಿಂದ ಈ ಕಾರ್ಯಕ್ರಮ ಚೆನ್ನಾಗಿಸ್ತಾ ಇದ್ದೀರಿ, ಕೊಡ್ತಾ ಇದ್ದೀರಿ. ಬಹಳಷ್ಟು ನಿಮ್ಮ ಪಾಲ್ಗೊಳ್ಳುವಿಕೆ ನಮಗೆ ಸಂತಸ ಕೊಡ್ತಾ ಇದೆ. ಜನ ತುಂಬಿತು, ವೇದಿಕೆಯಲ್ಲಿ ಜನ ತುಂಬಿತು ಅಂತಾದ್ರೆ ಬಂದವರಿಗೂ, ಉಪನ್ಯಾಸ ನೀಡುವವರಿಗೂ ಖುಷಿ, ಕಾರ್ಯಕ್ರಮ ಆಯೋಜಿಸುವವರಿಗೂ ಖುಷಿ. ಹಾಗೆ ನೀವು ನಿಮ್ಮ ಪ್ರೋತ್ಸಾಹ ನಮಗೆ ಸದಾ ಇರಲಿ ಅಂತ ಹಾರೈಸ್ತಾ ಎಲ್ಲರಿಗೂ ಶುಭ ಕೋರ್ತಾ ನನ್ನ ಮಾತನ್ನು ಧನ್ಯವಾದವನ್ನು ಸಮರ್ಪಿಸಿದಂತಹ ಶ್ರೀಮತಿ ಮಿತ್ರಪ್ರಭಾ ಹೆಗ್ಡೆಯವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ಇದೀಗ ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯ.